Hello, Namaskara. Welcome back. Welcome to Nam Diploma channel. So, dear C25 diploma students, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ C25 ಮ್ಯಾಥ್ಸ್ 1 ಓಕೆ ಅದರದ್ದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ 1 ಮಾಡಿದ್ದೆ. ಅದರಲ್ಲಿ ರಫ್ಲಿ 15 to 16 ಮಾರ್ಕ್ಸ್ ಕವರ್ ಮಾಡಿದ್ದೆ, 13 to 15 ಮಾರ್ಕ್ಸ್ ಕವರ್ ಮಾಡಿದ್ದೆ. ಇವತ್ತು ಬಂದಿರೋ ವಿಡಿಯೋ ಏನು ಅಂತಂದ್ರೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದು ಮ್ಯಾಟ್ರಿಸಸ್ ಮಾಡಿದ್ದೆ, ಇವಾಗ ಡಿಟರ್ಮಿನೆಂಟ್ಸ್ ಯೂನಿಟ್ 1. ಓಕೆ, ಸೊ ಸೆಕೆಂಡ್ ವಿಡಿಯೋ ಬರ್ತಾ ಇದ್ದೀನಿ, ಪಾಸಿಂಗ್ ಪ್ಯಾಕೇಜ್ ವಿಡಿಯೋ 2. ಸೊ ಇದು ಬಂದು ಡಿಟರ್ಮಿನೆಂಟ್ಸ್ ಮೇಲೆ ಇರುತ್ತೆ. ಓಕೆ, ಡಿಟರ್ಮಿನೆಂಟ್ಸ್ ಮೇಲೆ ಇರುತ್ತೆ. ಸೊ ಇದರಲ್ಲಿ ನಿಮಗೆ ರಫ್ಲಿ 16 to 18 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಇದೆರಡು ವಿಡಿಯೋ ನೋಡಿದ್ರೆ ನಿಮಗೆ ನಿಮಗೆ ರಫ್ಲಿ 31 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ ಆಗಿ 31 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಓಕೆ, 31 ಮಾರ್ಕ್ಸ್ ಸಿಗುತ್ತೆ ಔಟ್ ಆಫ್ ಮ್ಯಾಟ್ರಿಸಸ್. ನೋಡಿ, ಇದರಿಂದ 15 ಮಾರ್ಕ್ಸ್. ಓಕೆ, ಇದರಿಂದ 15 ಮಾರ್ಕ್ಸ್, ಇದರಿಂದ 16 ಮಾರ್ಕ್ಸ್. ಸೊ ಎರಡೂ ಸೇರಿದ್ರೆ ನಿಮಗೆ 31 ಮಾರ್ಕ್ಸ್ ಸಿಗುತ್ತೆ. ಏನ್ ಸರ್ ಇದು ಅಂತ ನೋಡಿ, ಇಲ್ಲಿ ಮ್ಯಾಟ್ರಿಸಸ್ ಚಾಪ್ಟರ್ 1 ಮ್ಯಾಟ್ರಿಸಸ್. ಸೊ ಇದರಲ್ಲಿ ನಿಮಗೆ ಟೋಟಲ್ ಮಾರ್ಕ್ಸ್ ಬರೋದು 31 ಮಾರ್ಕ್ಸ್ ಬರುತ್ತೆ. ಈ 31 ಮಾರ್ಕ್ಸ್ ನಿಮಗೆ ಎರಡು ಪಾರ್ಟ್ ಅಲ್ಲಿ ಡಿವೈಡ್ ಆಗುತ್ತೆ, ದಟ್ ಈಸ್ ಮ್ಯಾಟ್ರಿಸಸ್ ಮತ್ತೆ ಡಿಟರ್ಮಿನೆಂಟ್ಸ್. ಓಕೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ಮ್ಯಾಟ್ರಿಸಸ್ ಮಾಡಿದೆ, ಪಾಸಿಂಗ್ ಪ್ಯಾಕೇಜ್ 1. ಈ ವಿಡಿಯೋ ಮಾಡ್ತಾ ಇರೋದು ಪಾಸಿಂಗ್ ಪ್ಯಾಕೇಜ್ 2 ವಿಡಿಯೋ. ಇವೆರಡೂ ಕಂಪ್ಲೀಟ್ ನೋಡಿದೀರಾ ಅಂದ್ರೆ 30 ಮಾರ್ಕ್ಸ್ ನಿಮಗೆ ಗ್ಯಾರಂಟಿ ಇರುತ್ತೆ. ಓಕೆ, ಸೊ ಇದರಲ್ಲಿ ನಿಮಗೆ ಹೊಸ ಕ್ವಶನ್ ಪ್ಯಾಟರ್ನ್ ಪ್ರಕಾರ ನೋಡಿ, ಮ್ಯಾಟ್ರಿಸಸ್ ಅಲ್ಲಿ 3 MCQs ಬರುತ್ತೆ, 1 ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ, 2 2 ಮಾರ್ಕ್ಸ್ ಬರುತ್ತೆ, 1 3 ಮಾರ್ಕ್ಸ್ ಬರುತ್ತೆ, 1 5 ಮಾರ್ಕ್ಸ್ ಬರುತ್ತೆ, 1 10 ಮಾರ್ಕ್ಸ್ ಬರುತ್ತೆ. ಎಲ್ಲಾ ಸೇರಿ 31 ಮಾರ್ಕ್ಸ್ ಆಗುತ್ತೆ. ಓಕೆ, ಸೊ ಇಷ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಎರಡು ವಿಡಿಯೋ ತಪ್ಪದೆ ನೋಡಿ, 31 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಸಿಂಗ್ ಥಿಂಗ್. ಸೊ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು? ಸೊ ಪಾಸಿಂಗ್ ಮಾರ್ಕ್ಸ್ ಬಂದು ಎಷ್ಟು ಮ್ಯಾಥ್ಸ್ ಅಲ್ಲಿ 150 ಮಾರ್ಕ್ಸ್ ಕ್ವಶನ್ ಪೇಪರ್ ಸೆಟ್ ಆಗುತ್ತೆ. ನೀವು ಸ್ಕೋರ್ ಮಾಡಬೇಕಾಗಿರೋದು 40. ಸೊ ಯು ನೀಡ್ 40 ಫಾರ್ ಪಾಸಿಂಗ್. 40 ಮಾರ್ಕ್ಸ್ ಬಂದ್ರೆ ನೀವು ಪಾಸ್ ಅಂತ ಅರ್ಥ. ಸೊ ಅದ್ರಲ್ಲಿ ನಾನು ನಿಮ್ಗೆ ಎಷ್ಟು ಕವರ್ ಮಾಡಿದೀನಿ? 31 ಮಾರ್ಕ್ಸ್ ಕವರ್ ಮಾಡಿದೀನಿ. 30 ಬೇಡ, 3 ಮಾರ್ಕ್ಸ್ ಬಿಡ್ರಿ, 25 ಅನ್ಕೊಳ್ರಿ. ಇನ್ ಬೇಕಾಗಿರೋದು ಎಷ್ಟಪ್ಪ? 15 ಮಾರ್ಕ್ಸ್. ಓಕೆ, 15 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ನೋಡಿ ಸಾಕು. ಸೊ ದಿಸ್ ಇಸ್ ವೈ ಐ ವಿಲ್ ಟೆಲ್ ಪಾಸಿಂಗ್ ಈಸ್ ವೆರಿ ಈಸಿ, ಬಟ್ ಕಂಪ್ಲೀಟ್ ವಿಡಿಯೋ ನೋಡಬೇಕು ಮತ್ತೆ ಎಲ್ಲಾ ಕ್ವಶನ್ ನೀವು ಸಾಲ್ವ್ ಮಾಡಬೇಕು. ನಾನು ಮಾಡಲ್ ಕ್ವಶನ್ ಪೇಪರ್ ಏನಿದೆ ಕಂಪ್ಲೀಟ್ ಸಾಲ್ವ್ ಮಾಡ್ಕೊಟ್ಟಿದ್ದೀನಿ, ಪ್ಲಸ್ ಅಡಿಷನಲ್ ಕ್ವಶನ್ಸ್ ಆಗಿದ್ದೀನಿ. ಪ್ಲಸ್ ನೀವು ಅದನ್ನ ನೋಡಬೇಕು, ಅದೇ ಮ್ಯಾಕ್ಸಿಮಮ್ ಅದೇ ಬರುತ್ತೆ. ಸಣ್ಣ ಪುಟ್ಟ ವೇರಿಯೇಷನ್ಸ್ ಆಗುತ್ತೆ, ನಂಬರ್ಸ್ ಬಿಟ್ರೆ ಏನೂ ಇಲ್ಲ. ಸೊ ಮ್ಯಾಟ್ರಿಸಸ್ ಚಾಪ್ಟರ್ ಇಂದ ನೀವು ಯಾವುದೇ ಕಾರಣಕ್ಕೂ 30 ಮಾರ್ಕ್ಸ್ ನ ಕಳ್ಕೊಳಂಗಿಲ್ಲ. ಓಕೆ, ಇನ್ ಕೇಸ್ MCQs ಒಂದೆರಡು ತಪ್ಪಾದ್ರೂ 25ರಿಂದ 26 ಮಾರ್ಕ್ಸ್ ಕಳ್ಕೊಳಂಗಿಲ್ಲ. 25 ಗ್ಯಾರಂಟಿ ಅನ್ಕೊಬಹುದು. ದಿಸ್ ಇಸ್ ದ ಸ್ಟ್ರಾಟಜಿ ಯು ನೀಡ್ ಟು ಫಾಲೋ ಟು ಪಾಸ್ C21 ಮ್ಯಾಥ್ಸ್. ಓಕೆ, ಸೊ ಎಲ್ಲಾ ಇನ್ಫಾರ್ಮೇಶನ್ ಎಲ್ಲಾ ವಿಡಿಯೋ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲಾ ಅಪ್ಡೇಟ್ಸ್ ರಿಗಾರ್ಡಿಂಗ್ DCET ಅಂಡ್ ಡಿಪ್ಲೊಮಾ ನೀವು ಬರ್ತಾ ಹೋಗುತ್ತೆ. ಆಮೇಲೆ ಯಾರು ವಿಡಿಯೋ ನೋಡ್ತೀರಾ, ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ. ಮತ್ತೆ ND ಅಕಾಡೆಮಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಎಲ್ಲ ಇದೆ. ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನೀವೇನು ವಿಡಿಯೋ ನೋಡ್ತಾ ಇರ್ತೀರಾ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ಜಾಯಿನ್ ಮೀನ್ಸ್ ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಆಗಿ. ನಾನು ಸುಮಾರು ಸ್ಟೂಡೆಂಟ್ಸ್ ಕಮೆಂಟ್ಸ್ ನೋಡ್ತೀನಿ, ಸರ್ ಗೊತ್ತಾಗಿಲ್ಲ, ಗ್ರೂಪ್ ಅಲ್ಲಿ ಇರಲ್ಲ ಅಂತ ಹೇಳ್ತೀರಾ. ಐ ಡೋಂಟ್ ನೋ, ಡಿಪ್ಲೊಮಾ ಮುಗಿಯೋವರೆಗೂ ಇರಿ, ಆಮೇಲೆ ಬೇಕಾದ್ರೆ ಎಕ್ಸಿಟ್ ಆಗ್ಬೋದು. ಅಟ್ಲೀಸ್ಟ್ ವಿಲ್ ಗೆಟ್ ದ ಇನ್ಫಾರ್ಮೇಶನ್, ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ, ಡಿಪ್ಲೊಮಾ DCET ಎಲ್ಲಾನು. ಅದನ್ನ ಮಾಡಿ ಡಿಸ್ಕ್ರಿಪ್ಷನ್ ನೋಡಿ, ಗೊತ್ತಾಗುತ್ತೆ ನಿಮ್ಮಲ್ಲಿ. ಓಕೆ, ಆಮೇಲೆ ND ಅಕಾಡೆಮಿಯಿಂದ DCET ಕೋಚಿಂಗ್ ಎವ್ರಿವೇರ್ ಮಾಡ್ತಾ ಬರ್ತಾ ಇದೀನಿ. 2023 ಸ್ಟಾರ್ಟ್ ಮಾಡಿದ್ದು. ಓಕೆ, ಸೊ ದಿಸ್ ಇಸ್ ದ ರಿಸಲ್ಟ್ಸ್ ಓವರ್ ದ ಇಯರ್ಸ್. ಸೊ ಈ ಸಲ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೆ, ಇವಾಗ ಶಾರ್ಟ್ ಟರ್ಮ್ ಕೋಚಿಂಗ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ December 26 ಇಂದ ಇನ್ನು ಅಪ್ಡೇಟ್ ಕೊಟ್ಟಿಲ್ಲ. ಸೊ ನಿಮಗೆ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ. ಓಕೆ, ನಿಮ್ಮ ಸೀನಿಯರ್ಸ್ ಯಾರನ್ನ ಇದ್ರೆ ರೆಫರ್ ಮಾಡಿ. ಓಕೆ, ನೀವು ಫಸ್ಟ್ ಸೆಮ್ ಅಲ್ಲಿ ಇದ್ರೆ ಫೈನಲ್ ಇಯರ್ ಬಂದಾಗ ಲಾಂಗ್ ಟರ್ಮ್ ಕೋಚಿಂಗ್ ಗೆ ಜಾಯ್ನ್ ಆಗಿ. ND ಅಕಾಡೆಮಿಯಿಂದ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ. ಅಂಡ್ ದಿಸ್ ಇಸ್ ದ ರಿಸಲ್ಟ್ ಆಫ್ ND ಅಕಾಡೆಮಿ. ನೀವು ಆಲ್ರೆಡಿ ನೋಡ್ತಾ ಇರ್ತೀರಾ, ಪದೇ ಹೇಳೋದು ಬೇಡ, ಇಲ್ಲಿ ಗೋ ಥ್ರೂ ದಿಸ್ ವಿಡಿಯೋ, ವಿಲ್ ಗೆಟ್ ಆಲ್ ದ ಡೀಟೇಲ್ಸ್. ಓಕೆ, ನೀವು ಫೈನಲ್ ಇಯರ್ ಬರೋಷ್ಟೊತ್ತಿಗೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ವಾಟ್ ಇಸ್ ND ಅಕಾಡೆಮಿ ಅಂತ. ಸೊ ಸಪೋರ್ಟ್ ಇರಲಿ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇವಾಗ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ ಮ್ಯಾಟ್ರಿಸಸ್ ನೆನ್ನೆ ಕವರ್ ಮಾಡಿದೀನಿ. ಇವಾಗ ಬರೋ ಡಿಟರ್ಮಿನೆಂಟ್ಸ್ ಪಾರ್ಟ್. ಡಿಟರ್ಮಿನೆಂಟ್ಸ್ಗೂ ಈಕ್ವಲ್ ಮಾರ್ಕ್ಸ್ ಬರುತ್ತೆ. ರಫ್ಲಿ ನಿಮಗೆ 15ರಿಂದ 19 ಮಾರ್ಕ್ಸ್ ಬರುತ್ತೆ. ಡಿಟರ್ಮಿನೆಂಟ್ಸ್ ಅಲ್ಲಿ ಎಷ್ಟು ಬರುತ್ತೆ? 15ರಿಂದ 19 ಮಾರ್ಕ್ಸ್, 18ರಿಂದ 19 ಮಾರ್ಕ್ಸ್ ತನಕ ಬರುತ್ತೆ. ಸೊ 18 ಅನ್ಕೊಬಹುದು, ಏನೂ ಇಲ್ಲ. ಓಕೆ, 18 ಮಾರ್ಕ್ಸ್ ಅಂತ ಅನ್ಕೊಬಹುದು ನೀವು ಇಲ್ಲಿ. ಓಕೆ, ಸೊ ಇದ್ರಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ನೋಡಿ, ಡಿಟರ್ಮಿನೆಂಟ್ಸ್ ಬರುತ್ತೆ ಫಸ್ಟ್ ಥಿಂಗ್, ಡಿಟರ್ಮಿನೆಂಟ್ಸ್ ಟಾಪಿಕ್ ಬರುತ್ತೆ. ಎಲ್ಲಾ ಬರೋದು ನಿಮಗೆ ಸೆಕೆಂಡ್ ಆರ್ಡರ್ ಮಾತ್ರ. ನಿಮಗೆ ಇರೋದು ಡಿಟರ್ಮಿನೆಂಟ್ಸ್ ಸೆಕೆಂಡ್ ಆರ್ಡರ್ ಮಾತ್ರ, ಥರ್ಡ್ ಆರ್ಡರ್ ಇಲ್ಲ ನಿಮಗೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಆರ್ಡರ್ ಬರುತ್ತೆ. ಸೊ ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು, ಆಮೇಲೆ ಕ್ರೇಮರ್ಸ್ ರೂಲ್ ಬರುತ್ತೆ, ಅನ್ನೋನ್ ಕ್ವಾಂಟಿಟೀಸ್ ಫೈಂಡ್ ಔಟ್ ಮಾಡೋದು, ಆಮೇಲೆ ಅಡ್ಜಾಯಿಂಟ್ ಬರುತ್ತೆ. ಅಡ್ಜಾಯಿಂಟ್ ಬರಬೇಕು ಅಂದ್ರೆ ಮೈನಸ್ ಬರಬೇಕು, ಕೋ ಫ್ಯಾಕ್ಟರ್ಸ್ ಬರಬೇಕು. ಶಾರ್ಟ್ ಕಟ್ ಮೆಥಡ್ ಇದೆ, ಹೇಳ್ಕೊಡ್ತೀನಿ ಯಾವ ತರ ಮಾಡಬೇಕು. ಇದು ಥಿಯರಿ ಪಾರ್ಟ್, ಇಷ್ಟು ಬರಿಬೇಕು ಅಂದ್ರೆ ಬರೀಲೇಬೇಕಾಗತ್ತೆ. ಅದಾದ್ಮೇಲೆ ನಿಮಗೆ ಸಿಂಗುಲರ್ ಮತ್ತೆ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್.
ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಬರುತ್ತೆ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಸಿಂಗುಲರ್ ನಾನ್ ಸಿಂಗುಲರ್ ಬೇಕು. ಅದಾದ್ಮೇಲೆ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಬರುತ್ತೆ. ಅದಾದ್ಮೇಲೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಬರುತ್ತೆ. ಸೊ ಇಷ್ಟು ಟಾಪಿಕ್ ಡಿಟರ್ಮಿನೆಂಟ್ಸ್ ಅಲ್ಲಿ ಬರುತ್ತೆ ನಿಮಗೆ. ಓಕೆ, ಸೊ ಅರ್ಥ ಆಯ್ತಲ್ಲ ನಿಮ್ಗೆ ಇವಾಗ ಇದು ಟಾಪಿಕ್ಸ್ ನಾವು ಕವರ್ ಮಾಡಬೇಕಾಗಿರೋದು. ಸೊ ಇವಾಗ ಯಾವ ತರ ಬರುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಎರಡು ಪಾರ್ಟ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಮ್ಯಾಟ್ರಿಸಸ್ ಮತ್ತೆ ಡಿಟರ್ಮಿನೆಂಟ್ಸ್. ಎಂ ಅಂದ್ರೆ ಮ್ಯಾಟ್ರಿಸಸ್, ಡಿ ಅಂದ್ರೆ ಡಿಟರ್ಮಿನೆಂಟ್ಸ್. ಇವಾಗ ಮ್ಯಾಟ್ರಿಸಸ್ ಅಲ್ಲಿ ನಿಮಗೆ ಎರಡೂ ಸೇರಿ ಎರಡೂ ಚಾಪ್ಟರ್ ಇಂದ 31 ಮಾರ್ಕ್ಸ್ ಬರೋದು ನಮ್ಗೆ ಇಲ್ಲಿ. ಓಕೆ, ಎರಡೂ ಚಾಪ್ಟರ್ ಇಂದ 31 ಮಾರ್ಕ್ಸ್ ಬರೋದು. ಇದ್ರಲ್ಲಿ ಏನಾದ್ರೂ 15 ಮಾರ್ಕ್ಸ್ ಕೊಟ್ರೆ ಮ್ಯಾಟ್ರಿಸಸ್ ಅಲ್ಲಿ, ಇಲ್ಲಿ 16 ಕೊಡ್ತಾನೆ. ಸೊ 15 ಪ್ಲಸ್ 16 31 ಆಗುತ್ತೆ. ಇನ್ ಕೇಸ್ ಇದ್ರಲ್ಲಿ ಏನಾರ 13 ಕೊಟ್ರೆ ಇದ್ರಲ್ಲಿ ಏನಾಗುತ್ತೆ ಅವಾಗ 18 ಕೊಡ್ತಾನೆ. ಸೊ ಈ ತರ ಬ್ಯಾಲೆನ್ಸ್ ಮಾಡ್ತಾನೆ. ಸೊ ಎಕ್ಸಾಕ್ಟ್ ಆಗಿ ಆ ತರ ಈ ತರ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ವೇರಿ ಆಗೋದು ನಮ್ಗೆ ಎಲ್ಲಿ ವೇರಿ ಆಗುತ್ತೆ ಅಂತಂದ್ರೆ MCQs ಮತ್ತೆ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ವೇರಿ ಆಗುತ್ತೆ. ನೋಡಿ ಇಲ್ಲಿ ವೇರಿ ಆಗುತ್ತೆ ನಮ್ಗೆ ಇಲ್ಲಿ MCQs ಮತ್ತೆ ಫಿಲ್ ದ ಬ್ಲಾಂಕ್ಸ್ ಒಂದೇ ಬರೋದು ಡಿಟರ್ಮಿನೆಂಟ್ ಮೇಲೆ. MCQs ವೇರಿ ಆಗುತ್ತೆ ನಮ್ಗೆ, ಅಷ್ಟೇನೇನು ಇಲ್ಲ. ಸೊ ಮ್ಯಾಟ್ರಿಸಸ್ ಅಲ್ಲಿ ಯಾವ್ದಾದ್ರು ಬರುತ್ತೆ 2 ಮಾರ್ಕ್ಸ್ ಬರುತ್ತೆ, 3 ಮಾರ್ಕ್ಸ್ ಬರುತ್ತೆ ಅಂತ ಡೀಟೇಲ್ ಆಗಿ ಹೇಳಿದೀನಿ. ಇವಾಗ ಡಿಟರ್ಮಿನೆಂಟ್ಸ್ ಅಲ್ಲಿ ಯಾವ್ದು ಬರುತ್ತೆ ಓವರ್ ಆಲ್ ವ್ಯೂ ಕೊಡ್ತೀನಿ. ಓಕೆ, ವಾಟ್ ಎವರ್ ಇಟ್ ಮೇ ಬಿ. ಅದಕ್ಕೆ ಈ ಚಾಪ್ಟರ್ ನ ಕಂಪ್ಲೀಟ್ ಓದ್ಬಿಡಿ, ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಗೈಡೆನ್ಸ್ ಕೊಡ್ತೀನಿ. ಓಕೆ, ಸೊ ದಿಸ್ ಇಸ್ ದ ಇಂಟ್ರೊಡಕ್ಷನ್ ಪಾರ್ಟ್. ಕಮಿಂಗ್ ಬ್ಯಾಕ್ ಟು ದ ಥಿಂಗ್, ಡಿಟರ್ಮಿನೆಂಟ್ ಒಂದು ಕಾನ್ಸೆಪ್ಟ್ಸ್ ನೋಡೋಣ ಇವಾಗ. ಯಾಕಂದ್ರೆ ಕಾನ್ಸೆಪ್ಟ್ಸ್ ಗೊತ್ತಿಲ್ದಿರಾ ನಾವು ಮುಂದೆ ಹೋಗಕ್ಕಾಗಲ್ಲ. ಕ್ವಶನ್ ಸಾಲ್ವ್ ಮಾಡಬೇಕು ಅಂದ್ರೆ ಕಾನ್ಸೆಪ್ಟ್ಸ್ ಗೊತ್ತಿರ್ಬೇಕು ನಮಗೆ. ಡಿಟರ್ಮಿನೆಂಟ್ ಅಂದ್ರೆ ಏನು? ಇವಾಗ ಮ್ಯಾಟ್ರಿಸಸ್ ಅಂದ್ರೆ ಗೊತ್ತು ನಿಮ್ಗೆ. ಮ್ಯಾಟ್ರಿಸಸ್ ಅಂದ್ರೆ ಏನು? ಎರಡು ರೆಕ್ಟಾಂಗುಲರ್ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ಬರೀತಾ ಇದ್ರಿ, ಇದು ಮ್ಯಾಟ್ರಿಸಸ್ ಆಗುತ್ತೆ. ಡಿಟರ್ಮಿನೆಂಟ್ ಅಂದ್ರೆ ಏನು ಇಲ್ಲ, 2 ವರ್ಟಿಕಲ್ ಲೈನ್ಸ್. ಓಕೆ, ಸೊ 2 ವರ್ಟಿಕಲ್ ಲೈನ್ಸ್ ಅಲ್ಲಿ ಬರೆದ್ರೆ ನಂಬರ್ಸ್ ಇನ್ 2 ವರ್ಟಿಕಲ್ ಲೈನ್ಸ್. ವರ್ಟಿಕಲ್ ಲೈನ್ಸ್ ಈಸ್ ಡಿಟರ್ಮಿನೆಂಟ್, ಅಷ್ಟೇನೇನು ಇಲ್ಲ. ಸೊ ಇಲ್ಲಿ ಮ್ಯಾಟ್ರಿಸಸ್ ಇದೆಯಲ್ಲ, ಸೊ ಮ್ಯಾಟ್ರಿಸಸ್ಗೆ ಹ್ಯಾಸ್ ನೋ ವ್ಯಾಲ್ಯೂ, ವ್ಯಾಲ್ಯೂ ಇಲ್ಲ ಇದಕ್ಕೆ. ಬಟ್ ವ್ಯಾಲ್ಯೂ ಬೇಕು ಅಂತಂದ್ರೆ ಯು ನೀಡ್ ಟು ಗೋ ಫಾರ್ ಡಿಟರ್ಮಿನೆಂಟ್. ಇದಕ್ಕೆ ವ್ಯಾಲ್ಯೂ ಬರುತ್ತೆ, ಹ್ಯಾಸ್ ಎ ವ್ಯಾಲ್ಯೂ, ಇದಕ್ಕೆ ವ್ಯಾಲ್ಯೂ ಬರುತ್ತೆ ಇಲ್ಲಿ. ಅರ್ಥ ಆಯ್ತಾ? ಸೊ ಮ್ಯಾಟ್ರಿಸಸ್ಗೆ ವ್ಯಾಲ್ಯೂ ಬರಲ್ಲ, ಡಿಟರ್ಮಿನೆಂಟ್ಗೆ ವ್ಯಾಲ್ಯೂ ಬರುತ್ತೆ ನಮ್ಗೆ ಇಲ್ಲಿ. ಸೊ ನಿಮಗಿರೋದು ಕಂಪ್ಲೀಟ್ ಡಿಟರ್ಮಿನೆಂಟ್ಸ್ ಬಂದು ಓನ್ಲಿ ಸೆಕೆಂಡ್ ಆರ್ಡರ್, ಓನ್ಲಿ ಸೆಕೆಂಡ್ ಆರ್ಡರ್. ಅಂದ್ರೆ ಏನ್ ಸರ್ ಥರ್ಡ್ ಆರ್ಡರ್ ಇಲ್ವಾ ಅಂತಂದ್ರೆ ಥರ್ಡ್ ಆರ್ಡರ್ ನಮಗೆ ಬರಲ್ಲ, ಸೆಕೆಂಡ್ ಆರ್ಡರ್ ಮಾತ್ರ ಬರೋದು. ಸೊ ಇವಾಗ ಡಿಟರ್ಮಿನೆಂಟ್ ಹ್ಯಾಸ್ ಎ ವ್ಯಾಲ್ಯೂ ಅಂತಂದೆ. ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಹೆಂಗ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ಆರ್ಡರ್ ಮ್ಯಾಟ್ರಿಕ್ಸ್ ಹೆಂಗ್ ಬರುತ್ತೋ ಹಂಗೆ ಬರುತ್ತೆ ಡಿಟರ್ಮಿನೆಂಟ್. ಬಟ್ ಏನು ಅಂತಂದ್ರೆ ಇಲ್ಲಿ ಎಲ್ಲಾ ಸ್ಕ್ವೇರ್. ಸೊ ಡಿಟರ್ಮಿನೆಂಟ್ ಏನು ಕರಿಬಹುದು? ಡಿಟರ್ಮಿನೆಂಟ್ ಇಸ್ ಸಮಥಿಂಗ್ ಬಟ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿಬಹುದು ನಾನು ಇಲ್ಲಿ. ಡಿಟರ್ಮಿನೆಂಟ್ ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ. ಸೊ ಡಿಟರ್ಮಿನೆಂಟ್ ಎ ತಗೊಂಡಾಗ ಫಾರ್ ಎಕ್ಸಾಂಪಲ್ 1 2 3 4 ಅಂತ ಬಂದಾಗ ಫೈಂಡ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಅಂತ ಬರುತ್ತೆ. ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ಬಂದು ಹಿಂಗ್ ಬರಿತೀನಿ, ಅಂದ್ರೆ 2 ವರ್ಟಿಕಲ್ ಲೈನ್ಸ್ ಅಲ್ಲಿ ಅಂತ ಬರ್ದಾಗ ಇದು ಡಿಟರ್ಮಿನೆಂಟ್ ವ್ಯಾಲ್ಯೂ ಆಗುತ್ತೆ. ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತಂದ್ರೆ ನೋಡಿ ಇಲ್ಲಿ 1 2 3 4 ಓಕೆ ಹಿಂಗಿದೆ. ಸೊ ಇದೇನೋ ಒಂದು ಹೇಳಿದೆ ನಿಮ್ಗೆ, ಇದೇನು ಅಂತಂದ್ರೆ ದಿಸ್ ಈಸ್ ಕಾಲ್ಡ್ ಆಸ್ PD ಪ್ರಿನ್ಸಿಪಲ್ ಡಯಾಗ್ನಲ್ ಅಂಡ್ ದಿಸ್ ಈಸ್ ಕಾಲ್ಡ್ ಆಸ್ SD secondary diagonal. So determinant value is equal to PD minus SD. ಇಷ್ಟೇ, ಇನ್ನೇನು ಇಲ್ಲ. ಅಂದ್ರೆ this into this minus this into this. ಕೆಲವರು this into this minus this into this ಅಂತ ಮಾಡ್ತಾರೆ. ಹಿಂಗ ಮಾಡಿದ್ರು ಒಂದೇ, ಹಿಂಗ ಮಾಡಿದ್ರು ಒಂದೇ, ನಾನು ಹಿಂಗ್ ಮಾಡ್ತೀನಿ, ಅಷ್ಟೇನೂ ಇಲ್ಲ. ಸೊ ಏನ್ ಬರುತ್ತೆ? PD ಅಂದ್ರೆ ಏನು? 1 into 4 minus 3 into 2 ಅಷ್ಟೇ, ಇನ್ನೇನು ಇಲ್ಲ. ನೋಡಿ ಇಲ್ಲಿ 1 into 4 minus 3 into 2 ಡಿಟರ್ಮಿನೆಂಟ್ ವ್ಯಾಲ್ಯೂ. 4 minus 6 that is equal to minus 2 ಬರುತ್ತೆ. ಸೊ ಇಲ್ಲಿ ವ್ಯಾಲ್ಯೂ ಬಂತು. ಸೊ ವ್ಯಾಲ್ಯೂ ಬೇಕು ಅಂತಂದ್ರೆ ಮ್ಯಾಟ್ರಿಸಸ್ ನ ಡಿಟರ್ಮಿನೆಂಟ್ ಮಾಡಿದ್ರೆ ಯು ವಿಲ್ ಗೆಟ್ ಎ ವ್ಯಾಲ್ಯೂ. ದಿಸ್ ಇಸ್ ಸೋ ವಿಲ್ ಫೈಂಡ್ ಔಟ್ ದ ದಿಸ್ ಇಸ್ ಗೋಯಿಂಗ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ ಡಿಟರ್ಮಿನೆಂಟ್. ಸೊ ನಿಮ್ಗೆ ಸೆಕೆಂಡ್ ಆರ್ಡರ್ ಇರೋದು. ಸೊ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, PD minus SD, ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್, ಇದು ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎ ಡಿಟರ್ಮಿನೆಂಟ್. ಇದು ನಿಮಗೆ ಆ ಡಿಜಾಯಿಂಟ್ ಅಲ್ಲಿ ಯೂಸ್ ಆಗುತ್ತೆ, ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಯೂಸ್ ಆಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಷನ್ ಅಲ್ಲಿ ಯೂಸ್ ಆಗುತ್ತೆ ಫರ್ದರ್ ಬೇಸಿಕ್ ಥಿಂಗ್. ಓಕೆ, ಸೊ ಅರ್ಥ ಆಯ್ತಲ್ವಾ? ಅರ್ಥ ಕನ್ಫ್ಯೂಷನ್ ಆಗಿದ್ರೆ ಮತ್ತೆ ಸ್ಟಾಪ್ ಮಾಡಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಸಿಂಗುಲರ್ ಅಂಡ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಓಕೆ, ಸಿಂಗುಲರ್ ಅಂಡ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಓಕೆ, ಸೊ ಇವಾಗ ಒಂದು ಮ್ಯಾಟ್ರಿಕ್ಸ್ ಕೊಡ್ತೀನಿ. ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾಗ 1 2 3 4 ಇದಕ್ಕೆ ವ್ಯಾಲ್ಯೂ ಬರಬೇಕು. ಇದಕ್ಕೆ ವ್ಯಾಲ್ಯೂ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಅದನ್ನ ಡಿಟರ್ಮಿನೆಂಟ್ ಮಾಡಬೇಕು. ಡಿಟರ್ಮಿನೆಂಟ್ ಮಾಡಬೇಕು. ಡಿಟರ್ಮಿನೆಂಟ್ ಮಾಡಿದಾಗ ವ್ಯಾಲ್ಯೂ ಬರುತ್ತೆ. ಇಫ್ ದ ವ್ಯಾಲ್ಯೂ ವಾಟ್ ಯು ವಿಲ್ ಗೆಟ್ ಈಸ್ ಈಕ್ವಲ್ ಟು 0, ದಿಸ್ ಈಸ್ ಕಾಲ್ಡ್ ಆಸ್ ಸಿಂಗುಲರ್ ಮ್ಯಾಟ್ರಿಕ್ಸ್.
ಅರ್ಥ ಆಯ್ತಾ? ನೋಡಿ ಇಲ್ಲಿ ಏನು ಇಲ್ಲ, ಸಿಂಪಲ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಒಂದು ಮ್ಯಾಟ್ರಿಕ್ಸ್ ಇರುತ್ತೆ, ಅದಕ್ಕೆ ವ್ಯಾಲ್ಯೂ ಬರಬೇಕು ಅಂದ್ರೆ ಡಿಟರ್ಮಿನೆಂಟ್ ಮಾಡಬೇಕು. ಡಿಟರ್ಮಿನೆಂಟ್ ಮಾಡಿದಾಗ ಈಕ್ವಲ್ ಟು 0 ಬರುತ್ತೆ ವ್ಯಾಲ್ಯೂ. ಅಂದ್ರೆ ಡಿಟರ್ಮಿನೆಂಟ್ ಮಾಡಿದಾಗ ಅದನ್ನ ಸಾಲ್ವ್ ಮಾಡಿದಾಗ ವ್ಯಾಲ್ಯೂ 0 ಬಂತು ಅಂದ್ರೆ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇವಾಗ ಡಿಟರ್ಮಿನೆಂಟ್ ಮಾಡಿದಾಗ ಅದ್ರ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಅಂತಂದ್ರೆ ಇಸ್ ನಥಿಂಗ್ ಬಟ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಅರ್ಥ ಮಾಡ್ಕೊಳ್ಳಿ, ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಷ್ಟೇನೇನು ಇಲ್ಲ. ಅರ್ಥ ಆಯ್ತಾ? ಡಿಟರ್ಮಿನೆಂಟ್ ಸಾಲ್ವ್ ಮಾಡಿದಾಗ ವ್ಯಾಲ್ಯೂ 0 ಬಂತ, ಸಿಂಗುಲರ್ ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ ಸಾಲ್ವ್ ಮಾಡಿದಾಗ ವ್ಯಾಲ್ಯೂ 0 ಬರ್ಲಿಲ್ವಾ, ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಸೊ ಇವಾಗ ಇದು ಯಾವುದು, ಸಿಂಗುಲರ್ ನಾನ್ ಸಿಂಗುಲರ್, ನೀವೇ ಹೇಳಿ, ಕಮೆಂಟ್ ಮಾಡಿ. ಸಿಂಗುಲರ್ ನಾನ್ ಸಿಂಗುಲರ್? ಎಸ್, ಇಟ್ ಈಸ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಕರೆಕ್ಟಾ? ಕಮೆಂಟ್ ಮಾಡಿದ್ರೆ ವೆರಿ ಗುಡ್. ನೋಡಿ ಇಲ್ಲಿ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್, ಯಾಕಂದ್ರೆ 0 ಇಲ್ಲ, ಬೇರೆ ವ್ಯಾಲ್ಯೂ ಇದೆ, ಪಾಸಿಟಿವ್ ನೆಗೆಟಿವ್ ಎನಿಥಿಂಗ್ ಯಾವ್ದು ಬೇಕಾದ್ರೆ ಬರ್ಬೋದು ನಮ್ಗೆ. ಅದಕ್ಕೆ ಇದು ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಗಾಟ್ ಅನ್ ಐಡಿಯಾ? ಸಿಂಗುಲರ್ ನಾನ್ ಸಿಂಗುಲರ್ ಇದು ಏನಕ್ಕೆ ಬರುತ್ತೆ ಅಂತಂದ್ರೆ ಸಾಲ್ವ್ ಫಾರ್ ಎಕ್ಸ್ ಅಂತ ಬರುತ್ತೆ. ಸಾಲ್ವ್ ಫಾರ್ ಎಕ್ಸ್ ಅಂತ ಬರುತ್ತೆ, ಅಲ್ಲಿ ನಮಗೆ ಯೂಸ್ ಆಗುತ್ತೆ. ಬಂದಾಗ ನಿಮಗೆ ಹೇಳ್ಕೊಡ್ತೀನಿ, ಕಾನ್ಸೆಪ್ಟ್ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಅಬೌಟ್ ಸಿಂಗುಲರ್ ಅಂಡ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಓಕೆ, ಸೊ ನೆಕ್ಸ್ಟ್ ಬಂದು ಕ್ರೇಮರ್ಸ್ ರೂಲ್. ಸೊ ಕ್ರೇಮರ್ಸ್ ರೂಲ್ ಅಂತಂದ್ರೆ ಅನ್ನೋನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಟು ಫೈಂಡ್ ಕ್ರೇಮರ್ಸ್ ರೂಲ್ ಅಂದ್ರೆ ಟು ಫೈಂಡ್ ಅನ್ನೋನ್ ವ್ಯಾಲ್ಯೂಸ್. ಅನ್ನೋನ್ ವ್ಯಾಲ್ಯೂಸ್. ಸೊ ನಿಮ್ಗೆ ಇರೋದು ಎಷ್ಟು ಆರ್ಡರ್? ಸೆಕೆಂಡ್ ಆರ್ಡರ್. ಸೆಕೆಂಡ್ ಆರ್ಡರ್ ಅಂದ್ರೆ ಸೆಕೆಂಡ್ ಆರ್ಡರ್ ಆಗಿರೋದಕ್ಕೆ ಡಿಟರ್ಮಿನೆಂಟ್ ಯು ವಿಲ್ ಗೆಟ್ ಓನ್ಲಿ 2 ಅನ್ನೋನ್ ವ್ಯಾಲ್ಯೂಸ್. 2 ಅನ್ನೋನ್ ವ್ಯಾಲ್ಯೂಸ್. ಓಕೆ, ಸೊ 2 ಅನ್ನೋನ್ ವ್ಯಾಲ್ಯೂಸ್ ಮಾತ್ರ ಬರ್ಬೇಕಾಗಿರೋದು. ಅಂದ್ರೆ ಫಾರ್ ಎಕ್ಸಾಂಪಲ್ a1x ಪ್ಲಸ್ b1y ಇಸ್ ಈಕ್ವಲ್ ಟು c1 ಅನ್ಕೋಣ. a2x ಪ್ಲಸ್ b2y ಇಸ್ ಈಕ್ವಲ್ ಟು c2 ಅನ್ಕೋಣ. ಸೊ ಇಲ್ಲಿ ಎಕ್ಸ್ ವೈ ಅನ್ನೋನ್ ಕೋಎಫಿಷಿಯಂಟ್ಸ್ ಫೈಂಡ್ ಔಟ್ ಮಾಡಬೇಕು. ಇದು ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ದೀಸ್ ಆರ್ ಕಾಲ್ಡ್ ಆಸ್ ಲೀನಿಯರ್ ಈಕ್ವೇಷನ್ಸ್. ಓಕೆ, ಸಾಲ್ವಿಂಗ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಸೊ 2 ವ್ಯಾಲ್ಯೂ ಬರುತ್ತೆ. ಸೊ ನನಗೆ ಯೂಸಿಂಗ್ ದಿಸ್ ಕೋಎಫಿಷಿಯಂಟ್ಸ್ ಡೆಲ್ಟಾ ಫೈಂಡ್ ಔಟ್ ಮಾಡ್ತೀನಿ. ಸೊ ಡೆಲ್ಟಾ ಹಿಂಗ್ ಬರೀಬಹುದು, ಡೆಲ್ಟಾ ಫೈಂಡ್ ಔಟ್ ಮಾಡ್ತೀನಿ. ಒಂದು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಬರುತ್ತೆ. ಇದೇನು ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂಡ್ ವೈ, ಅಂದ್ರೆ a1 b1 a2 b2 ಅಷ್ಟೇನಿಲ್ಲ. a1 b1 a2 b2 ಇದು ಡೆಲ್ಟಾ ಒಂದು ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಡೆಲ್ಟಾ 1 ಬೈ ಡೆಲ್ಟಾ ಅಂಡ್ ವೈ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಡೆಲ್ಟಾ 2 ಬೈ ಡೆಲ್ಟಾ. ಇಷ್ಟೇ ಸಮ್ ನಮ್ಗೆ. ಇವಾಗ ಡೆಲ್ಟಾ 1 ಏನಂತ ಅಂದ್ರೆ ಡೆಲ್ಟಾ 1 ಈಕ್ವಲ್ ಟು ಇಲ್ಲಿ ಇದೆಯಲ್ಲ, ಇಲ್ಲಿ ಈ ಫಸ್ಟ್ ಕಾಲಮ್ ನ ಇಲ್ಲಿ ರಿಪ್ಲೇಸ್ ಮಾಡಿ, ಫಸ್ಟ್ ರೋ ರಿಪ್ಲೇಸ್ ಮಾಡಿ. a1 ಜಾಗದಲ್ಲಿ c1 c2 ಹಾಕ್ಲಿ, b1 b2 ಹಂಗೆ ಬರ್ಕೊಳ್ಳಿ. ಅಂಡ್ ಡೆಲ್ಟಾ 2 ಬಂದು ಸೆಕೆಂಡ್ ರೋ ನ ರೀಪ್ಲೇಸ್ ಮಾಡಿ. ಅಂದ್ರೆ ಫಸ್ಟ್ ರೋ ಹಂಗೆ ಬರ್ಕೊಳ್ಳಿ a1 a2, ಸೆಕೆಂಡ್ ರೋ ನ c1 ಸೆಕೆಂಡ್ ಕಾಲಮ್ ನ c1 c2 ಇಂದ ರೀಪ್ಲೇಸ್ ಮಾಡಿ. ಸೊ ಈ ತರ ಮಾಡೋಣ. ಅರ್ಥ ಆಗಿಲ್ಲ ಅಂದ್ರೆ ಸದ್ಯಕ್ಕೆ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಕ್ರೇಮರ್ಸ್ ರೂಲ್ ಅಂದ್ರೆ 2 ಅನ್ನೋನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಡೆಲ್ಟಾ ಬರುತ್ತೆ, ಡೆಲ್ಟಾ 1 ಬರುತ್ತೆ, ಡೆಲ್ಟಾ 2 ಬರುತ್ತೆ. ಎಕ್ಸ್ ಬಂದು ಡೆಲ್ಟಾ 1 ಬೈ ಡೆಲ್ಟಾ ಅಂಡ್ ವೈ ಬಂದು ಡೆಲ್ಟಾ 2 ಬೈ ಡೆಲ್ಟಾ ಅಷ್ಟೇ. ಸೊ ದಿಸ್ ಇಸ್ ದ ಮೇನ್ ಥಿಂಗ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತಂದ್ರೆ ನಮ್ಗೇನು ಇಲ್ಲ, ಎ ಡಿ ಜೆ ಅಂತ ಬರುತ್ತೆ. ಎ ಡಿ ಜೆ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಬರಬೇಕು ಅಂತಂದ್ರೆ ನನಗೆ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರಬೇಕು, ಅದ್ರ ಟ್ರಾನ್ಸ್ಪೋಸ್ ತೆಗಿತೀನಿ. ಕೋ ಫ್ಯಾಕ್ಟರ್ ಬರಬೇಕು ಅಂತಂದ್ರೆ ನನಗೆ ಮೈನರ್ ಮ್ಯಾಟ್ರಿಕ್ಸ್ ಬರಬೇಕು. ಓಕೆ, ಸೊ ಮೈನರ್ ನ ಐ ವಿಲ್ ಫೈಂಡ್ ಔಟ್ ವಿತ್ ಮ್ಯಾಟ್ರಿಕ್ಸ್ ಎ. ಡಿಟರ್ಮಿನೆಂಟ್ ಬರಲ್ಲ, ಇಲ್ಲಿ ಮ್ಯಾಟ್ರಿಕ್ಸ್ ಎ ಬರುತ್ತೆ. ಓಕೆ, ಸೊ ಇಷ್ಟು ಲಿಂಕೇಜ್. ಸೊ ಇವೆಲ್ಲ ಆಮೇಲೆ ಬಂದಾಗ MCQ ಬಂದಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಅಡ್ಜಾಯಿಂಟ್ ಎ ಹೆಂಗ್ ಫೈಂಡ್ ಔಟ್ ಮಾಡಬೇಕು ಅಂತಾನು ಹೇಳ್ಕೊಡ್ತೀನಿ ನಿಮ್ಗೆ. ಶಾರ್ಟ್ ಕಟ್ ಮೆಥಡ್ ಇದೆ, ಒಂದರಿಸೆ ಡೈರೆಕ್ಟ್ ಆಗಿ ಬರೀಬಹುದು. ಡೈರೆಕ್ಟ್ ಮೆಥಡ್. ಓಕೆ, ಡೈರೆಕ್ಟ್ ಮೆಥಡ್ ಅಲ್ಲ, ಇದು ಡೈರೆಕ್ಟ್ ಮೆಥಡ್. METHOD ಯಾವುದು? ಕೋ ಫ್ಯಾಕ್ಟರ್ ಕಂಡಿಡಿದು, ಮೈನರ್ ಕಂಡಿಡಿದು, ಕೋ ಫ್ಯಾಕ್ಟರ್ ಕಂಡಿಡಿದು ಅದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಯು ವಿಲ್ ಗೆಟ್ ಅಡ್ಜಾಯಿಂಟ್ ಎ. ಇಷ್ಟು ನಿಮಗೆ. ಓಕೆ, ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡೋದಕ್ಕೆ ಅದು ಬಂದಾಗ ನಿಮ್ಗೆ ಹೇಳ್ಕೊಡ್ತೀನಿ. ದಟ್ ಇಸ್ ಅ ಶಾರ್ಟ್ ಕಟ್ ಮೆಥಡ್. ಅದು ಬಂದಾಗ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಅಡ್ಜಾಯಿಂಟ್ ಎ ಬೇಕು ಅಂತಂದ್ರೆ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಮಾಡಿದ್ರೆ ಅಡ್ಜಾಯಿಂಟ್ ಎ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತಂದ್ರೆ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಸೊ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ನಥಿಂಗ್ ಬಟ್ ಎ ಇನ್ವರ್ಸ್ ಏನೋ ನಥಿಂಗ್ ಬಟ್ 1 ಬೈ ಎ. 1 ಬೈ ಎನ ಹಿಂಗ್ ಬರೀತೀನಿ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಎ ಅಂದ್ರೆ ಏನೋ ಮ್ಯಾಟ್ರಿಕ್ಸಸ್.
ಸೊ ಎ ಇನ್ವರ್ಸ್ ಫಾರ್ಮುಲಾ ಏನು ಅಂತಂದ್ರೆ ಎ ಇನ್ವರ್ಸ್ ಇಸ್ ಇಕ್ವಲ್ ಟು ಅಡ್ಜಾಯಿಂಟ್ ಎ, ನೋಡಿ ಇಲ್ಲಿ ಬೇಕು ಅಡ್ಜಾಯಿಂಟ್ ಎ ಬೇಕು ಬೈ ಡಿಟರ್ಮಿನೆಂಟ್ ಎ, ನೋಡಿ ಎರಡೂ ಬೇಕು, ಡಿಟರ್ಮಿನೆಂಟ್ ಎ ಬೇಕು ಅಡ್ಜಾಯಿಂಟ್ ಏನು ಬೇಕು ನನಗೆ ಇಲ್ಲಿ. ಸೊ ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡೋದು ಹೆಂಗೆ ಹೇಳ್ಕೊಡ್ತೀನಿ, ಡಿಟರ್ಮಿನೆಂಟ್ ಎ ಫೈಂಡ್ ಔಟ್ ಮಾಡೋದು ಹೆಂಗ್ ಗೊತ್ತು ನಿಮಗೆ. ಬಟ್ ಇಲ್ಲಿ ಕಂಡೀಷನ್ ಅಂತಂದ್ರೆ ದ ಕಂಡೀಷನ್ ಈಸ್ ಡಿಟರ್ಮಿನೆಂಟ್ ಎ ಶುಡ್ ನಾಟ್ ಈಕ್ವಲ್ ಟು 0. ಓಕೆ, ಇಫ್ ಡಿಟರ್ಮಿನೆಂಟ್ ಎ is equal to 0, then ಡೈರೆಕ್ಟ್ ಆಗಿ ಬರೀಬಹುದು, then A inverse does not exist ಅಂತ ಬರೀಬಹುದು. ಯಾಕೆ ಸರ್ ಅಂತಂದ್ರೆ ನೋಡಿ 0 ಎಲ್ಲಿ ಬರುತ್ತೆ, ಡಿನಾಮಿನೇಟರ್ ಬರುತ್ತೆ. ಓಕೆ, ಸೊ 0 ಎಲ್ಲಿ ಬರುತ್ತೆ, ಡಿನಾಮಿನೇಟರ್ ಬರುತ್ತೆ. ಅಂದ್ರೆ ಎನಿಥಿಂಗ್ ಡಿವೈಡ್ ಬೈ 0 ಏನಾಗುತ್ತೆ, ಇನ್ಫಿನಿಟಿ ಬರುತ್ತೆ. ಎನಿಥಿಂಗ್ ಡಿವೈಡ್ ಬೈ 0 ಅಂದ್ರೆ ಇನ್ಫಿನಿಟಿ ಬರುತ್ತೆ. ಇನ್ಫಿನಿಟಿ ಬಂದ್ರೆ ಎ ಇನ್ವರ್ಸ್ ಬರಲ್ಲ ಅಂತ ಬರೀಬೇಕು. ಅಂದ್ರೆ ಏನೋ ಕೊಡಲ್ಲ, ಯೂಶಲಿ ಕೊಟ್ಟ ಅಂತಂದ್ರೆ ಇದೊಂದು ಜ್ಞಾಪನ ಇರಲಿ. ಓಕೆ, ಸೊ ಇವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಬಂದಿಲ್ಲ ಅಂತಂದ್ರೆ ನಾಟ್ ಈಕ್ವಲ್ ಟು 0 ಅಂದ್ರೆ ಯಾವ ಮ್ಯಾಟ್ರಿಕ್ಸ್ ಬೇಗ ಹೇಳಿ, ಕಮೆಂಟ್ ಮಾಡಿ. ಯಾವ್ದು ಹೇಳಿ, ನಾನ್ ಸಿಂಗುಲರ್. ಈಕ್ವಲ್ ಟು 0 ಅಂದ್ರೆ ಯಾವುದು, ಸಿಂಗುಲರ್. ಅರ್ಥ ಆಯ್ತಾ? ನೋಡಿ ಎಷ್ಟು ಲಿಂಕೇಜ್ ಬರುತ್ತೆ ಈಸಿಯಾಗಿ. ಇಷ್ಟೇ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್. ಇದೊಂದು ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ, ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ. ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬಂತು ಅಂದ್ರೆ ಡೈರೆಕ್ಟ್ ಆಗಿ ನೀವು ಬರೀಬಹುದು ಏನು, ಎ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೀಬಹುದು. ನೀವು ಇಲ್ಲಿ ಬರಲ್ಲ, ಆತರ ಏನಿಲ್ಲ. ಯಾಕಂದ್ರೆ 5 ಮಾರ್ಕ್ಸ್ ಕ್ವಶನ್ ಕೊಡ್ತಾನೆ, ಇನ್ನು ಎ ಇನ್ವರ್ಸ್ ಖಂಡಿತ ಬರುತ್ತೆ, ನೀವು ಮಾಡ್ಲೇಬೇಕಾಗುತ್ತೆ. ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡಬೇಕು, ಡಿಟರ್ಮಿನೆಂಟ್ ಎ ಫೈಂಡ್ ಔಟ್ ಮಾಡಬೇಕು, ಹೇಳ್ಕೊಡ್ತೀನಿ ಅದನ್ನ. ಓಕೆ, ಸೊ ಇಷ್ಟು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಶನ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಎರಡು ಬರುತ್ತೆ, ಎರಡು ಪಾರ್ಟ್ ಬರುತ್ತೆ ಇಲ್ಲಿ. ಸೊ ಪಕ್ಕಾ 10 ಮಾರ್ಕ್ಸ್ ಕ್ವಶನ್ ಇದು, ಯಾಕಂದ್ರೆ ಇದು ಬಿಟ್ರೆ ಬೇರೆ ಕೇಳಕ್ ಆಪ್ಷನ್ ಇಲ್ಲ 10 ಮಾರ್ಕ್ಸ್ ಅಲ್ಲಿ, ಆತರ ಇದೆ. ಓಕೆ, ಕೇಳಲ್ಲ ಅಂತಲ್ಲ, ಎ ಇನ್ವರ್ಸ್ ಮಲ್ಟಿಪ್ಲಿಕೇಶನ್ ಎರಡು ಕೇಳ್ಬೋದು 5 ಮಾರ್ಕ್ಸ್ಗೆ, ಇಲ್ಲಾಂದ್ರೆ ಇದು ಕೇಳ್ತಾರೆ. ಸೊ ಇದೇ ರಿಪೀಟ್ ಆಗಿರೋದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂತ. ಸೊ ಏನಿಲ್ಲ, ಫೈಂಡ್ ಒಂದು ಮ್ಯಾಟ್ರಿಕ್ಸ್ ಕೊಡ್ತಾರೆ. ಸೊ ಎ ಇಸ್ ಈಕ್ವಲ್ ಟು ಸಮ್ ಮ್ಯಾಟ್ರಿಕ್ಸ್ ಕೊಡ್ತಾರೆ. ಸೊ ಒಂದು ಸೆಕೆಂಡ್ ಆರ್ಡರ್ ಮ್ಯಾಟ್ರಿಕ್ಸ್ ಕೊಡ್ತಾರೆ. ಸೆಕೆಂಡ್ ಆರ್ಡರ್ ಮ್ಯಾಟ್ರಿಕ್ಸ್ ಕೊಟ್ಟಾಗ ಅದನ್ನು ಸಾಲ್ವ್ ಮಾಡಿದ್ರೆ ಡ್ಯೂ ಟು ಸಮ್ ಫಾರ್ಮುಲಾ ಅಪ್ಲೈ ಮಾಡಿ ಯು ವಿಲ್ ಗೆಟ್ ಇನ್ ದ ಫಾರ್ಮುಲಾ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ, ಅಥವಾ k ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಇದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಸೊ ದಿಸ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಶನ್. ಇದನ್ನ ಸಾಲ್ವ್ ಮಾಡಿದಾಗ x ಗೆ 2 ವ್ಯಾಲ್ಯೂ ಬರುತ್ತೆ, ಫಸ್ಟ್ ವ್ಯಾಲ್ಯೂ, ಸೆಕೆಂಡ್ ವ್ಯಾಲ್ಯೂ, ಅಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. ಸೊ ಆಲ್ರೆಡಿ ಲೀನಿಯರ್ ಈಕ್ವೇಶನ್ ಸಾಲ್ವ್ ಮಾಡಿದಾಗ ಬರುತ್ತಲ್ಲ ಅದೇನೆ. ಓಕೆ, ಇದು ಬರೋದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂತ ಬಂದ ತಕ್ಷಣ ಒಂದು ಬರಬೇಕು, ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು 0. ಇದನ್ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಎ ಬಂದು ಏನು, 2 ಇಂಟು ಸೆಕೆಂಡ್ ಆರ್ಡರ್ ಮ್ಯಾಟ್ರಿಕ್ಸ್. ಇದನ್ನ ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಅದನ್ನ ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. ಇದನ್ನ ಐಗನ್ ವ್ಯಾಲ್ಯೂಸ್ ಅಂತಾನು ಕರಿತೀವಿ, ಐಗನ್ ವ್ಯಾಲ್ಯೂಸ್ ಅಥವಾ ಐಗನ್ ರೂಟ್ಸ್ ಅಂತಾನು ಕರಿತೀವಿ. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಲಿಂಕೇ ಇದೆ. ಸೊ ಇಷ್ಟೇ ಡಿಟರ್ಮಿನೆಂಟ್ಸ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತಾ? ಸೊ ಯಾವ್ದಾದ್ರು ರಿಫ್ರೆಶ್ ಮಾಡೋಣ. ಸೊ ಡಿಟರ್ಮಿನೆಂಟ್ ಅಂದ್ರೆ ಏನು, ಡಿಟರ್ಮಿನೆಂಟ್ ವ್ಯಾಲ್ಯೂ ಹೆಂಗ್ ಫೈಂಡ್ ಔಟ್ ಮಾಡಬೇಕು, ಅದಾದ್ಮೇಲೆ ಸಿಂಗುಲರ್ ಮ್ಯಾಟ್ರಿಕ್ಸ್, ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್, ಅದಾದ್ಮೇಲೆ ಕ್ರೇಮರ್ಸ್ ರೂಲು, ಅನ್ನೋನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು, ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್, ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಶನ್ ಅಂಡ್ ರೂಟ್ಸ್. ಸೊ ಇಷ್ಟು ಕಾನ್ಸೆಪ್ಟ್ ಬರುತ್ತೆ. ಇಷ್ಟರಿಂದ ನಿಮಗೆ ಕಂಪ್ಲೀಟ್ಲಿ 15ರಿಂದ 18 ಮಾರ್ಕ್ಸ್ ವರೆಗೂ ಬರುತ್ತೆ. ಯಾರಿಗುಂಟು, ಯಾರಿಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್ಸ್ ಆಯ್ತು. ಸೊ ಇವಾಗ ಕ್ವಶನ್ ಪೇಪರ್ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್. ಸೊ ಸ್ಟೂಡೆಂಟ್ಸ್, ಇವಾಗ ಡಿಟರ್ಮಿನೆಂಟ್ಸ್ ಅಲ್ಲಿ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಅದ್ರಲ್ಲಿ ಫಸ್ಟ್ 2 ಮಾರ್ಕ್ಸ್ ನೋಡೋಣ ಯಾವ ಕ್ವಶನ್ ಬರುತ್ತೆ ಅಂತ. ಆಲ್ರೆಡಿ ನಿಮ್ಗೆ ಹೇಳಿದ್ದೆ 2 ಮಾರ್ಕ್ಸ್ ಕ್ವಶನ್ ಡಿಟರ್ಮಿನೆಂಟ್ ಅಲ್ಲಿ ಬರಲ್ಲ ಅಂತ ಆಲ್ರೆಡಿ ಹೇಳಿದ್ದೆ ನಿಮ್ಗೆ, ಕರೆಕ್ಟಾ? ನೋಡಿ ಇಲ್ಲಿ. ಸೊ 2 ಮಾರ್ಕ್ಸ್ ಬರಲ್ಲ, 3 ಮಾರ್ಕ್ಸ್ ಬರಲ್ಲ, 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, 10 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ ಅಂತ ಹೇಳಿದ್ದೆ ನಿಮ್ಗೆ. ನೋಡಿ 2 ಮಾರ್ಕ್ಸ್ ಕ್ವಶನ್ ತಗೊಂಡಾಗ ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ ನೋಡಿ 2 ಕ್ವಶನ್ ಬರುತ್ತೆ. ಓಕೆ, 1, 2. ಸೊ ಇದು ಬಂದು ಮ್ಯಾಟ್ರಿಸಸ್, ನೋಡಿ ಇದು ಬಂದು ಮ್ಯಾಟ್ರಿಸಸ್, ಸೊ ಇದು ಬಂದು ಮ್ಯಾಟ್ರಿಸಸ್. ಡಿಟರ್ಮಿನೆಂಟ್ ಬರಲ್ಲ ನಮ್ಗೆ ಇಲ್ಲಿ. ಓಕೆ, ಸೊ ಡಿಟರ್ಮಿನೆಂಟ್ 2 ಮಾರ್ಕ್ಸ್ ಇಲ್ಲ. ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ನೋಡೋಣ. ನೋಡಿ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲೂ ಅಷ್ಟೇ. ನೋಡಿ ಇಲ್ಲಿ ಇದು ಮ್ಯಾಟ್ರಿಸಸ್ ಮತ್ತೆ ಇದು ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ ಇಲ್ಲ ನಮ್ಗೆ. ಸೊ ಇದ್ರಲ್ಲೂ ಬರಲ್ಲ. ಮಾಡಲ್ ಕ್ವಶನ್ ಪೇಪರ್ 3 ತಗೊಂಡ್ರೆ ನೋಡಿ ಇದೆರಡು ಕ್ವಶನ್ ಬರುತ್ತೆ. ಇದು ಬಂದು ಮ್ಯಾಟ್ರಿಸಸ್ ಅಂಡ್ ಇದು ಬಂದು ಮ್ಯಾಟ್ರಿಸಸ್, ನೋ ಡಿಟರ್ಮಿನೆಂಟ್. ಸೊ
2 ಮಾರ್ಕ್ಸ್ ಕ್ವಶನ್ 2 ಮಾರ್ಕ್ಸ್ ಡಿಟರ್ಮಿನೆಂಟ್ಗೆ ಇಲ್ಲ. ಓಕೆ, ಸೊ 3 ಮಾರ್ಕ್ಸ್ ನೋಡೋಣ, 3 ಮಾರ್ಕ್ಸ್ ಬರುತ್ತಾ ಇಲ್ಲ ನೋಡೋಣ. ನೋಡಿ 3 ಮಾರ್ಕ್ಸ್ ಕ್ವಶನ್ ಹೇಳಿದ್ರೆ 3 ಮಾರ್ಕ್ಸ್ ಕ್ವಶನ್ ಬರಲ್ಲ ಅಂತ ಹೇಳಿದ್ದೆ. 3 ಮಾರ್ಕ್ಸ್ ಕ್ವಶನ್ 8 ಕ್ವಶನ್ ಕೊಡ್ತಾನೆ, 5 ಆನ್ಸರ್ ಮಾಡಬೇಕು. ನೋಡಿ 5 ಆನ್ಸರ್ ಮಾಡಬೇಕು, ಅದರಲ್ಲಿ ಒಂದು 3 ಮಾರ್ಕ್ಸ್ ಕ್ವಶನ್ ಕೊಡ್ತಾನೆ. ಒಂದು 3 ಮಾರ್ಕ್ಸ್ ಕ್ವಶನ್ ಬಂದು ನೋಡಿ ಇಲ್ಲಿದೆ, ಇದು ಬಂದು ಮ್ಯಾಟ್ರಿಸಸ್. ಸೊ ಕ್ವಶನ್ ಪೇಪರ್ 1 ಅಲ್ಲೂ ಬರಲ್ಲ. ಕ್ವಶನ್ ಪೇಪರ್ 2 ತಗೊಂಡಾಗ ನೋಡಿ ಇಲ್ಲಿ ಒಂದು ಕ್ವಶನ್ ಕೊಡ್ತಾನೆ, ಇದು ಒಂದು ಮ್ಯಾಟ್ರಿಸಸ್, ಸೊ ಬರಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಮಾಡಲ್ ಕ್ವಶನ್ ಪೇಪರ್ 3 ತಗೊಂಡ್ರೆ ನೋಡಿ ಇದು ಬಂದು ಮ್ಯಾಟ್ರಿಸಸ್, ಒಂದು ಕ್ವಶನ್ ಕೊಟ್ಟಿದ್ದಾನೆ ಮ್ಯಾಟ್ರಿಸಸ್, ಸೊ ಬರಲ್ಲ. ಓಕೆ, ಸೊ 3 ಮಾರ್ಕ್ಸ್ ಕ್ವಶನ್ 3 ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿಲ್ಲ, ಸೊ ನಿಮಗೆ ಬರಲ್ಲ, ಯಾಕಂದ್ರೆ ಲೆಂತಿ ಇದೆ ಡಿಟರ್ಮಿನೆಂಟ್ಸ್ ಅಲ್ಲಿ, ಅದಕ್ಕೆ ಬರಲ್ಲ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ 5 ಮಾರ್ಕ್ಸ್ ನೋಡ 5 ಮಾರ್ಕ್ಸ್ ಕೇಳ್ತಾರೆ ಅಂದ್ರೆ ಎಸ್ ಡೆಫಿನೆಟ್ಲಿ ಒಂದು ಬರುತ್ತೆ. ನೋಡಿ ಹೇಳಿದ್ನ ಇಲ್ಲಿ ಮ್ಯಾಟ್ರಿಸಸ್ ಅಲ್ಲಿ 3 ಮಾರ್ಕ್ಸ್ 2 ಮಾರ್ಕ್ಸ್ 2 ಬರುತ್ತೆ, ಡಿಟರ್ಮಿನೆಂಟ್ಸ್ ಬರಲ್ಲ. 3 ಮಾರ್ಕ್ಸ್ 1 ಬರುತ್ತೆ, ಡಿಟರ್ಮಿನೆಂಟ್ಸ್ 1 ಬರಲ್ಲ. 5 ಮಾರ್ಕ್ಸ್ 2 ಬರುತ್ತೆ, ಬಟ್ ಇದರಲ್ಲಿ ಒಂದು ಡಿಟರ್ಮಿನೆಂಟ್ ಬರುತ್ತೆ, ಒಂದು ಮ್ಯಾಟ್ರಿಸಸ್ ಒಂದು ಡಿಟರ್ಮಿನೆಂಟ್. ಸೊ ನೋಡಿ ಇಲ್ಲಿ ಪಾರ್ಟ್ ಸಿ ಅಲ್ಲಿ ಬರುತ್ತೆ, ಪಾರ್ಟ್ ಡಿ ಅಲ್ಲಿ ಬರುತ್ತೆ. ಪಾರ್ಟ್ ಡಿ ಅಲ್ಲಿ 2 ಸೆಕ್ಷನ್ ಬರುತ್ತೆ, ಸೆಕ್ಷನ್ 1 ಸೆಕ್ಷನ್ 2. ಸೆಕ್ಷನ್ 1 ಬಂದು 5 ಮಾರ್ಕ್ಸ್ ಕ್ವಶನ್, ಸೆಕ್ಷನ್ 2 ಬಂದು 10 ಮಾರ್ಕ್ಸ್ ಕ್ವಶನ್ ನಮ್ಗೆ ಇಲ್ಲಿ. ಓಕೆ, ಸೊ ನೋಡಿ ಇಲ್ಲಿ ಪಾರ್ಟ್ ಡಿ ಸೆಕ್ಷನ್ 1 ನೋಡಿ ಇಲ್ಲಿ ಪಾರ್ಟ್ ಡಿ ಸೆಕ್ಷನ್ 1 ನಲ್ಲಿ ಒಂದು ನಿಮಿಷ, ಪಾರ್ಟ್ ಡಿ ಸೆಕ್ಷನ್ 1 ನಲ್ಲಿ ನಮಗೆ 8 ಕ್ವಶನ್ ಕೊಡ್ತಾನೆ, 5 ಆನ್ಸರ್ ಮಾಡಬೇಕು. ಓಕೆ, ಈಚ್ ಕ್ಯಾರೀಸ್ 5 ಮಾರ್ಕ್ಸ್, ಯು ವಾಂಟ್ ಟು ಆನ್ಸರ್ 5 ಕ್ವಶನ್ಸ್. ಅದರಲ್ಲಿ 2 ಮ್ಯಾಟ್ರಿಸಸ್ ಇಂದ ಬರುತ್ತೆ ನೋಡಿ. ಅದರಲ್ಲಿ ಇದು ಬಂದು ಮ್ಯಾಟ್ರಿಸಸ್, ಇದು ಬಂದು ಡಿಟರ್ಮಿನೆಂಟ್. ಎ ಇನ್ವರ್ಸ್ ಅಂತಂದ್ರೇನು, ಇನ್ವರ್ಸ್ ಫೈಂಡ್ ಔಟ್ ಮಾಡೋದು. ಕ್ವಶನ್ ಪೇಪರ್ 2 ಹೋದ್ರೆ ನೋಡಿ ಇಲ್ಲಿ ಅಗೇನ್ 2 ಕ್ವಶನ್ ಬರುತ್ತೆ ನೋಡಿ, ಕ್ವಶನ್ ನಂಬರ್ 1 ಕ್ವಶನ್ ನಂಬರ್ 2. ಸೊ ಇದು ಬಂದು ಮ್ಯಾಟ್ರಿಸಸ್ ಅಂಡ್ ಇದು ಬಂದು ಡಿಟರ್ಮಿನೆಂಟ್. ಓಕೆ, ಸೊ ಕ್ರೇಮರ್ಸ್ ರೂಲ್ ಕೇಳಿದಾನೆ, ಡಿಟರ್ಮಿನೆಂಟ್ ಬರುತ್ತೆ. ಸೊ 5 ಮಾರ್ಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ. ಇದೇ ಪ್ಯಾಟರ್ನ್ ಅಲ್ಲಿ ಬರೋದು, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದೇ ಪ್ಯಾಟರ್ನ್ ಅಲ್ಲಿ ಬರೋದು, ಇದೇ ತರ ಪ್ರಿಪೇರ್ ಆಗಿ. ಇಲ್ಲ ಎ ಇನ್ವರ್ಸ್ ಇಲ್ಲ ಕ್ರೇಮರ್ಸ್ ರೂಲ್ ಬಂದೇ ಬರುತ್ತೆ 5 ಮಾರ್ಕ್ಸ್ಗೆ. ಸೊ ಕ್ವಶನ್ ಪೇಪರ್ 3 ತಗೊಂಡ್ರು ನೋಡಿ 2 ಕ್ವಶನ್ ಕೊಟ್ಟಿದ್ದಾನೆ ನೋಡಿ, ಇಲ್ಲೂ ಅಷ್ಟೇ ಕೇಳಿದಾನೆ, ಇನ್ವರ್ಸ್ ಕೇಳಿದಾನೆ ಡಿಟರ್ಮಿನೆಂಟ್, ಮತ್ತೆ ಇದು ಬಂದು ಮ್ಯಾಟ್ರಿಸಸ್ ನೋಡಿ, ಒಂದು ಮ್ಯಾಟ್ರಿಸಸ್ ಒಂದು ಡಿಟರ್ಮಿನೆಂಟ್, ಇದೇ ತರ ಫಾಲೋ ಅಪ್ ಆಗೋದು. ಸೊ 5 ಮಾರ್ಕ್ಸ್ ಡಿಟರ್ಮಿನೆಂಟ್ಸ್ ಅಲ್ಲಿ ಎಷ್ಟು ಬರುತ್ತೆ, ಯು ವಿಲ್ ಗೆಟ್ 1 ಕ್ವಶನ್ ಬರುತ್ತೆ ನಮ್ಗೆ ಇಲ್ಲಿ. ಓಕೆ, ಅರ್ಥ ಆಯ್ತಾ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆಯಾ? ಈ ಬ್ಲೂ ಪ್ರಿಂಟ್ ಅರ್ಥ ಆಗ್ತಾ ಇದೆ ನಿಮ್ಗೆ? ಇದ್ರ ಪ್ರಕಾರ ಹೋಗ್ತಾ ಇರುತ್ತೆ ನಮ್ಗೆ ಇಲ್ಲಿ. ಓಕೆ, ಸೊ ಇವಾಗ ಸಾಲ್ವ್ ಮಾಡ್ಕೊಂಡು ಹೋಗೋಣ 1 by 1. ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಬರುತ್ತೆ ಎಲ್ಲಾ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಸೊ ನೋಡಿ ಇಲ್ಲಿ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. 5 ಮಾರ್ಕ್ಸ್ ಕ್ವಶನ್ ಮಾಡಲ್ ಕ್ವಶನ್ ಪೇಪರ್ 1 ನಲ್ಲಿ ಕೇಳಿರೋದು ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಬರ್ಕೊಳ್ಳಿ ಗಿವನ್, ಹೇಳಿದ ಆಲ್ರೆಡಿ ಸೇಮ್ ಪ್ಯಾಟರ್ನ್ ಫಾಲೋ ಅಪ್ ಮಾಡಬೇಕು. ಗಿವನ್ ಅಂತ ಬರೀಬೇಕು. ಗಿವನ್ ಎ ಏನು 5 5 1 2, ಇದು ಒಂದು ಸೆಕೆಂಡ್ ಆರ್ಡರ್ ಮ್ಯಾಟ್ರಿಕ್ಸ್. ಇವೆಲ್ಲ ಏನ್ ಬೇಕಾಗಲ್ಲ, ಸುಮ್ಮನೆ ಬರೀತಾ ಇರೋದು ನಿಮ್ಗೆ. ಸೊ ಎ ಇನ್ವರ್ಸ್ ಅಂದ್ರೆ ಇದ್ರಲ್ಲಿ ಹೇಳ್ತಾ ಇರೋದು ನಾನು, ಈ ಪಾರ್ಟ್ ಬೇಕಾಗಲ್ಲ, ಮಿಕ್ಕಿದೆಲ್ಲ ಬರೀಬೇಕು. ಎ ಇನ್ವರ್ಸ್ ನ ಫೈಂಡ್ ಔಟ್ ಮಾಡಬೇಕು, ಇದು ಫಸ್ಟ್ ಥಿಂಗ್ ಗಿವನ್. ಓಕೆ, ಸೊ ಎ ಕೊಟ್ಟಿದ್ದಾನೆ. ವಾಟ್ ಈಸ್ ಎ ಇನ್ವರ್ಸ್? ಎ ಇನ್ವರ್ಸ್ ಇಸ್ ಇಕ್ವಲ್ ಟು ಏನು ಫಾರ್ಮುಲಾ, ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ, ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ. ಓಕೆ, ಸೊ ಈಗ ಫಸ್ಟ್ ಡಿಟರ್ಮಿನೆಂಟ್ ಎ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಆಮೇಲೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತಾ ಇಲ್ಲ ಅಂತ ಕಂಡಿಡ್ಕೊಳ್ಳೋಣ. ಯಾಕೆ ಅಂತಂದ್ರೆ ಈ ವ್ಯಾಲ್ಯೂ ಏನಾದ್ರೂ ಈಕ್ವಲ್ ಟು 0 ಬಂತು ಅಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಸೊ ಡಿಟರ್ಮಿನೆಂಟ್ ಎ ಏನೋ, ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ವಾಟ್, ಎ ನ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಮಾಡಿ. ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಮಾಡೋದು ಹೆಂಗೆ, ಏನು ಇಲ್ಲ, ಸಿಂಪಲ್ 2 ವರ್ಟಿಕಲ್ ಲೈನ್ಸ್ ಅಲ್ಲಿ ಬರ್ದ್ಬಿಡಿ, ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಆಗ್ಬಿಡುತ್ತೆ. ಓಕೆ, ಸೊ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಎ ಬರ್ದಿದ್ದೀನಿ, ಏನು ಅಂತಂದ್ರೆ ದಿಸ್ ಪಿ ಡಿ ಮೈನಸ್ ಎಸ್ ಡಿ, ದಟ್ ಇಸ್ ಈಕ್ವಲ್ ಟು 5 into 2, 5 into 2, so this minus 1 into 5 ಬರುತ್ತೆ. ಸೊ 5 into 2 minus 1 into 5, 5 2s are 10 minus 5, so 10 minus 5 ಅಂದ್ರೆ 5 ಬರುತ್ತೆ. ಸೊ ಡಿಟರ್ಮಿನೆಂಟ್ ಎ is equal to 5 ಬರುತ್ತೆ. ಸೊ therefore not equal to, determinant is not equal to 0, hence ಎ ಇನ್ವರ್ಸ್ ಎಕ್ಸಿಸ್ಟ್ ಬರಿಬೇಕು ಇದನ್ನ. ಓಕೆ, ಸೊ ಇದಾದ್ಮೇಲೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ, ಇದು ಬರೆದ್ಬಿಟ್ಟು ದೇರ್ ಫೋರ್ ಅಥವಾ ಹೆನ್ಸ್ ಎ ಇನ್ವರ್ಸ್ ಎಕ್ಸಿಸ್ಟ್ ಅಂತ ಬರಿಬೇಕು ನಾವಿಲ್ಲಿ. ಇದಾದ್ಮೇಲೆ ಇವಾಗ ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡೋಣ. ಅದೆರಡು ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ ಇವಾಗ. ಸೊ ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡಬೇಕು. ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಕೋ ಫ್ಯಾಕ್ಟರ್ದು ಟ್ರಾನ್ಸ್ಪೋಸ್ ಬರಬೇಕು. ಕೋ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಮೈನರ್ ಬರಬೇಕು. ಸೊ ನಿಮ್ಗೆ ಶಾರ್ಟ್ ಕಟ್ ಮತ್ತೆ ಡೈರೆಕ್ಟ್ ಆಗಿ ಹೇಳ್ಕೊಡ್ತೀನಿ, ಇದನ್ನ ಡೈರೆಕ್ಟ್ ಆಗಿ ಬರಿಬಹುದು ನಾವಿಲ್ಲಿ. ಏನು ಅಂತಂದ್ರೆ ಎ ಕೊಡ್ತಾನೆ, ಎ ಇಸ್ ಈಕ್ವಲ್ ಟು ವಾಟ್ 5 5 1
2. ಓಕೆ, ಶಾರ್ಟ್ಕಟ್ ಮೆಥಡ್ ಏನು ಅಂತಂದ್ರೆ ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಇವಾಗ ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಇದೆಯಲ್ಲ, ಓಕೆ, ಇದು ಬಂದು ಪಿ ಡಿ. ಸೊ ಇದು ಬಂದು ಎರಡು ಪಿ ಡಿ. ಸೊ ಪ್ರಿನ್ಸಿಪಲ್ ಡಯಾಗ್ನಲ್ ಏನಿದೆ ಇದನ್ನ ರಿವರ್ಸ್ ಮಾಡಬೇಕು. ಪ್ರಿನ್ಸಿಪಲ್ ಡಯಾಗ್ನಲ್ ರಿವರ್ಸ್ ಮಾಡಬೇಕು. ಸೊ ಸ್ಟೆಪ್ 1 ಏನು, ರಿವರ್ಸ್ ಪಿ ಡಿ ಅಂತಂದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಸೊ ರಿವರ್ಸ್ ಪಿ ಡಿ ಎಲಿಮೆಂಟ್ಸ್. ಓಕೆ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಸೆಕೆಂಡ್ ಒನ್ ಎಸ್ ಡಿ ಏನಿದೆ. ಓಕೆ, ಸೊ ಎಸ್ ಡಿ ಏನಿದೆ, ಕಲರ್ ಚೇಂಜ್ ಮಾಡೋಣ. ಸೊ ಎಸ್ ಡಿ ಏನ್ ಬರುತ್ತೆ, ಇದು ಯಾವುದು, ಇದು. ಸೊ ಇದೇನ್ ಮಾಡಬೇಕು, ಸೇಮ್ ಬರೆದು ಸೈನ್ ರಿವರ್ಸ್ ಮಾಡಬೇಕು. ಓಕೆ, ರಿವರ್ಸ್ ಸೈನ್ ಆಫ್ ಸೆಕೆಂಡ್ರಿ ಡಯಾಗ್ನಲ್ ಎಲಿಮೆಂಟ್ಸ್. ಇದು ಡೈರೆಕ್ಟ್ ಶಾರ್ಟ್ ಕಟ್. ಓಕೆ, ಸೊ ಇವಾಗ ಎ ಏನು, ಎ ಇಸ್ಕೊಲ್ ಟು 5 5 1 2. ಸೊ ನನಗಿವಾಗ ಅಡ್ ಜಾಯಿಂಟ್ ಎ ಬೇಕು. ಅಂದ್ರೆ ಕೋ ಫ್ಯಾಕ್ಟರ್ ಅವೆಲ್ಲ ಏನ್ ಬೇಡ, ಡೈರೆಕ್ಟ್ ಬರಿಬಹುದು ನಾವಿಲ್ಲಿ. ಏನು ಹೇಳಿದೆ ನಿಮ್ಗೆ ಇಲ್ಲಿ, ಪ್ರಿನ್ಸಿಪಲ್ ಡಯಾಗ್ನಲ್ ನ ಉಲ್ಟಾ ಮಾಡಿ ವಿತ್ ಸೈನ್. ಓಕೆ, ಪ್ರಿನ್ಸಿಪಲ್ ಡಯಾಗ್ನಲ್ ಏನಿದೆ ಜಸ್ಟ್ ಉಲ್ಟಾ ಮಾಡಿ, ಅಲ್ಲಿ ಪ್ಲಸ್ ಇದ್ರೆ ಪ್ಲಸ್, ರಿವರ್ಸ್ ಎಲಿಮೆಂಟ್ಸ್ ವಿತ್ ಸೈನ್ ಬರ್ಕೊಂಡ್ಬಿಡಿ ನಾವಿಲ್ಲಿ. ಓಕೆ, ವಿತ್ ಸೈನ್ ಅಂದ್ರೆ ಪ್ಲಸ್ ಮೈನಸ್ ಇದೆ, ಅದನ್ನ ಹಂಗೆ ಬರ್ಕೊಬೇಕು. ಇಲ್ಲಿ 5 2 ಇದೆ ನೋಡಿ, 5 2 ಇದೆ, ಇದನ್ನ 2 5 ಜಾಗದಲ್ಲಿ 2 ಬರೆಯೋದು, 2 ಜಾಗದಲ್ಲಿ 5 ಬರೆಯೋದು, ಅಷ್ಟೇನೇನು ಇಲ್ಲ. ಸೆಕೆಂಡ್ರಿ ಡಯಾಗ್ನಲ್ ಇದೆಯಲ್ಲ, ಸೇಮ್ ಬರ್ಕೊಳ್ಳಿ, ಸೈನ್ ನ ರಿವರ್ಸ್ ಮಾಡಿ. ಓಕೆ, ಸೈನ್ ನ ರಿವರ್ಸ್ ಮಾಡಿ. ಒಂದ್ ಜಾಗದಲ್ಲಿ 2 ಪ್ಲಸ್ ಇದೆ, ಸೊ 2 ಮೈನಸ್ ಹಾಕೋದು. ಇಷ್ಟೇ ಅಡ್ ಜಾಯಿಂಟ್ ಎ. ಗೊತ್ತಾಯ್ತಾ? ನೋಡಿ, ಇದು ಡಿಟರ್ಮಿನೆಂಟ್ ಎ, ಇದು ಬಂದು ಅಡ್ ಜಾಯಿಂಟ್ ಎ. ನೆಕ್ಸ್ಟ್ ಇವಾಗ ಎ ಇನ್ವರ್ಸ್ ಏನು, ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ. ಸೊ ಅಡ್ಜಾಯಿಂಟ್ ಎ ಎಷ್ಟು, 2 - 5 - 1 5, 2 - 5 - 1 5 ಹೋಲ್ ಡಿವೈಡ್ ಬೈ ಡಿಟರ್ಮಿನೆಂಟ್ ವ್ಯಾಲ್ಯೂ ಎಷ್ಟು 5 ಇದೆ. ಓಕೆ, ಹೋಲ್ ಡಿವೈಡ್ ಬೈ 5. ಸೊ ದಿಸ್ ಈಸ್ ಎ ಇನ್ವರ್ಸ್. ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್. ಸೊ ದೇರ್ ಫೋರ್ ಫೈನಲ್ ಆಗಿ ಹೆಂಗ್ ಬರೀಬಹುದು, ದೇರ್ ಫೋರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/5 ಇಂಟು 1/5 ಇಂಟು ಇದು ನಂಗೆ ಹಂಗೆ ಬರ್ಕೊಳ್ಳಿ. ಅಂದ್ರೆ ಇದನ್ನ ಡಿವೈಡ್ ಬೈ ಇರೋದನ್ನ ಆ ಕಡೆ ತಗೊಂತೀನಿ, ಅಷ್ಟೇನಿಲ್ಲ. 1 ಅಂತ ಬರೀತೀನಿ. 2 - 5 - 1 5. ಓಕೆ, ಸೊ ಇಷ್ಟು ಎ ಇನ್ವರ್ಸ್. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆ, ನೋಡಿ ಎಷ್ಟು ಈಸಿ ಇದೆ ಅಲ್ವಾ, ಏನು ಪ್ರಾಬ್ಲಮ್ ಇಲ್ಲ. ನೋಡ್ಕೊಳ್ಳಿ. ಇನ್ನೊಂದು ಎಕ್ಸ್ಟೆಂಡ್ ಮಾಡಬಹುದು ನೋಡಿ, ಇಲ್ಲಿ 5 ಎಲಿಮೆಂಟ್ ಸೇಮ್ ಇದೆ. ಸೊ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ ಡಿವೈಡ್ ಮಾಡ್ಕೊಂಡ್ ಬರೀಬಹುದು. ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಈಚ್ ಎಲಿಮೆಂಟ್ ನ ಡಿವೈಡ್ ಮಾಡ್ಬಿಡಿ, -5/5 -1/5 5/5 ಹಿಂಗ್ ಬರೆದ್ರು ಕರೆಕ್ಟೇ. ಇಷ್ಟೇ ಸಾಕು ಆಕ್ಚುಲಿ, ಹಿಂಗ್ ಬರೆದ್ರು ಕರೆಕ್ಟೇ. ಇದನ್ನ ಡಿವೈಡ್ ಆಗುತ್ತೆ ನಮ್ಗೆ ಇಲ್ಲಿ. ಸೊ ಇದೇನು 2/5 ಬರುತ್ತೆ, -1 ಬರುತ್ತೆ, -1/5 ಬರುತ್ತೆ, 1 ಬರುತ್ತೆ. ನೋಡಿ, ಇದು ಆನ್ಸರ್ ಕರೆಕ್ಟೇ, ಇನ್ನೂ ಇಲ್ಲ. ಇನ್ ಕೇಸ್ MCQ ಕೇಳಿದ್ರೆ ಆ ತರ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದಷ್ಟೇ, ಇನ್ನೂ ಇಲ್ಲ. ಇದು ಕರೆಕ್ಟ್, ಇಲ್ಲಿ ಸ್ಟಾಪ್ ಮಾಡಿದ್ರೆ ಸಾಕು. ಇದು ಬೇಕಾದ್ರೆ ಮಾಡಬಹುದು, ಒಂದು ಸ್ಟೆಪ್ ಎಕ್ಸ್ಟೆಂಡ್ ಆಗಿ ನಿಮಗೆ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಸೊ ನೆಕ್ಸ್ಟ್ ಇವಾಗ ಇನ್ನೊಂದು ಪ್ರಾಬ್ಲಮ್ ಹೋಗೋಣ. ಮಾಡಲ್ ಕ್ವಶನ್ ಪೇಪರ್ 3 ಇದು. ಯಾಕಂದ್ರೆ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಮಾಡಲ್ ಕ್ವಶನ್ ಪೇಪರ್ 3 ಅಲ್ಲಿ ಕೇಳಿದಾನೆ, 2 ಅಲ್ಲಿ ಕ್ರೇಮರ್ಸ್ ಫುಲ್ ಕೇಳಿದಾನೆ. ಅದಕ್ಕೆ ಮಾಡ್ಬಿಟ್ಟು ಬರೋಣ. ಸೊ ಡೈರೆಕ್ಟ್ ಆಗಿ ಮಾಡ್ಬೋದಲ್ಲ ಇವಾಗ, ಅಷ್ಟೊಂದು ಲೆಂತಿ ಬೇಡ. ಫಸ್ಟ್ ಕ್ವಶನ್ ಮಾಡಿದಾಗ ಸ್ವಲ್ಪ ಲೆಂತಿ ಆಯ್ತು, ಯಾಕಂದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ಬೇಗ ಮಾಡ್ಕೊಂಡು ಹೋಗೋಣ. ಸೊ ವಾಟ್ ಈಸ್ ಗಿವನ್ ಏನು, ಎ ಇದು ಮಾತ್ರ ಬರೀಲೇಬೇಕು. ಗಿವನ್ ಬರೆದು ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು ಅಂತ ಬರೀಬೇಕು. ಓಕೆ, ವಾಟ್ ಈಸ್ ಎ ಇನ್ವರ್ಸ್? ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ. ಸೊ ಡಿಟರ್ಮಿನೆಂಟ್ ಎ ಎಷ್ಟು, 5 2 3 4 PD minus SD, that is equal to PD minus SD. ಬರ್ಕೊಂತ ಈಸಿ ಆಗಿಬಿಡುತ್ತೆ. ಸೊ 5 4s 5 into 4 minus 3 into 2. ಗೊತ್ತಾಗಿಲ್ಲ ಅಂದ್ರೆ ಬರಿತಾ ಇದೀನಿ. ಓಕೆ, 20 minus 6 that is equal to 14 ಬರುತ್ತೆ. ಸೊ ಏನು, ನಾಟ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0. ಹೆನ್ಸ್ ಎ ಇನ್ವರ್ಸ್ ಎಕ್ಸಿಸ್ಟ್. ಇದನ್ನ ಬರೀಬೇಕು. ಓಕೆ, ಇಷ್ಟು ಬರೆದ್ಬಿಟ್ಟು ನೆಕ್ಸ್ಟ್ ಅಡ್ಜಾಯಿಂಟ್ ಎ ಹೋಗ್ಬೇಕು. ಇದು ಮಾಡ್ಬಿಟ್ಟೆ ಹೋಗ್ಬೇಕು ನಾವು ಇಲ್ಲಿ. ಸೊ ಇವಾಗ ಅಡ್ಜಾಯಿಂಟ್ ಎ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡೋಣ. ಅಡ್ಜಾಯಿಂಟ್ ಎ ಏನ್ ಹೇಳಿದೆ? ಸೊ ಪ್ರಿನ್ಸಿಪಲ್ ಡಯಾಗ್ನಲ್ ನ ಉಲ್ಟಾ ಮಾಡಿ ವಿತ್ ಸೈನ್. ಎಲ್ಲ ಪ್ಲಸ್ ಇದೆ, ಸೊ ತಲೆ ಕೆಡಿಸ್ಕೊಂಡಂಗಿಲ್ಲ. 5 ಜಾಗದಲ್ಲಿ 4 ಬರುತ್ತೆ, 4 ಜಾಗದಲ್ಲಿ 5 ಬರುತ್ತೆ. ನೋಡಿ, ಉಲ್ಟಾ ಮಾಡಿದೆ ಇಲ್ಲಿ. 5 ಜಾಗದಲ್ಲಿ 4 ಬರೀತೀನಿ, 4 ಜಾಗದಲ್ಲಿ 5 ಬರೀತೀನಿ. ಎರಡು ಉಲ್ಟಾ ಮಾಡ್ತೀನಿ. ಇದೆರಡನ್ನೂ ಸೇಮ್ ಬರೀತೀನಿ.
ಓಕೆ, ಸೆಕೆಂಡ್ರಿ ಡಯಾಗ್ನಲ್ ನ ಎರಡೂ ಸೇಮ್ ಬರಿತೀನಿ. ಸೊ ಎರಡೂ ಕಡೆ ಪ್ಲಸ್ ಇದೆ, ಸೊ ಇದೇನಾಗುತ್ತೆ, ಎರಡೂ ಕಡೆ ಮೈನಸ್ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇಲ್ಲಿ ಅಡ್ಜಾಯಿಂಟ್ ಎ ಇಸ್ಕೊಲ್ ಟು, ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಅಡ್ಜಾಯಿಂಟ್ ಎ ಇಸ್ಕೊಲ್ ಟು ಪ್ರಿನ್ಸಿಪಲ್ ಡಯಾಗ್ನಲ್ ಏನಿದೆ ಉಲ್ಟಾ ಬರೀಬೇಕು. 5 ಜಾಗದಲ್ಲಿ 4 ಬರೀಬೇಕು, 4 ಜಾಗದಲ್ಲಿ 5 ಬರೀಬೇಕು. ಇದೆರಡು ಉಲ್ಟಾ ಮಾಡಿ ವಿತ್ ಸೈನ್. ಸೆಕೆಂಡ್ರಿ ಡಯಾಗ್ನಲ್ ಏನಿದೆ, ಇದು ಬಂದು ಸೆಕೆಂಡ್ರಿ ಡಯಾಗ್ನಲ್. ಸೆಕೆಂಡ್ರಿ ಡಯಾಗ್ನಲ್ ಏನಿದೆ ಇದನ್ನ ಸೇಮ್ ಬರ್ಕೊಳ್ಳಿ, 2 3. ಆಮೇಲೆ ಸೈನ್ ಏನಿದೆ ರಿವರ್ಸ್ ಮಾಡಿ, ಪ್ಲಸ್ ಇರೋದು ಮೈನಸ್ ಮಾಡಿ, ಪ್ಲಸ್ ಪ್ಲಸ್, ಎರಡೂ ಕಡೆ ಪ್ಲಸ್ ಪ್ಲಸ್ ಇದೆ. ಇದೇನಾಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ದಿಸ್ ಇಸ್ ಅಡ್ಜಾಯಿಂಟ್ ಎ, ಡೈರೆಕ್ಟ್ ಆಗಿ ಬರೀಬಹುದು. ಓಕೆ, ಇವಾಗ ಏನ್ ಬೇಕು ನನಗೆ, ಇಲ್ಲಿ ಎ ಇನ್ವರ್ಸ್ ಬೇಕು. ಸೊ ಎ ಇನ್ವರ್ಸ್ ಇಸ್ ಇಕ್ವಲ್ ಟು ಏನು, ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ. ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಎಷ್ಟು, 1 ಬೈ ಎಷ್ಟು 14. ಡೈರೆಕ್ಟ್ ಆಗಿ ಬರೀಬಹುದು, 4 -2 -3 5. ಇಷ್ಟೇನಪ್ಪ ಆನ್ಸರ್. ನೋಡಿ 4 ಲೈನಲ್ಲಿ ಬಂದ್ಬಿಡ್ತು. ಇದಕ್ಕೆ 5 ಮಾರ್ಕ್ಸ್ ಕಡ್ರು, 5 ಮಾರ್ಕ್ಸ್. ಕಣ್ಣು ಮುಚ್ಕೊಂಡು ಆನ್ಸರ್ ಮಾಡ್ಬೋದು. ನೋಡಿ ಎಷ್ಟು ಈಸಿ ಇದೆ, ಬಿಡಂಗಿಲ್ಲ ಇವೆಲ್ಲ. ಇದನ್ನೆಲ್ಲ ಇಷ್ಟು ಬಂದ್ರೆ ಆನ್ಸರ್ ಸಿಗುತ್ತೆ ನಿಮಗೆ. ಇದಕ್ಕೆಲ್ಲ ಏನ್ ಮಾಡೋದು ಬೇಕಾಗಲ್ಲ, ಡೈರೆಕ್ಟ್ ಆಗಿ ಅಡ್ಜಾಯಿಂಟ್ ಬರೆದ್ಬಿಟ್ಟು ಯು ಕ್ಯಾನ್ ಡೂ ಇಟ್ ಡೈರೆಕ್ಟ್ಲಿ, ಬರಿಬಹುದು ಆರಾಮಾಗಿ. 5 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಓಕೆ, ಸೊ ಅರ್ಥ ಆಯ್ತಲ್ಲ? ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲಿ ನೋಡಿ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ನೋಡಿ ಫಸ್ಟ್ ಕ್ವಶನ್ ಎಷ್ಟೊತ್ತು ಲೇಟ್ ಆಯ್ತು, ಇವಾಗ ಎಷ್ಟು ಬೇಗ ಬರೆದ್ವಿ, ಯಾಕಂದ್ರೆ ತಿಳ್ಕೊಂಡ್ವಿ, ನಾವು ತಿಳ್ಕೊಂಡಿದ್ದಕ್ಕೆ ಬೇಗ ಬರೆದ್ವಿ. ಓಕೆ, ವಿಡಿಯೋ ಇಷ್ಟ ಆಗ್ತಾ ಇದೆ ಅಲ್ವಾ? ತಪ್ಪದೆ ಶೇರ್ ಮಾಡ್ತಿರಲ್ಲ, ನಿಮ್ಮ ಫ್ರೆಂಡ್ಸ್ಗೆಲ್ಲ ರೆಕಮೆಂಡ್ ಮಾಡ್ತಿರಲ್ಲ, ಇಂಡಿಯಾ ಅಕಾಡೆಮಿ ರೆಫರ್ ಮಾಡಿ, ನಮ್ಮ ಡಿಪ್ಲೊಮಾ ರೆಫರ್ ಮಾಡಿ, ಲೈಕ್ ಮಾಡಿ, ವಿಡಿಯೋಸ್ ನೋಡಿದಾಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಮಾಡಲ್ ಕ್ವಶನ್ ಪೇಪರ್ 2 ಇನ್ನೊಂದು 5 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡೋಣ. 5 ಮಾರ್ಕ್ಸ್ ಕ್ವಶನ್ ಬಂದು ಕ್ರೇಮರ್ಸ್ ರೂಲ್ ಕೇಳಿದಾನೆ ನಮಗೆ. ನೋಡಿ ಇಲ್ಲಿ ಕ್ರೇಮರ್ಸ್ ರೂಲ್ ಕೇಳಿದಾನೆ. ಏನ್ ಸರ್ ಇದು ಕ್ರೇಮರ್ಸ್ ರೂಲ್ ಅಂತಂದ್ರೆ, ಅನ್ನೋನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಈಸ್ ಗಿವನ್, ಸೊ ನಿಮಗೆ ಬರೋದೇನು ಆಲ್ರೆಡಿ ಹೇಳಿದೆ, ಸೆಕೆಂಡ್ ಆರ್ಡರ್ ಬರೋದು ಅಂತ. ಏನು, 4x ಪ್ಲಸ್ 7y ಇಸ್ ಇಕ್ವಲ್ ಟು 9, ಮತ್ತೆ 3x ಪ್ಲಸ್ 5y ಇಸ್ ಇಕ್ವಲ್ ಟು 6. ಒಂದೇನೋ ಉಲ್ಟಾ ಪಲ್ಟಾ ಕೊಟ್ಟಿದ್ರು ಸೇಮ್ ಮಾಡಲ್ ಬರ್ಕೊಳ್ಳಿ. ಫಸ್ಟ್ x ಬರಬೇಕು, ಆಮೇಲೆ y ಬರಬೇಕು. ಪ್ಲಸ್ ಅನ್ನ ಕೊಟ್ಟಿರಲಿ, ಮೈನಸ್ ಅನ್ನ ಕೊಟ್ಟಿರಲಿ, ಹಿಂಗ್ ಬರ್ಕೊಳ್ಳಿ. ಸೊ ಈಕ್ವೇಷನ್ ಫೈಂಡ್ ಔಟ್ ಮಾಡಿದೀರಾ. ಏನು ಫೈಂಡ್ ಔಟ್ ಮಾಡಬೇಕು, x ಫೈಂಡ್ ಔಟ್ ಮಾಡಬೇಕು, y ಫೈಂಡ್ ಔಟ್ ಮಾಡಬೇಕು. ಏನ್ ಸರ್ ಸಿಂಪಲ್ ಈಕ್ವೇಷನ್ಸ್ ಎಲ್ಲ ಮಾಡ್ಬಿಡಿ ಅಂದ್ರೆ ಅದಕ್ಕಿಂತ ಈಸಿ ಆಗಿ ಬರುತ್ತೆ ಕ್ರೇಮರ್ಸ್ ರೂಲ್ ಅಲ್ಲಿ. ಓಕೆ, ಸೊ ವಾಟ್ ಈಸ್ ಎಕ್ಸ್, ಎಕ್ಸ್ ಅಂದ್ರೆ ಏನು, ಎಕ್ಸ್ ಇಸ್ ಇಕ್ವಲ್ ಟು ಡೆಲ್ಟಾ 1 ಬೈ ಡೆಲ್ಟಾ, y ಇಸ್ ಇಕ್ವಲ್ ಟು ಡೆಲ್ಟಾ 2 ಬೈ ಡೆಲ್ಟಾ ಬೇಕಾಗಿರೋದು. ಸೊ ವಾಟ್ ಈಸ್ ಡೆಲ್ಟಾ, ಡೆಲ್ಟಾ ಇಸ್ ಇಕ್ವಲ್ ಟು ಏನು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂಡ್ ವೈ. ನೋಡಿ ಇಲ್ಲಿ ಫಸ್ಟ್ ರೋ ಸೆಕೆಂಡ್ ರೋ, ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್, 4 ವ್ಯಾಲ್ಯೂ ಬರುತ್ತೆ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನು 4, ಕೋಎಫಿಷಿಯಂಟ್ ಆಫ್ ವೈ ಏನು 7. ಇದು ಈಕ್ವೇಶನ್ 1. ಈಕ್ವೇಶನ್ 2 ಫಸ್ಟ್ ಈಕ್ವೇಶನ್ ಫಸ್ಟ್ ರೋ ಅನ್ಕೊಳ್ಳಿ, ಸೆಕೆಂಡ್ ಈಕ್ವೇಶನ್ ಸೆಕೆಂಡ್ ರೋ ಅನ್ಕೊಳ್ಳಿ. ನಿಮಗೆ ಬರೋದು ಎರಡೇ, ತಲೆ ಕೆಡಿಸ್ಕೊಂಬೇಡಿ. ಸೊ ಇಲ್ಲಿ ಬಂದು 3 ಬರುತ್ತೆ, ಇಲ್ಲಿ ಬಂದು 5 ಬರುತ್ತೆ. ಸೊ ಡೆಲ್ಟಾ ಸಿಕ್ತು ನನಗೆ ಇವಾಗ. ಸೊ ಪಿ ಡಿ ಮೈನಸ್ ಎಸ್ ಡಿ. ಸೊ 4 ಇಂಟು 5 ಮೈನಸ್ 3 ಇಂಟು 7. ಓಕೆ, ದಟ್ ಇಸ್ ಈಕ್ವಲ್ ಟು 20 minus 21, that is equal to minus 1. So therefore delta ಏನು, so therefore delta is equal to minus 1 ಬಂತು ನನಗೆ. ಸೊ ಡೆಲ್ಟಾ ಸಿಕ್ತು ನನಗೆ, ಡೆಲ್ಟಾ ಇಸ್ ಈಕ್ವಲ್ ಟು minus 1 ಬಂತು. ಸೊ ಇವಾಗ ಡೆಲ್ಟಾ 1 ಫೈಂಡ್ ಔಟ್ ಮಾಡಬೇಕು. ಸೊ ಡೆಲ್ಟಾ 1 ಏನ್ ಹೇಳಿದೆ, ಡೆಲ್ಟಾ 1 ನ ಫಸ್ಟ್ ಕಾಲಮ್ ಏನಿದೆ ಅದನ್ನ ಈ ಕಡೆ ಕಾನ್ಸ್ಟೆಂಟ್ಸ್ ಇಂದ ರಿಪ್ಲೇಸ್ ಮಾಡಿ. ಅಂದ್ರೆ 4 3 ಜಾಗದಲ್ಲಿ 9 6 ಬರೀರಿ. ಸೊ 4 3 ಜಾಗದಲ್ಲಿ 9 6 ಬರಿತೀನಿ. ಸೆಕೆಂಡ್ ಕಾಲಮ್ ಏನಿದೆ ಹಂಗೆ ಬರ್ಕೊಂತೀನಿ. ನೋಡಿ 4 3 ಜಾಗದಲ್ಲಿ 9 6 ಬರ್ತೀನಿ, ಸೆಕೆಂಡ್ ಕಾಲಮ್ ಹಂಗೆ ಬರ್ಕೊಂತೀನಿ. 7 5 ಇನ್ನೆಲ್ಲ ಸಿಂಪಲ್ ಮಲ್ಟಿಪ್ಲಿಕೇಶನ್. ದಟ್ ಇಸ್ ಈಕ್ವಲ್ ಟು ಪಿ ಡಿ ಮೈನಸ್ ಎಸ್ ಡಿ. 9 ಇಂಟು 5 ಮೈನಸ್ 9 ಇಂಟು 5 ಮೈನಸ್ 7 ಇಂಟು 6 ಅಥವಾ 6 ಇಂಟು 7 ಹೆಂಗ್ ಬೇಕಾ ಬರೀಬಹುದು. 6 ಇಂಟು 7 ದಟ್ ಇಸ್ ಈಕ್ವಲ್ ಟು, ಓಕೆ ಏನ್ ಬರುತ್ತೆ, 9 5 45 ಮೈನಸ್ 7 6 42 ಬರುತ್ತೆ. ಸೊ 45 ಮೈನಸ್ 42 ಅಂತಂದ್ರೆ 3 ಬರುತ್ತೆ. ಓಕೆ ಬರಲಿ, ಏನ್ ಪ್ರಾಬ್ಲಮ್ ಏನಿಲ್ಲ. ಓಕೆ ಡೆಲ್ಟಾ 1 3 ಬರುತ್ತೆ. ಸೊ ದೇರ್ ಫೋರ್ ಡೆಲ್ಟಾ 1 ಇಸ್ ಈಕ್ವಲ್ ಟು 3 ಬರುತ್ತೆ. ಏನ್ ಸರ್ ಇದು 1 ಮೈನಸ್ 1 ಬಂದಿದೆ 3 ಬಂದಿದೆ, ಬರಲಿ, ಏನ್ ಪ್ರಾಬ್ಲಮ್ ಏನಿಲ್ಲ. ಓಕೆ, ಸೊ ಇವಾಗ ಡೆಲ್ಟಾ 2 ಫೈಂಡ್ ಔಟ್ ಮಾಡಬೇಕು. ಡೆಲ್ಟಾ 2 ಅಂತಂದ್ರೆ ಸೆಕೆಂಡ್ ಕಾಲಮ್ ರಿಪ್ಲೇಸ್ ಮಾಡೋದು. ಇವಾಗ ಸೆಕೆಂಡ್ ಕಾಲಮ್ ಏನಿದೆ 7 5 ಇದೆ, 7 5 ಜಾಗದಲ್ಲಿ 9 6 ಹಾಕಿ. 4 3 ಹಂಗೆ ಬರ್ಕೊಳ್ಳಿ, ಫಸ್ಟ್ ಕಾಲಮ್ ಹಂಗೆ ಬರ್ಕೊಳ್ಳಿ. ಫಸ್ಟ್ ಕಾಲಮ್ 4 3 ಹಂಗೆ ಬರ್ಕೊಂತೀನಿ. ಸೆಕೆಂಡ್ ಕಾಲಮ್ ನ 7 5 ಜಾಗದಲ್ಲಿ 9 6 ಹಾಕ್ಬೇಕು, ಅಷ್ಟೇ, ಇನ್ನೇನು ಇಲ್ಲ. ಸೊ ಇಲ್ಲಿ 9 6 ಹಾಕಿ ಸಾಲ್ವ್ ಮಾಡಿ. ಪಿ ಡಿ ಮೈನಸ್ ಎಸ್ ಡಿ ನಾನು ಬರಿತಾ ಇದ್ದೀನಿ, ಎಲ್ಲದಕ್ಕೂ ಇದು ಬರೀಬೇಕು ಅಂತ ಏನಿಲ್ಲ, ಈ ಪಾರ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಬರಿತಾ ಇದ್ದೀನಿ. ಸೊ 4 ಇಂಟು 6 ಮೈನಸ್ 9 ಇಂಟು 3. ನೋಡಿ ಹಿಂಗ್ ಬರೆದ್ರು ಒಂದೇ, 3 ಇಂಟು 9 ಬರೆದ್ರು ಒಂದೇನೆ. 6 4s are 24 ಮೈನಸ್ 9 3s are 27. ದಟ್ ಈಸ್ ಈಕ್ವಲ್ ಟು ಮೈನಸ್ 3 ಬಂತು. 24 ಮೈನಸ್ 27 ಅಂದ್ರೆ ಮೈನಸ್ 3. ಗೊತ್ತಾಗಿಲ್ಲ ಅಂದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿ. ಸೊ ದೇರ್ ಫೋರ್ ಡೆಲ್ಟಾ 2 ಇಸ್ ಈಕ್ವಲ್ ಟು ಮೈನಸ್ 3 ಬಂತು. ಸೊ ಡೆಲ್ಟಾ 1 ಎಷ್ಟು,
ಡೆಲ್ಟಾ 1 ಬಂದು 3 ಬರುತ್ತೆ, ಡೆಲ್ಟಾ ಬಂದು -1 ಬರುತ್ತೆ. ಸೊ ಡೆಲ್ಟಾ ಬಂದು -1 ಅಂಡ್ ಡೆಲ್ಟಾ 1 ಬಂದು 3 ಬರುತ್ತೆ. ಕರೆಕ್ಟ್ ಅಲ್ವಾ? ಡೆಲ್ಟಾ 1 3, ಡೆಲ್ಟಾ ಬಂದು -1. ಸೊ ಇವಾಗ ನನಗೆ ಬೇಕಾಗಿರೋದು ಎಕ್ಸ್. ಸೊ ಇವಾಗ ಎಕ್ಸ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಇಸ್ ಇಕ್ವಲ್ ಟು ವಾಟ್? ಎಕ್ಸ್ ಇಸ್ ಇಕ್ವಲ್ ಟು ಡೆಲ್ಟಾ 1 ಬೈ ಡೆಲ್ಟಾ ಬರುತ್ತೆ. ಸೊ ಡೆಲ್ಟಾ 1 ಎಷ್ಟು? 3, ಡೆಲ್ಟಾ ಎಷ್ಟು? -1. ದಟ್ ಈಸ್ ಇಕ್ವಲ್ ಟು 3 ಬೈ -1. 3 ಬೈ -1 ಎಷ್ಟಾಗುತ್ತೆ ನಮ್ಗೆ ಇಲ್ಲಿ? ದಟ್ ಈಸ್ ಇಕ್ವಲ್ ಟು -3 ಬರುತ್ತೆ. ಸೊ ದೇರ್ ಫೋರ್ ಎಕ್ಸ್ ಇಸ್ ಇಕ್ವಲ್ ಟು -3. ಓಕೆ. ಸೊ ನೆಕ್ಸ್ಟ್ ವೈ ಬರಬೇಕು. ಸೊ ವೈ ಇಸ್ ಇಕ್ವಲ್ ಟು ಡೆಲ್ಟಾ 2 ಬೈ ಡೆಲ್ಟಾ. ದಟ್ ಈಸ್ ಇಕ್ವಲ್ ಟು ಡೆಲ್ಟಾ 2 ಎಷ್ಟು? -3 -1. ಡೆಲ್ಟಾ 2 ಬಂದು -3, ಇದು ಬಂದು -1. ಮೈನಸ್ ಕ್ಯಾನ್ಸಲ್ ಆಯಿತು. ಸೊ 3 ಬೈ 1 ಅಂದ್ರೆ 3 ಬರುತ್ತೆ. ಸೊ ದೇರ್ ಫೋರ್ ವೈ ಇಸ್ ಇಕ್ವಲ್ ಟು 3 ಬರುತ್ತೆ. ಸೊ ಇವಾಗ ಇದು ಬಂದಿರೋ ವ್ಯಾಲ್ಯೂಸ್ ಕರೆಕ್ಟಾ ಇಲ್ಲ ಅಂತ ಚೆಕ್ ಮಾಡಬೇಕು. ಇದು ಮಾಡಬಹುದು ನೀವು ಇಲ್ಲಿ ಪರ್ಟಿಕ್ಯುಲರ್ಲಿ ಕ್ರೇಮಲ್ಸ್ ಕೊಟ್ಟಾಗ ಬಂದಿರೋ ವ್ಯಾಲ್ಯೂ ಕರೆಕ್ಟ್ ಎಲ್ಲ ಚೆಕ್ ಮಾಡ್ಕೊಬಹುದು. ಚೆಕ್ ಮಾಡೋದೇನು ಅಂದ್ರೆ ಯಾವ್ದಾನ ಒಂದು ಈಕ್ವೇಶನ್ ತಗೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ, ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡಿ, ಇಲ್ಲಿ ಇವಾಗ ಏನ್ ಮಾಡಿದೀನಿ? 4x ಪ್ಲಸ್ 7y ಇಸ್ ಇಕ್ವಲ್ ಟು 9 ತಗೊಂಡಿದ್ದೀನಿ. ಸೊ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎಕ್ಸ್ ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ವ್ಯಾಲ್ಯೂ 9 ಬರಬೇಕು. ಎಕ್ಸ್ ವ್ಯಾಲ್ಯೂ ಎಷ್ಟು? -3. ಸೊ 4 ಇಂಟು -3 ಪ್ಲಸ್ 7 ಇಂಟು 3, ವೈ ವ್ಯಾಲ್ಯೂ ಬಂದು 7 ಇಂಟು 3 ಇಸ್ ಇಕ್ವಲ್ ಟು 9 ಬರಬೇಕಿಲ್ಲ ನಮ್ಗಿಲ್ಲಿ. ಓಕೆ. ಸೊ -12 ಪ್ಲಸ್ 21 ಇಸ್ ಇಕ್ವಲ್ ಟು 9. 21 ಅಲ್ಲಿ 12 ಹೋದ್ರೆ 9 ಬರುತ್ತೆ. 9 ಇಸ್ ಇಕ್ವಲ್ ಟು 9. ದೇರ್ ಫೋರ್ ಎಲ್ ಎಚ್ ಎಸ್ ಇಸ್ ಇಕ್ವಲ್ ಟು ಆರ್ ಎಚ್ ಎಸ್. ಹೆನ್ಸ್ ಬಂದಿರೋ ವ್ಯಾಲ್ಯೂ ಕರೆಕ್ಟ್ ಅಂತ. ಇದನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೊಬಹುದು. ಇದೇನ್ ಮಾಡ್ಬೇಕು ಅಂತ ಏನಿಲ್ಲ, ನೆಸರಿ ಇಲ್ಲ, ನಿಮ್ಮ ಗಮನಕ್ಕೆ. ಅರ್ಥ ಆಯ್ತಾ? ನಿಮ್ಮ ಗಮನಕ್ಕೆ. ಸೊ ಬಂದಿರೋ ವ್ಯಾಲ್ಯೂ ಕರೆಕ್ಟ್ ಇಲ್ಲ ಚೆಕ್ ಮಾಡ್ಕೊಳೋದಕ್ಕೆ ಯಾವ್ದಾನ ಈಕ್ವೇಶನ್ ತಗೊಳ್ಳಿ, ಐದರ್ ದಿಸ್ ಆರ್ ದಿಸ್. ಈ ಈಕ್ವೇಶನ್ ತಗೊಳ್ಳಿ ಅಥವಾ ಈ ಈಕ್ವೇಶನ್ ತಗೊಳ್ಳಿ, ಎರಡರಲ್ಲೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯು ವಿಲ್ ಗೆಟ್ ಎಲ್ ಎಚ್ ಎಸ್ ಇಸ್ಕೊಲ್ ಟು ಆರ್ ಎಚ್ ಎಸ್ ಬರಬೇಕು. ಬಂದ್ರೆ ನೀವು ಬಂದಿರೋ ವ್ಯಾಲ್ಯೂ ಕರೆಕ್ಟ್ ಅಂತ, ಇಲ್ಲ ಅಂದ್ರೆ ಏನೋ ತಪ್ಪು ಮಾಡಿದೀರಾ ಅಂತ. ನೋಡಿ, ಕ್ರೇಮರ್ಸ್ ರೂಲ್ ಬಂದು ತುಂಬಾ ಈಸಿ. ಏನು ನೋಡಿ, ಏನಿದೆ? ಏನು ಇಲ್ಲ. ಈಕ್ವೇಶನ್ ಬರ್ಕೊಳ್ಳಿ, ಡೆಲ್ಟಾ ಬರ್ಕೊಳ್ಳಿ, ಡೆಲ್ಟಾ ಫೈಂಡ್ ಔಟ್ ಮಾಡಿ, ಡೆಲ್ಟಾ 1 ನ ಫಸ್ಟ್ ಕಾಲಮ್ ರಿಪ್ಲೇಸ್ ಮಾಡಿ, ಡೆಲ್ಟಾ 2 ಗೆ ಸೆಕೆಂಡ್ ಕಾಲಮ್ ರಿಪ್ಲೇಸ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ವಿಲ್ ಗೆಟ್ ದಿಸ್ ಥಿಂಗ್. ರಿಮೆಂಬರ್ PD ಮೈನಸ್ ST. ಇದನ್ನ ಜ್ಞಾಪನ ಇಟ್ಕೊಳ್ಳಿ, ಅಷ್ಟೇ, ಇನ್ನೇನು ಇಲ್ಲ. ಕಂಪ್ಲೀಟ್ 5 ಮಾರ್ಕ್ಸ್. ಮಿಸ್ ಮಾಡ್ತೀರಾ? ನೋಡಿ, 5 ಮಾರ್ಕ್ಸ್ ಮಿಸ್ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಎಷ್ಟು ಈಸಿ ಇದೆ ಅಲ್ವಾ? ಸೊ ದಿಸ್ ಇಸ್ ದ ಕಂಪ್ಲೀಟ್ ವ್ಯೂ ಅಬೌಟ್ ದ 5 ಮಾರ್ಕ್ಸ್ ಕ್ವಶನ್ಸ್. 3 ಮಾಡಲ್ ಕ್ವಶನ್ ಸಾಲ್ವ್ ಮಾಡಿದೀನಿ. ಇನ್ನ ಇದೆಲ್ಲ ಆದ್ಮೇಲೆ ಮತ್ತೆ ಇನ್ನ ಆಡ್ ಅಪ್ ಮಾಡ್ತೀನಿ, ಅಪ್ಲಿಕೇಶನ್ ವೈಸ್ ಆಡ್ ಅಪ್ ಮಾಡ್ತೀನಿ. ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡಿರೋದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ 5 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ವಿ. ಇವಾಗ ವಿಲ್ ಗೋ ಫಾರ್ 10 ಮಾರ್ಕ್ಸ್ ಕ್ವಶನ್. ಅಂಡ್ ಒಂದು 10 ಮಾರ್ಕ್ಸ್ ಕ್ವಶನ್ ಬರೋದು ಪಕ್ಕಾ ಡಿಟರ್ಮಿನೆಂಟ್ಸ್ ಇಂದಾನೆ. ಸೊ ಬ್ಲೂ ಪ್ರಿಂಟ್ ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಮ್ಯಾಟ್ರಿಸಸ್ ಅಲ್ಲಿ ನೋಡಿ, ಇಲ್ಲಿ ಒಂದು 10 ಮಾರ್ಕ್ಸ್ ಕ್ವಶನ್ ಇದೆ. ಒಂದು 10 ಮಾರ್ಕ್ಸ್ ಕ್ವಶನ್ ಬರೋದು ಡಿಟರ್ಮಿನೆಂಟ್ಸ್ ಇಂದಾನೆ. ನೋಡಿ, ಇಲ್ಲಿ ಕೊಟ್ಟಿದ್ದಾನೆ. ಸೊ ಪಾರ್ಟ್ ಡಿ ಸೆಕ್ಷನ್ 2 ಬಂದು ಡಿಟರ್ಮಿನೆಂಟ್ಸ್ ಬರುತ್ತೆ. ನೋಡಿ, ಇದರಲ್ಲಿ 5 ಕ್ವಶನ್ ಕೊಡ್ತಾನೆ, 3 ಆನ್ಸರ್ ಮಾಡಬೇಕು. ಪರ್ಟಿಕ್ಯುಲರ್ಲಿ 10 ಮಾರ್ಕ್ಸ್ ಕ್ವಶನ್ 3 ಆನ್ಸರ್ ಮಾಡಬೇಕು. 10 ಮಾರ್ಕ್ಸ್ ಒಂದೊಂದು ಚಾಪ್ಟರ್ ಇಂದ ಒಂದೊಂದು ಕೊಡ್ತಾನೆ. ಆ ಒಂದೊಂದು ಚಾಪ್ಟರ್ ಇಂದ ಇಲ್ಲಿ ಕೊಡೋದು ಪಕ್ಕಾ ಡಿಟರ್ಮಿನೆಂಟ್ ಇಂದಾನೆ. ಪಕ್ಕಾ ಡಿಟರ್ಮಿನೆಂಟ್, ಅರ್ಥ ಮಾಡ್ಕೊಳ್ಳಿ. ಮಿಸ್ಸೇ ಇಲ್ಲ, ಬಂದೇ ಬರುತ್ತೆ. ಯಾಕಂದ್ರೆ ಬಿಟ್ರೆ ಬೇರೆ ಕೇಳಕ್ ಆಪ್ಷನ್ ಇಲ್ಲ. ಇದು ಬಿಟ್ರೆ ಏನ್ ಕೇಳ್ಬೋದು ಅಂತಂದ್ರೆ ಎ ಇನ್ವರ್ಸ್ ಮಲ್ಟಿಪ್ಲಿಕೇಶನ್ ಆಫ್ ಎ ಅಂಡ್ ಬಿ ಮ್ಯಾಟ್ರಿಸಸ್ ಕೇಳ್ಬೋದು. ಎರಡು ಸೇರಿದ್ರೆ ಅದಾಗುತ್ತೆ ಬೈ ಚಾನ್ಸ್. ಅವ್ನು 3 ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿರೋದು ಇದನ್ನೇ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್, ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ಸ್. ನೋಡಿ, ಮಾಡಲ್ ಕ್ವಶನ್ ಪೇಪರ್ 1 ಅದರಲ್ಲೂ ಅದೇ, 2 ಅಲ್ಲೂ ಅದೇ ಈಕ್ವೇಶನ್ ರೂಟ್ಸ್, ಆಮೇಲೆ 3 ಅಲ್ಲೂ ಅದೇ ಈಕ್ವೇಶನ್ ರೂಟ್ಸ್. ಸೊ ಪಕ್ಕಾ ಕ್ವಶನ್ ಇದು ಬರೋದು. ಓಕೆ. ಸೊ ಇದು ಸಾಲ್ವ್ ಮಾಡೋದು ನೋಡೋಣ ಹೆಂಗೆ ಅಂತ. ತುಂಬಾ ಈಸಿ ಇದೆ, ಏನಂತ ತಲೆ ಕೆಡ್ಸ್ಕೊಳಂಗೆ ಏನಿಲ್ಲ, ತಲೆ ಹೋಗೋಂಥದ್ದು ಏನು ಇಲ್ಲ. ಸೊ 1 by 1 ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ಮಾಡಲ್ ಕ್ವಶನ್ ಪೇಪರ್ 1 10 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಶನ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ಸ್. 2 ಪಾರ್ಟ್ ಬರುತ್ತೆ ಇಲ್ಲಿ. ಇದು ಪಾರ್ಟ್ 1, ಇದು ಬಂದು ಪಾರ್ಟ್ 2. 2 ಪಾರ್ಟ್ ಬರುತ್ತೆ, ಅದಕ್ಕೆ ಇದು 10 ಮಾರ್ಕ್ಸ್ ಇರೋದು. ಪ್ರಾಬಲಿ ನಂಗೆ ಅನ್ಸಂಗೆ 6+4 ಇರುತ್ತೆ. 6+4 ಅಂದ್ರೆ ಇದಕ್ಕೆ 6 ಮಾರ್ಕ್ಸ್, ಇದಕ್ಕೆ 4 ಮಾರ್ಕ್ಸ್ ಬರ್ಬೋದು. ಓಕೆ. ಯಾಕಂದ್ರೆ ಸ್ಕೀಮಿನ ಬಂದಿಲ್ಲ. ಬಂದ ಮೇಲೆ ನೆಕ್ಸ್ಟ್ ಎಕ್ಸಾಮ್ ಆದ್ಮೇಲೆ ವಿಡಿಯೋ ಮಾಡ್ತೀನಿ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಬಟ್ 10 ಮಾರ್ಕ್ಸ್ ಬರುತ್ತೆ ನಿಮ್ಗೆ, ಈಸಿ ಇದೆ, ಹೇಳ್ಕೊಡ್ತೀನಿ ಯಾವ ತರ ಅಂತ. ಸೊ ಫಸ್ಟ್ ಬರೀಬೇಕಾಗಿರೋದು ಗಿವನ್ ಬರ್ಕೊಳ್ಳಿ. ನೀವು ಹೇಳ್ತಿರಲ್ಲ ಇದೊಂದು ಚೆನ್ನಾಗಿ ಸರ್, ಇದೊಂದು ಚೆನ್ನಾಗಿ ಬರೀತಾರೆ ಗಿವನ್ ಬರೆಯೋದು, ಏನಿದೆ ಬರೆಯೋದಕ್ಕೆ ನೀವೇ ಬೇಕಾ ಸರ್ ಅಂತ. ಏನು ಮಾಡೋಕ್ಕಾಗಲ್ಲಪ್ಪ, ಬರೀಲೇಬೇಕು. 1 2 3 4 ನೋಡಿ, 1 2 3 4 ಕೊಟ್ಟಿದ್ದಾನೆ ಗಿವನ್ ಎ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಶನ್, ಓಕೆ, CE ಅಂತ ಕರಿತೀನಿ. ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಶನ್ ಇಸ್ ಗಿವನ್ ಬೈ ಡಿಟರ್ಮಿನೆಂಟ್ ಆಫ್ a ಮೈನಸ್ ಲ್ಯಾಂಬ್ಡಾ i ಇಸ್ ಇಕ್ವಲ್ ಟು 0. ಇದಕ್ಕೆ ಈಕ್ವೇಟ್ ಮಾಡಬೇಕು. a ಮೈನಸ್ ಲ್ಯಾಂಬ್ಡಾ i ಇಸ್ ಇಕ್ವಲ್ ಟು 0. ಸೊ a ಏನು? a ಇಸ್ ಇಕ್ವಲ್ ಟು ದ ಮ್ಯಾಟ್ರಿಕ್ಸ್ 1 2 4 3 ಅಂಡ್ ಲ್ಯಾಂಬ್ಡಾ ಇಸ್ ಇಕ್ವಲ್ ಟು, ಇದು ಸೆಕೆಂಡ್ ಆರ್ಡರ್ ಅಲ್ವಾ. ಲ್ಯಾಂಬ್ಡಾ ಅಂತಂದ್ರೆ ಕಾನ್ಸ್ಟೆಂಟ್, ಸಾರಿ,
ಐ ಬಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಓಕೆ, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಅಂಡ್ ಲ್ಯಾಂಬ್ಡಾ ಇಸ್ ಎ ಕಾನ್ಸ್ಟೆಂಟ್. ಸೊ ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐ ಇಸ್ ನಥಿಂಗ್ ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ 1 ಇರುತ್ತೆ, ರಿಮೈನಿಂಗ್ ಎಲ್ಲ 0 ಇರುತ್ತೆ, ಅದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಇದನ್ನೇ ಸಾಲ್ವ್ ಮಾಡಬೇಕು, ಯಾಕಂದ್ರೆ 10 ಮಾರ್ಕ್ಸ್ ಕೊಟ್ಟಿದ್ದಾನೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಈ ತರ ಹೋಗ್ಬೇಕು. ಕೆಲವೊಬ್ರು ಶಾರ್ಟ್ ಕಟ್ ಮೆಥಡ್ ಮಾಡ್ತಾರೆ, ಅದು ಮಾಡಬಹುದು, ಬಟ್ ಅದಕ್ಕೆ ಮಾರ್ಕ್ಸ್ ಸಿಗಲ್ಲ ನಿಮಗೆ ಮಾಡಿದ್ರೆ. ಎಲ್ಲ ಒಂದ್ 2 ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಬೇಡ, ಫಾಲೋ ದಿಸ್ ಮೆಥಡ್. ಗೊತ್ತಿರೋದ್ರೆ ಆತರ ಮಾಡ್ತಾ ಇದ್ರೆ ಅವ್ರಿಗೆ ಹೇಳಿ ಅವ್ರಿಗೆ. ಓಕೆ, ಆತರ ಮಾಡೋದು ಪ್ರಾಬ್ಲಮ್ ಆಗ್ಬಹುದು ನಿಮ್ಗೆ, ಯಾಕಂದ್ರೆ ಇನ್ನ ಕರೆಕ್ಟ್ ಆಗಿ ಗೊತ್ತಿಲ್ಲ ಅದು ಕೊಡ್ತಾರೋ ಇಲ್ಲ ಅಂತ. ಮಾರ್ಕ್ಸ್ ಕೊಡ್ತಾರೆ, ಬಟ್ ಫುಲ್ ಮಾರ್ಕ್ಸ್ ಸಿಗುತ್ತೋ ಇಲ್ಲ ಡೌಟ್ ಇದೆ. ಸೊ ಇವಾಗ ಏನಿದೆ ಅದು ಬರ್ಕೊಳ್ಳಿ. ಏನು ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು 0. ಓಕೆ, ಬರ್ಕೊಳ್ಳಿ. ಸೊ ಎ ಏನು, ಎ ಇಸ್ ಈಕ್ವಲ್ ಟು ಸೇಮ್ 1 2 4 3 ಮೈನಸ್ ಇದು ಮ್ಯಾಟ್ರಿಸಸ್ ಮೈನಸ್ ಲ್ಯಾಂಬ್ಡಾ ಇಂಟು ಐ ಏನು 1 0. ಸೊ ಐ ಏನು 1 0 0 1. ಓಕೆ, ಸೊ 1 0 0 1. ಇವಾಗ ಏನ್ ಸರ್ ಮಾಡಬೇಕು, ಏನ್ ಮಾಡೋದಿಲ್ಲ, ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಿ, ಅಷ್ಟೇನೇ ಇಲ್ಲ. ಸೊ 1 2 4 3 ಮೈನಸ್ ಲ್ಯಾಂಬ್ಡಾ ಇಂಟು ಅಂದ್ರೆ ಲ್ಯಾಂಬ್ಡಾ 0 0 ಲ್ಯಾಂಬ್ಡಾ ಬರುತ್ತೆ ಇಸ್ ಈಕ್ವಲ್ ಟು 0. ಇವಾಗ ಸಬ್ಸ್ಟ್ರಾಕ್ಟ್ ಮಾಡಿ ಇದನ್ನ. ಓಕೆ, 1 ಮೈನಸ್ ಲ್ಯಾಂಬ್ಡಾ 1 ಮೈನಸ್ ಲ್ಯಾಂಬ್ಡಾ 2 ಮೈನಸ್ 0 4 ಮೈನಸ್ 0 3 ಮೈನಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. ನೋಡಿ ಡಿಟರ್ಮಿನೆಂಟ್ ಬಂತ ನಮ್ಗೆ ಇಲ್ಲಿ. ಸೊ 1 ಮೈನಸ್ ಲ್ಯಾಂಬ್ಡಾ ಸೇಮ್ ಸಿಂಪಲ್ ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಕ್ಸ್ ಅಷ್ಟೇ ಇದು. ಇಲ್ಲಿ ಏನ್ ಬರುತ್ತೆ 1 ಮೈನಸ್ ಲ್ಯಾಂಬ್ಡಾ ಹಂಗೆ ಬರುತ್ತೆ. ನೆಕ್ಸ್ಟ್ 2 ಮೈನಸ್ 0 ಅಂದ್ರೆ 2 ಬರುತ್ತೆ. ನೆಕ್ಸ್ಟ್ 4 ಮೈನಸ್ 0 ಅಂದ್ರೆ 4 ಬರುತ್ತೆ. ನೆಕ್ಸ್ಟ್ 3 ಮೈನಸ್ ಲ್ಯಾಂಬ್ಡಾ ಅಂತಂದ್ರೆ 3 ಮೈನಸ್ ಲ್ಯಾಂಬ್ಡಾ ಬರುತ್ತೆ. ಸೊ ಬಂತು ನನಗಿಲ್ಲಿ ಡಿಟರ್ಮಿನೆಂಟ್ ಬಂತು ನನಗೆ ಇವಾಗ ಇಲ್ಲಿ. ಸೊ ಪಿ ಡಿ ಮೈನಸ್ ಎಸ್ ಡಿ ಅಪ್ಲೈ ಮಾಡಿ, ಇನ್ನೇನು ಇಲ್ಲ. ಓಕೆ, ಬರ್ಕೊಳ್ಳಿ ಇಲ್ಲಿ 1 ಮೈನಸ್ ಲ್ಯಾಂಬ್ಡಾ ಇಂಟು 3 ಮೈನಸ್ ಲ್ಯಾಂಬ್ಡಾ ಮೈನಸ್ 4 ಇಂಟು 2 ಇಸ್ ಈಕ್ವಲ್ ಟು 0. ಪಿ ಡಿ ಮೈನಸ್ ಎಸ್ ಡಿ. ಸೊ ಇದೇನಾಗುತ್ತೆ ಇಲ್ಲಿ, ಸೊ 1 ಇಂಟು 3 3 ಬರುತ್ತೆ. ಸೊ 1 ಇಂಟು 3 3 ಬರುತ್ತೆ. ಮೈನಸ್ 1 ಇಂಟು ಮೈನಸ್ ಲ್ಯಾಂಬ್ಡಾ ಅಂದ್ರೆ ಮೈನಸ್ ಲ್ಯಾಂಬ್ಡಾ ಬರುತ್ತೆ. ಮೈನಸ್ ಲ್ಯಾಂಬ್ಡಾ ಇಂಟು 3 ಅಂದ್ರೆ 3 ಲ್ಯಾಂಬ್ಡಾ ಬರುತ್ತೆ. ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಲ್ಯಾಂಬ್ಡಾ ಇಂಟು 3 ಅಂದ್ರೆ 3 ಲ್ಯಾಂಬ್ಡಾ ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 4 2s are 8 is equal to 0 ಬರುತ್ತೆ. ಅಷ್ಟೇ ಸಿಂಪಲ್ ನೋಡಿ ಇಲ್ಲಿ. 1 ಇಂಟು 3 3, 1 ಇಂಟು ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಇಂಟು 3 ಅಂದ್ರೆ ಮೈನಸ್ 3 ಲ್ಯಾಂಬ್ಡಾ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ, ಲ್ಯಾಂಬ್ಡಾ ಸ್ಕ್ವೇರ್ ಬರುತ್ತೆ. ಓಕೆ, ಮೈನಸ್ 4 2s are 8 ಬರುತ್ತೆ. ಓಕೆ, ಸೊ ಇವಾಗ ಸಿಂಪ್ಲಿಫೈ ಮಾಡಿ ಲ್ಯಾಂಬ್ಡಾ ಸ್ಕ್ವೇರ್ ಈ ಕಡೆ ಬರ್ಕೊಳ್ಳಿ. ಮೈನಸ್ ಲ್ಯಾಂಬ್ಡಾ ಮೈನಸ್ 3 ಲ್ಯಾಂಬ್ಡಾ, ಇಲ್ಲೇನು ಇಲ್ಲ ಅಂದ್ರೆ 1 ಅಂತ, ಮೈನಸ್ 4 ಲ್ಯಾಂಬ್ಡಾ ಆಗುತ್ತೆ. ಸೊ ಇಲ್ಲಿ ಮೈನಸ್ 8 ಪ್ಲಸ್ 3 ಇಸ್ ಈಕ್ವಲ್ ಟು 0. ಸೊ ಇಸ್ ಈಕ್ವಲ್ ಟು ಏನು ಬರುತ್ತೆ, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 4 ಲ್ಯಾಂಬ್ಡಾ ಮೈನಸ್ 5 ಇಸ್ ಈಕ್ವಲ್ ಟು 0. 8ರಲ್ಲಿ 3 ಹೋದ್ರೆ 5 ಆಗುತ್ತೆ. ಸೊ ಇದು ಈಕ್ವೇಶನ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಇದು ಪಾರ್ಟ್ ಇದು. ಸೊ ಇದು ಒಂದು ಪಾರ್ಟ್. ಇಷ್ಟು ಬರೆದ್ರೆ ನಿಮಗೆ ಐ ಥಿಂಕ್ 6 ಮಾರ್ಕ್ಸ್ ಬರುತ್ತೆ ಇಲ್ಲಿವರೆಗೂ ಬರೆದ್ರೆ. ಇವಾಗ ಇದನ್ನ ಸಾಲ್ವ್ ಮಾಡಬೇಕು. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಆದ್ಮೇಲೆ ಸೊ ಇದನ್ನ ಇವಾಗ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ಸ್. ಓಕೆ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಏನು, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 4 ಲ್ಯಾಂಬ್ಡಾ ಮೈನಸ್ 5 ಇಸ್ ಈಕ್ವಲ್ ಟು 0. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ಸ್ ಬರುತ್ತೆ. ಸೊ ಸಾಲ್ವ್ ಮಾಡಕ್ಕೆ ಡಿಫ್ರೆಂಟ್ ಮೆಥಡ್ಸ್ ನೀವು ನೋಡಿರ್ತೀರಾ. ನನ್ನ ಮೆಥಡ್ ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಬಂದಾಗ ಲ್ಯಾಂಬ್ಡಾ ಸ್ಕ್ವೇರ್ ಹೆಂಗ್ ಬರೀಬಹುದು ನಾ ಇಲ್ಲಿ, ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ, ಲ್ಯಾಂಬ್ಡಾ ಸ್ಕ್ವೇರ್ ಆಗುತ್ತೆ. ಸೊ ಹಿಂಗ್ ಬರ್ಕೊಳ್ಳಿ, ಕ್ರಾಸ್ ಓವರ್ ಹಾಕಿ. ಓಕೆ, ಸೊ ಇವಾಗ 5 ಮಲ್ಟಿಪಲ್ಸ್ ಬರ್ಕೊಳ್ಳಿ. 5 ಮಲ್ಟಿಪಲ್ಸ್ ಏನು, 5, 1 ಅಷ್ಟೇ, ಇನ್ನೇನು ಇಲ್ಲ. ಇವಾಗ ಇದನ್ನ ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರಬೇಕು. ಓಕೆ, ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರಬೇಕು. ಸೊ ಅದರಲ್ಲಿ 5 ಮೈನಸ್ 1 ಅಂದ್ರೆ 4 ಆಗುತ್ತೆ. ಸೊ 5 ಬರ್ಕೊಳ್ಳಿ, 1 ಬರ್ಕೊಳ್ಳಿ. ಓಕೆ, ಸೊ 5 ಪ್ಲಸ್ 1 6 ಆಗುತ್ತೆ. 5 ಮೈನಸ್ 1 ಅಂದ್ರೆ 4 ಆಗುತ್ತೆ. ಇರೋದು ಒಂದೇ ಬರ್ಕೊಬೇಕು. ಇನ್ ಕೇಸ್ 2 3 ಬಂದಾಗ ಸೆಲೆಕ್ಟ್ ಮಾಡಿ ಬರ್ಕೊಬೇಕು. ಓಕೆ, ಇದಕ್ಕೆ 2 ಇರೋದು ಒಂದೇನೆ, ಸೊ ಬರ್ಕೊಬೇಕು. ಸೊ ಇವಾಗ ಇಲ್ಲಿ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರಬೇಕು ವಿತ್ ಸೈನ್. ಇದೆರಡನ್ನೂ ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ ಇದು ಬರಬೇಕು. ಓಕೆ, ಸೊ ಅದಕ್ಕೆ ಏನ್ ಮಾಡಿ ಇಲ್ಲಿ ಇದಕ್ಕೆ ಮೈನಸ್ ಹಾಕ್ಬಿಡಿ, ಇದಕ್ಕೆ ಪ್ಲಸ್ ಹಾಕಿ. ನೋಡಿ ಇಲ್ಲಿ 5 ಇಂಟು 1 5 ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಮೈನಸ್ 5 ಅಲ್ಲಿ ಪ್ಲಸ್ 1 ಹೋದ್ರೆ ಮೈನಸ್ 4 ಬರುತ್ತೆ. ಅರ್ಥ ಆಯ್ತಾ ನಿಮ್ಗೆ ಇಲ್ಲಿ? ಸೊ ಕಾನ್ಸೆಪ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಇದು ಬರಬೇಕು, ಇವೆರಡನ್ನು ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ ಇದು ಬರಬೇಕು ವಿತ್ ಸೈನ್ಸ್. ಸೊ ಇದಕ್ಕೆ ಮೈನಸ್ ಹಾಕಿ ಪ್ಲಸ್ ಹಾಕಿ, ಗೊತ್ತಾಗ ಉಲ್ಟಾ ಹಾಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದು ಪ್ಲಸ್ ಹಾಕ್ತೀನಿ ಮೈನಸ್ ಹಾಕ್ತೀನಿ, ಪ್ಲಸ್ ಹಾಕ್ತೀನಿ ಮೈನಸ್ ಹಾಕ್ತೀನಿ, ಏನಾಗುತ್ತೆ 5 ಪ್ಲಸ್ 5 ಮೈನಸ್ 1 ಆಗುತ್ತೆ.
5 ಇಂಟು 1 5 ಬರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ, ಇದು ಬಂದ್ಬಿಡುತ್ತೆ. ಇದು ನೋಡಿ ಇಲ್ಲಿ 5ರಲ್ಲಿ 1 ಹೋದ್ರೆ +4 ಬರುತ್ತೆ ಇಲ್ಲಿ. ಸೊ ಇದು ಆಗಲ್ಲ, ದಿಸ್ ಇಸ್ ರಾಂಗ್. ಅರ್ಥ ಆಯ್ತಾ? ಅದಕ್ಕೆ ಇದಾಗಲ್ಲ. ಮೈನಸ್ ಪ್ಲಸ್ ಈ ತರ ಅಕ್ಯುಮುಲೇಟ್ ಮಾಡ್ಕೊಬೇಕು. ತುಂಬಾ ಈಸಿ ಆಗುತ್ತೆ ನಿಮ್ಗೆ ಇಲ್ಲಿ. ಸೊ ಏನಿಲ್ಲ, ಬರ್ಬಿಡಿ. ಲ್ಯಾಂಬ್ಡಾ -5 ಲ್ಯಾಂಬ್ಡಾ +1 = 0. ಸೊ ಈಕ್ವೇಟ್ ಮಾಡೋದು ಗೊತ್ತು ನಿಮ್ಗೆ. ಲ್ಯಾಂಬ್ಡಾ ಇವೆಲ್ಲ ಬರಿಬೇಕು ಸ್ಟೆಪ್ಸ್. ಇದು ಯಾಕೆ ಇವೆಲ್ಲ ಬರಿತಾ ಇದೀನಿ ಅಂದ್ರೆ ಸ್ಟೆಪ್ಸ್ ಬರಿಬೇಕು ನೀವು ಇಲ್ಲಿ. ಲ್ಯಾಂಬ್ಡಾ -5 = 0, ಲ್ಯಾಂಬ್ಡಾ +1 = 0. So therefore lambda is equal to 5 and lambda is equal to -1. So these are the characteristic roots. ನೋಡಿ, ಇಲ್ಲಿ ಮಾಡಿದ್ರೆ 6 ಮಾರ್ಕ್ಸ್, ಇದು ಮಾಡಿದ್ರೆ 4 ಮಾರ್ಕ್ಸ್. ಇಷ್ಟಕ್ಕೆ ಇದು ಡಿಫ್ರೆಂಟ್ ಮೆಥಡ್ಸ್ ಇದೆ. ನಾನು ಸಿಂಪಲ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ, ನಿಮ್ಗೆ ಅರ್ಥ ಆದ್ರೆ ಮಾಡ್ಕೊಳ್ಳಿ. ಇವಾಗ ಬಂದಿರೋ ರೂಟ್ಸ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಹೆಂಗ್ ಗೊತ್ತಾಗ್ಬೇಕು ನನಗೆ ಅಂತಂದ್ರೆ ಅದಕ್ಕೊಂದು ಮೆಥಡ್ ಇದೆ. ಇದು ಯಾರು ಹೇಳ್ಕೊಡಲ್ಲ, ಇದು ನಾನು ಹೇಳ್ಕೊಡೋದು. ನಾನು ನಿಮ್ಗೆ ಸುಮ್ಮನೆ ಕ್ರಾಸ್ ವೆರಿಫೈ ಮಾಡೋದಕ್ಕೆ. ನಿಮಗೆ ಅರ್ಥ ಆಯ್ತಾ? ಕ್ರಾಸ್ ವೆರಿಫೈ ಮಾಡೋದಕ್ಕೆ ಹೆಂಗೆ ಅಂತಂದ್ರೆ ನೋಡಿ, ಇವಾಗ ಕೊಟ್ಟಿರೋ ಈಕ್ವೇಶನ್ ಏನು 1 2 4 3. ಸೊ ಬಂದಿರೋ ರೂಟ್ಸ್ ಏನು 5 ಅಂಡ್ -1. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 5 ಅಂಡ್ -1. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು -1 ಎರಡು ಬಂದಿದೆ ಅಲ್ವಾ? ಸೊ ಇವಾಗ ಇಲ್ಲಿ ಸಿಂಪಲ್ ಅದಕ್ಕೆ ಏನೂ ಇಲ್ಲ, ಆಡ್ PD ಈಕ್ವಲ್ ಟು ಅಡಿಷನ್ ಆಫ್ ರೂಟ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಶನ್ ರೂಟ್ಸ್, CE ರೂಟ್ಸ್ ಅಂತ ಬರಿತೀನಿ. CE ರೂಟ್ಸ್ ಇದು ಶಾರ್ಟ್ ಕಟ್ ಮೆಥಡ್. ಓಕೆ, ಸೊ PD ಆಡ್ ಮಾಡಿದ್ರೆ ಏನ್ ಬರುತ್ತೆ 1 + 3 ಬರುತ್ತೆ. ದಟ್ ಇಸ್ ಈಕ್ವಲ್ ಟು ರೂಟ್ಸ್ ಆಡ್ ಮಾಡಿದ್ರೆ 5 + -1 ಬರುತ್ತೆ. 1 + 3 ಅಂದ್ರೆ 4 ಆಗುತ್ತೆ. 5 + 1 ಅಂದ್ರೆ 5 - 1 ಆಗುತ್ತೆ. ಸೊ 4 is equal to 5 - 1 ಅಂದ್ರೆ 4 ಆಗುತ್ತೆ. ನೋಡಿ, ಎರಡು ಈಕ್ವಲ್ ಆಯ್ತು. ಅಂದ್ರೆ ನಿಮಗೆ ಬಂದಿರೋ ರೂಟ್ಸ್ ಕರೆಕ್ಟ್ ಆಗಿದೆ, ತಪ್ಪಿಲ್ಲ ಅಂತ. ಸೊ ಇದು ಒಂದು ಕ್ರಾಸ್ ವೆರಿಫಿಕೇಶನ್, ಅಷ್ಟೇನೂ ಇಲ್ಲ. ಇದು ಒಂದು ಕ್ರಾಸ್ ವೆರಿಫಿಕೇಶನ್, ಒಂದು ನಿಮ್ಗೆ ಹೇಳ್ಕೊಡ್ತಾ ಇರೋದು ಚೆಕ್ ಮಾಡ್ಕೊಳೋದಕ್ಕೆ. ಯಾಕೆ ಅಂತಂದ್ರೆ ಯು ಶುಡ್ ನಾಟ್ ಲೂಸ್ 10 ಮಾರ್ಕ್ಸ್. ಅರ್ಥ ಮಾಡ್ಕೊಳ್ಳಿ, 10 ಮಾರ್ಕ್ಸ್ ನ ಕಳ್ಕೊಳಂಗಿಲ್ಲ. ಆಮೇಲೆ ನಿಮ್ಗೆ ಏನೋ ಈ ರೂಟ್ಸು ಬರಲಿಲ್ಲ ಅಂತಂದ್ರೆ ಒಂದು ಈಕ್ವೇಶನ್ ಇದೆ. ಫಾರ್ ಎಕ್ಸಾಂಪಲ್ ಈ ಮಲ್ಟಿಪಲ್ಸ್ ಬರಲಿಲ್ಲ, ಆಪ್ಷನ್ಸ್ ಬರುತ್ತೆ. ಆ ಥರ ಕೊಡಲ್ಲ ನಿಮಗೆ. ಇನ್ ಕೇಸ್ ಬಂದಾಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. -b ± √b² - 4ac / 2a. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಬಂದ್ರೆ ನಾನು ಮಾಡಿಸ್ತೀನಿ ಒಂದು ಫಾರ್ಮುಲಾ, ಅರ್ಥ ಆಗುತ್ತೆ ನಿಮಗೆ. ಸೊ ಇದು ಬಂದಿಲ್ಲ ಅಂತಂದ್ರೆ ಅಪ್ಲೈ ಮಾಡ್ಬೇಕು, ಅಷ್ಟೇನೂ ಇಲ್ಲ. ಸೊ ABC ವ್ಯಾಲ್ಯೂ ಏನಂತಂದ್ರೆ ಇದ್ರದೇ ವ್ಯಾಲ್ಯೂಸ್, ಅಷ್ಟೇನೂ ಇಲ್ಲ. ಇದೆಲ್ಲ ಇದು ಬಂದು A ಬರುತ್ತೆ, ಇಲ್ಲಿ ಬಂದು B ಬರುತ್ತೆ, ಇದು ಬಂದು C ಬರುತ್ತೆ. ಅದನ್ನ ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಈ ತರ ಬರೋದು ರೂಟ್ಸ್. ಇದು ಬಂದು ವೆರಿಫೈ ಮಾಡೋದಕ್ಕೆ. ಪಕ್ಕಾ 10 ಮಾರ್ಕ್ಸ್ ಕ್ವಶನ್ ರೀ, ತಲೆ ಕೆಡ್ಸ್ಕೊಂಡ್ಬಿಡಿ. ಪಕ್ಕಾ 10 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಅರ್ಥ ಆಗ್ತಿದೆ ಅಲ್ವಾ? ನಾನು ಹೇಳ್ತಿರೋದು ಫಾಲೋ ಅಪ್ ಆಗ್ತಿದೆ ಅಲ್ವಾ? ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನೀವು ಸ್ಟಿಕ್ ಆನ್ ಆಗ್ಬೇಕು. ಒಂದ್ಸಲಿ ತಲೆಗೆ ಹೋದ್ಮೇಲೆ ಮರ್ತೋಗ್ಬಾರ್ದು, ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಈಸಿಯಾಗಿ ಅರ್ಥ ಇದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಪೋರ್ಟ್ ಇರಲಿ. ಸೊ ಇವಾಗ ಫಸ್ಟ್ ಕ್ವಶನ್ ಸ್ವಲ್ಪ ಲೆಂತಿ ಆಯ್ತು. ಸೆಕೆಂಡ್ ಥರ್ಡ್ ಕ್ವಶನ್ ಎರಡು ಮಾಡಲ್ ಕ್ವಶನ್ ಪೇಪರ್ ಬರುತ್ತೆ, ಬೇಗ ಮಾಡ್ಬಿಡೋಣ. ಸೊ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಸೇಮ್ ಕ್ವಶನ್, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್, ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ಸ್ ಬಂದಿದೆ. ಸೊ ವಾಟ್ ಈಸ್ ಗಿವನ್? ಇದಂತೂ ಬರೀಲೇಬೇಕು, ಬೇರೆ ವಿಧಿ ಇಲ್ಲ. ಹೇಳ್ಬೇಕು, ಹೇಳ್ತೀನಿ ಅಷ್ಟೇ. ಸೊ ಏನು A - λI = 0. ಇದಕ್ಕೇನು ಬರೆಯೋದು ಬೇಕಾಗಿಲ್ಲ. ಸೊ A ಏನು ಡೈರೆಕ್ಟ್ ಆಗಿ ಬರ್ಕೊಬಹುದು ನೀವು ಇಲ್ಲಿ. ಓಕೆ, A ಏನು ಡೈರೆಕ್ಟ್ ಆಗಿ ಬರ್ಕೊಬಹುದು. A ಏನು 4 2 3 5 ಮೈನಸ್ ಲ್ಯಾಂಬ್ಡಾ ಇಂಟು I ಏನು 1 0 0 1. ಇದನ್ನ ಡೈರೆಕ್ಟ್ ಆಗಿ ಬರ್ಕೊಬಹುದು. ಫಸ್ಟ್ ಅಲ್ಲಿ ನೋಡ್ಸಿದ್ ನಾನು ನಿಮ್ಗೆ ಗೊತ್ತಾಗ್ಲಿ ಅನ್ಬಿಟ್ಟು, ಅಷ್ಟೇನೂ ಇಲ್ಲ. ಓಕೆ, ಸೊ ಇವಾಗ ಏನ್ ಬರುತ್ತೆ ಇಲ್ಲಿ ನೋಡಿ, ಏನ್ ಬರುತ್ತೆ 4 2 3 5 ಮೈನಸ್ ಲ್ಯಾಂಬ್ಡಾ 0 0 ಲ್ಯಾಂಬ್ಡಾ. ಹಂಗಾರೆ ಏನ್ ಸರ್ ನೀವು ಕೇಳ್ಬೋದು, ಸರ್ ಇದನ್ನೇ ಬರ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲ ಅಂದ್ರೆ, ಇಲ್ಲ, ಈ ಸ್ಟೆಪ್ ತೋರಿಸ್ಬೇಕು ನೀವು. ಇದು ಬರ್ದ್ಬಿಟ್ಟು ಇದೇನಂತ ಬರ್ದ್ಬಿಟ್ಟು ಸ್ಟೆಪ್ ತೋರಿಸ್ಬೇಕು ನೀವು ಇಲ್ಲಿ, ಆಮೇಲೆ ನೀವು ಮಾಡ್ಕೊಳ್ಳಿ. ಓಕೆ, ಇದೇನಾಗುತ್ತೆ? ಸೊ 4 ಮೈನಸ್ ಲ್ಯಾಂಬ್ಡಾ 2 ಮೈನಸ್ 0 3 ಮೈನಸ್ 0 5 ಮೈನಸ್ ಲ್ಯಾಂಬ್ಡಾ = 0. 4 2 3 5 ಕರೆಕ್ಟ್ ಆಗಿದೆ. ಓಕೆ, ಸೊ ಇದೇನು ಫೈನಲ್ ಆಗಿ ಬರುತ್ತೆ ಅಂದ್ರೆ 4 ಮೈನಸ್ ಲ್ಯಾಂಬ್ಡಾ 2 3 5 ಮೈನಸ್ ಲ್ಯಾಂಬ್ಡಾ = 0 ಬರುತ್ತೆ. ಓಕೆ, ಯು ಗಾಟ್ ದಿಸ್ ಈಕ್ವೇಶನ್. ಸೊ ನೆಕ್ಸ್ಟ್ ಏನ್ ಬರುತ್ತೆ ಇಲ್ಲಿ 4 ಮೈನಸ್ ಲ್ಯಾಂಬ್ಡಾ 5 ಮೈನಸ್ ಲ್ಯಾಂಬ್ಡಾ. ಸೊ ಸಾಲ್ವ್ ಮಾಡಿ, ಏನು PD ಮೈನಸ್ SD. ಓಕೆ, 4 ಮೈನಸ್ ಲ್ಯಾಂಬ್ಡಾ ಇಂಟು 5 ಮೈನಸ್ ಲ್ಯಾಂಬ್ಡಾ ಮೈನಸ್ 3 ಇಂಟು 2 = 0. ಸೊ 4 5s are 20 ಮೈನಸ್ 4 ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಇಂಟು 5 ಅಂದ್ರೆ 5 ಲ್ಯಾಂಬ್ಡಾ ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್
minus 3 to the 6 is equal to 0. So lambda ಇಲ್ಲಿ ಬರ್ಕೊಳ್ಳಿ. ಓಕೆ, -4 -5 ಅಂದ್ರೆ -9 lambda ಆಗುತ್ತೆ. ಸೊ 20 - 6 ಅಂದ್ರೆ +14 ಆಗುತ್ತೆ is equal to 0. ಯಾಕಂದ್ರೆ 20 ಪ್ಲಸ್ ಇದೆ, ಇದು ಮೈನಸ್ ಇದೆ. ಓಕೆ, ಇದು ಹೈಯೆಸ್ಟ್ ನಂಬರ್ 20 - 6. ಓಕೆ ನೋಡಿ, ಇದನ್ನ ಹೆಂಗ್ ಬರೀಬಹುದು ಅಂತಂದ್ರೆ ಹಿಂಗ್ ಬೇಡ, ಇಲ್ಲಿ 20 - 6 ಇದೆ ಅಲ್ವಾ, ಇದು ಕೆಳಗಡೆ ಬರ್ಕೊಂಡು ಇದು ಮೇಲ್ಗಡೆ ಬರ್ಕೊಳ್ಳಿ, ಈಸಿ ಆಗುತ್ತೆ ನಿಮ್ಗೆ ಅವಾಗ. ಓಕೆ, ಸೊ ಈಕ್ವೇಶನ್ ಸಿಕ್ತು ನಿಮ್ಗೆ ಇವಾಗ. ಸೊ ದಿಸ್ ಇಸ್ ದ ಏನೋ ವಾಟ್ ಇಸ್ ದಿಸ್, ಇದು ಫಸ್ಟ್ ಈಕ್ವೇಶನ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಬರಿಬೇಕು. ದೇರ್ ಫೋರ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಈಸ್ ಅದಂತ ಬರಿಬೇಕಲ್ಲಿ. ಸೊ ಇದು ಬರಿಬೇಕಿಲ್ಲ ಏನು, ಸೊ ದೇರ್ ಫೋರ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಈಸ್ ಆಸ್ ಶೋನ್ ಎಬೋ. ಓಕೆ, ಬರಿಬೇಕಿದನ್ನ. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ಸ್ ಮಾಡೋದಕ್ಕೆ ಬರ್ಕೊಳ್ಳಿ, ಲ್ಯಾಂಬ್ಡಾ ಸ್ಕ್ವೇರ್ -9 ಲ್ಯಾಂಬ್ಡಾ +14 is equal to 0. ನೋಡ್ತಾನೆ ಗೊತ್ತಾಗುತ್ತೆ ನಿಮಗೆ. ಸೊ ಲ್ಯಾಂಬ್ಡಾ ಸ್ಕ್ವೇರ್ ಅದಕ್ಕೆ ಲ್ಯಾಂಬ್ಡಾ ಬರೀಬೇಕು. 14 ಮಲ್ಟಿಪಲ್ಸ್ ಬರೀರಿ. ಸೊ 7, 2 7 2s are 14, ಬೇರೆ ಆಪ್ಷನ್ ಇಲ್ಲ. ಇನ್ನೊಂದು ಬರುತ್ತೆ 14, 1. ಇವಾಗ 9 ಬರ್ಬೇಕು ನನಗಿಲ್ಲಿ. 14 + 1 15 ಆಗುತ್ತೆ, 14 - 1 13 ಆಗುತ್ತೆ. ಸೊ ಇದು ಆಗಲ್ಲ, ಇದು ಆಗಲ್ಲ. ಸೊ ಇದು ಆಗುತ್ತೆ 7 - 2 7 + 2 9 ಆಗುತ್ತೆ. ಸೊ 7 2 ಬರ್ಕೊಂಡ್ಬಿಡಿ ಇಲ್ಲಿ. ಓಕೆ, ಇನ್ನು ಪ್ಲಸ್ ಮೈನಸ್ ನನಗೆ ಗೊತ್ತಿಲ್ಲ, 7 2 ಬರ್ಕೊಂಡಿದ್ದೀನಿ ನಾನು ಇಲ್ಲಿ. ಓಕೆ, ಸೊ 7 2 ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇವಾಗ ಇದೆರಡು ಮಲ್ಟಿಪ್ಲೈ ಮಾಡಿದ್ ಬರಬೇಕು, ಇದೆರಡು ಆಡ್ ಮಾಡಿದ್ ಬರಬೇಕು. ಇದಕ್ಕೆ ಎರಡಕ್ಕೂ ಮೈನಸ್ ಹಾಕಿ, -(-) +, 7 2s are 14, -7 - 2 9 ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಬರ್ಲಿಲ್ಲ ಅಂದ್ರೆ -b ± ಆಪ್ಷನ್ ಇದೆಯಲ್ಲ ಅದು. ಸೊ ಲ್ಯಾಂಬ್ಡಾ -7 ಲ್ಯಾಂಬ್ಡಾ -2 is equal to 0. therefore ಲ್ಯಾಂಬ್ಡಾ -7 is equal to 0, ಲ್ಯಾಂಬ್ಡಾ -2 is equal to 0. therefore lambda is equal to 7, lambda is equal to 2. So these are the roots. ಇವಾಗ ಬಂದಿರೋ ರೂಟ್ಸ್ ಕರೆಕ್ಟ್ ಆಗಿ ಹೆಂಗ್ ಗೊತ್ತಾಗಬೇಕು, ವೆರಿಫಿಕೇಶನ್. ಸೊ ಎ ಏನು 4 2 3 5 ಅಂಡ್ ಇದೇನು 7, 2 ಬಂದಿದೆ. ಓಕೆ, ಸೊ 4 + 5 is equal to 7 + 2, 9 is equal to 9. ಓಕೆ, ಇದೇನು 4 + 2 sum of PD is equal to sum of roots. ಇವಾಗ ಜ್ಞಾಪನ ಇಟ್ಕೊಳ್ಳಿ, ನಾನು ಬರ್ದಿಲ್ಲ. ಓಕೆ, ಜ್ಞಾಪನ ಇಟ್ಕೊಳ್ಳಿ. ಸೊ ದಿಸ್ ಇಸ್ ಹೌ ವಿಲ್ ವೆರಿಫೈ. ನೋಡಿ ಎಷ್ಟು ಬೇಗ ಮುಗಿದೋಯ್ತು. 10 ಮಾರ್ಕ್ಸ್ ಕಣ್ರಿ, 10 ಮಾರ್ಕ್ಸ್. ಯಾರಿಗುಂಟು ಯಾರಿಗಿಲ್ಲ, ಬಿಡ್ತೀರಾ 10 ಮಾರ್ಕ್ಸ್ ಕಳ್ಕೊಂತೀರಾ. ನೋಡಿ ಎಷ್ಟು ಈಸಿ ಇದೆ. ಇಂಥವೆಲ್ಲ ಕ್ಯಾಟಗರೈಸ್ ಮಾಡಬೇಕು. ಒಂದೆರಡು ಸಮ್ ಮಾಡಿದ್ರೆ ಅದರಲ್ಲೇ ಬರುತ್ತೆ. ಇನ್ನು ಏನು ಚೇಂಜಸ್ ಮಾಡ್ತಾನೆ, ಇಲ್ಲೊಂದ್ ಕಡೆ ಪ್ಲಸ್ ಮೈನಸ್ ಕೊಡ್ತಾನೆ, ಅದು ಇದು ಬರ್ತಾನೆ ಅಷ್ಟೇ, ಬಿಟ್ಟರೆ ಬೇರೆ ಏನು ಮಾಡಲ್ಲ. ಬಟ್ ಈಸಿ ಇರುತ್ತೆ ನಿಮಗೆ. ಓಕೆ, ಸೊ ಮಾಡಲ್ ಕ್ವಶನ್ ಪೇಪರ್ 3 ಹೋಗೋಣ, ಬೇಗ ಸಾಲ್ವ್ ಮಾಡೋಣ. ಸೊ ಎ is equal to what, 2 4 3 3. ಸೊ ಎ ಮೈನಸ್ ಲ್ಯಾಂಬ್ಡಾ ಐ is equal to 0. ಸ್ಟೆಪ್ಸ್ ಬರ್ಕೊಂಡು ಹೋಗ್ತಿರಲ್ಲ, ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ. ಸೊ 2 4 3 3 ಮೈನಸ್ ಲ್ಯಾಂಬ್ಡಾ 0 0 ಲ್ಯಾಂಬ್ಡಾ, ಮತ್ತೆ ಅದು ಮಾಡಲ್ಲ ಯಾಕಂದ್ರೆ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, is equal to 0. ಓಕೆ, ಸೊ 2 ಮೈನಸ್ ಲ್ಯಾಂಬ್ಡಾ -4 ಅಲ್ಲ 2 ಮೈನಸ್ ಲ್ಯಾಂಬ್ಡಾ 2 ಮೈನಸ್ ಲ್ಯಾಂಬ್ಡಾ 4 - 0 3 - 0 3 ಮೈನಸ್ ಲ್ಯಾಂಬ್ಡಾ is equal to 0. ಸೊ ಬರೋದೇನು ನಮ್ಗಿಲ್ಲಿ 2 ಮೈನಸ್ ಲ್ಯಾಂಬ್ಡಾ 4 3 3 ಮೈನಸ್ ಲ್ಯಾಂಬ್ಡಾ is equal to 0. ಸೊ ಈಕ್ವೇಟ್ ಮಾಡಿ, you'll get the answer. 2 minus lambda into 3 minus lambda minus 3 into 4 is equal to 0. So 2 3s are 6 minus 2 lambda, 2 into lambda lambda. So minus lambda into 3 3 lambda, minus into minus plus lambda square, minus 3 4s are 12 is equal to 0. So ಇವಾಗ ಇಲ್ಲಿ lambda square ಫಸ್ಟ್ ಬರ್ಕೊಳ್ಳಿ, lambda square. ಸೊ ಇಲ್ಲಿ -2 -3 -5 lambda ಆಗುತ್ತೆ. 6 - 12 ಅಂತಂದ್ರೆ -6 ಬರುತ್ತೆ. ನೋಡಿ ಬರ್ತಾನೆ ಬಂದ್ಬಿಡ್ತು. ಸೊ ದಿಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಬರಿಬೇಕು. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಇಸ್ ಬರಿಬೇಕು. ಸೊ ನೆಕ್ಸ್ಟ್ ಇವಾಗ ಲ್ಯಾಂಬ್ಡಾ ಸ್ಕ್ವೇರ್ -5 ಲ್ಯಾಂಬ್ಡಾ -6 is equal to 0. ರೂಟ್ಸ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ, ಸೇಮ್ ಇದು ಲ್ಯಾಂಬ್ಡಾ ಹಾಕಿ ನೋಡಿ, ಮಲ್ಟಿಪಲ್ಸ್ ಆಫ್ 6 ಬರೀರಿ. 3, 2 ಬರುತ್ತೆ, ಮತ್ತೆ 6, 1 ಬರುತ್ತೆ. ನೋಡಿ ನೋಡಿದ್ರೆ ಎರಡೂ ಗೊತ್ತಾಗುತ್ತೆ. 3 + 2 5 ಬರುತ್ತೆ, 6 - 1 5 ಬರುತ್ತೆ. ಯಾವ್ದು ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ, ಗೊತ್ತಿಲ್ಲ. 3 2 ಬರ್ಕೊಂತೀನಿ. ಸೊ ಇವಾಗ 3 2 6 ಬಂತು, ಇಲ್ಲಿ ಮೈನಸ್ ಬರಬೇಕು. ಸೊ ಮೈನಸ್ ಪ್ಲಸ್ ಹಾಕ್ತೀರಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. ಬಟ್ ಪ್ಲಸ್ ಮೈನಸ್ ಅಂದ್ರೆ ನೋಡಿ ಇಲ್ಲಿ ಬರಲ್ಲ. ಇಲ್ಲಿ ಇನ್ ಕೇಸ್ ಇದು ಮೈನಸ್ ಹಾಕಿದ್ರೆ
ನೋಡಿ 3 ಇಂಟು 2 6, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇದು ಆಗಲ್ಲ. ಸೊ ಆಗೋದು ನಿಮ್ಗೆ ಯಾವ್ದು ಇದು 6 1. ಅರ್ಥ ಆಯ್ತಾ ಕನ್ಫ್ಯೂಷನ್? ಈ ತರ ಬಂದಾಗ ಸೆಲೆಕ್ಟ್ ಮಾಡ್ಕೊಬೇಕು. 6 1 ಹಾಕಿದ್ರೆ ನೋಡಿ 6 ಇಂಟು 1 1 ಬಂತು, ಇಲ್ಲಿ ಮೈನಸ್ ಬರಬೇಕು, ಇದಕ್ಕೆ ಮೈನಸ್ ಹಾಕ್ತೀನಿ, ಇದಕ್ಕೆ ಪ್ಲಸ್ ಹಾಕ್ತೀನಿ. ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬಂತು, ಮೈನಸ್ 6 ಅಲ್ಲಿ ಪ್ಲಸ್ 1 ಹೋದ್ರೆ ಮೈನಸ್ 5 ಬರುತ್ತೆ. ಸೊ ಇದು ಆಗುತ್ತೆ, ಇದಾಗುತ್ತೆ, ಇದಾಗಲ್ಲ. ಓಕೆ, ಸೊ ಲ್ಯಾಂಬ್ಡಾ ಮೈನಸ್ 6 ಲ್ಯಾಂಬ್ಡಾ plus 1 is equal to 0. Therefore, lambda is equal to 6, lambda is equal to minus 1. Correct ಆಗಿದೆಯಲ್ಲ? ಹೆಂಗೆ ಚೆಕ್ ಮಾಡೋದು? Sum of PD is equal to sum of roots. PD ಎಷ್ಟು? 2 plus 3 is equal to 6 minus 1. So 2 plus 3 5, 6 minus 1 5. Correct. LHS is equal to RHS. Hence, ಬಂದಿರೋ ರೂಟ್ಸು ಕರೆಕ್ಟ್ ಆಗಿದೆ ಅಂತ 10 ಮಾರ್ಕ್ಸ್ ನಿಮ್ ಜೋಬಲ್ಲಿ ಇದೆ ಅಂತ ನೋಡಿ. ಇಷ್ಟು ಮಾಡಿದ್ರೆ 10 ಮಾರ್ಕ್ಸ್ ಅಷ್ಟೇ, ಯಾರಿಗುಂಟು ಯಾರಿಗಿಲ್ಲ. ಇಷ್ಟು ಸಿಂಪಲ್ ಆಗಿ. ಕೆಲವೊಬ್ರು ಈ ಸ್ಟೆಪ್ಸ್ ನ ಮಿಸ್ ಮಾಡ್ತೀರಾ, ಇದನ್ನ ಮಿಸ್ ಮಾಡಬೇಡಿ, ಯಾಕಂದ್ರೆ ಇದಕ್ಕೂ ಮಾರ್ಕ್ಸ್ ಇರುತ್ತೆ. ಡೈರೆಕ್ಟ್ ಆಗಿ ಬರೆದ್ರು ಬರುತ್ತೆ, ಶಾರ್ಟ್ಕಟ್ ಮೆಥಡ್ ಇದೆ, ಬಟ್ ಅದು ಬೇಡ. ಇದೇ ತರ ಫಾಲೋ ಅಪ್ ಮಾಡಿ, ನಾನು ಹೇಳ್ಕೊಟ್ಟಿದ್ದೀನಿ, ಫಾಲೋ ಅಪ್ ಮಾಡಿ. ಯಾಕಂದ್ರೆ ನನಗೆ ಗೊತ್ತು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೆಂಗಿರುತ್ತೆ ಅಂತ ನಾವು ನೋಡಿದೀವಿ. ಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ವಿಡಿಯೋಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ವಿತ್ ಸ್ಕೀಮ್ ಎಕ್ಸ್ಪ್ಲೇನ್ ಮಾಡಿದೀನಿ. ಇದ್ರ ಸ್ಕೀಮ್ ಬಂದ್ಮೇಲೂ ಎಕ್ಸಾಮ್ ಆದ್ಮೇಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಓಕೆ, ಸೊ ಇಷ್ಟು ನಿಮಗೆ ಡಿಟರ್ಮಿನೆಂಟ್ಸ್ ಅಲ್ಲಿ 10 ಮಾರ್ಕ್ಸ್. ಓಕೆ, ಸೊ ವಿಡಿಯೋ ಇಷ್ಟ ಇದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ, ಹಾಗೆ ಶೇರ್ ಮಾಡೋದು ಮರಿಬೇಡಿ, ಫ್ರೆಂಡ್ಸ್ಗೆಲ್ಲ ರೆಕಮೆಂಡ್ ಮಾಡೋದು ಮರಿಬೇಡಿ. ಶೇರ್ ಮಾಡಿ, ಶೇರಿಂಗ್ ಇಸ್ ಕೇರಿಂಗ್. ಸೊ ವೆಲ್ಕಮ್ ದ ಚೋಟು ಮಹಾರಾಜ್. ಚೋಟು ಮಹಾರಾಜ್ ಅಂದ್ರೆ ಏನಿಲ್ಲ, 1 ಮಾರ್ಕ್ ಕ್ವಶನ್. ಇದನ್ನು ನೆಗ್ಲೆಕ್ಟ್ ಮಾಡಂಗಿಲ್ಲ, ಯಾಕಂದ್ರೆ ಇದು ಕಂಪಲ್ಸರಿ ಇದೆ. ಅರ್ಥ ಆಯ್ತಾ? ಇದು ನೆಗ್ಲೆಕ್ಟೇ ಮಾಡಂಗಿಲ್ಲ, ಕಂಪಲ್ಸರಿ ಇದೆ. ಬಟ್ ಸಿಂಪಲ್ ಆಗಿದೆ. ಇಷ್ಟೊತ್ತು ಏನ್ ಟಾಪಿಕ್ಸ್ ಮಾಡಿದೆ ಅದರಲ್ಲೇ ಬರುತ್ತೆ. ಯಾಕೆ ನಾನು 1 ಮಾರ್ಕ್ಸ್ ನ ಲಾಸ್ಟ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೋಡಿ ಎಲ್ಲಾ ಕಾನ್ಸೆಪ್ಟ್ಸ್ ಅರ್ಥ ಆಗಿರುತ್ತೆ ನಿಮಗೆ. ವಿಡಿಯೋ ನೋಡಿರ್ತೀರಾ, ಎಲ್ಲಾ ಕಾನ್ಸೆಪ್ಟ್ಸ್ ಅರ್ಥ ಆಗಿರುತ್ತೆ. ಅವಾಗ ನಿಮಗೆ ಲಿಂಕೇಜ್ ಸಿಗುತ್ತೆ ಈಸಿಯಾಗಿ. 1 ಮಾರ್ಕ್ ಕ್ವಶನ್ ಆನ್ಸರ್ ಮಾಡಬೇಕು ಅಂದ್ರೆ ಲಿಂಕೇಜ್ ಬರಬೇಕು. ಓಕೆ, ಸೊ ಇವಾಗ ಎಷ್ಟೆಷ್ಟು ಬರುತ್ತೆ ಒಂದೊಂದು ಮಾರ್ಕ್ಸ್, ಯಾವ ಪಾರ್ಟ್ ಅಲ್ಲಿ ಬರುತ್ತೆ ಎಲ್ಲ ಡೀಟೇಲ್ ಆಗಿ ನೋಡೋಣ. ನೋಡಿ, ಇಲ್ಲಿ 1 ಮಾರ್ಕ್ ಕ್ವಶನ್ ಬಂದು ಪಾರ್ಟ್ ಎ ಅಲ್ಲಿ ಬರುತ್ತೆ. ಪಾರ್ಟ್ ಎ ಅಲ್ಲಿ ಕಂಪಲ್ಸರಿ ಕ್ವಶನ್ MCQs ಬರುತ್ತೆ, ಫಿಲ್ ಅಪ್ ದಿ ಬ್ಲಾಂಕ್ಸ್ ಬರುತ್ತೆ. ಅದರಲ್ಲಿ ಮ್ಯಾಟ್ರಿಸಸ್ ಅಲ್ಲಿ ನಮಗೆ ನೋಡಿ, ಮ್ಯಾಟ್ರಿಸಸ್ ಅಲ್ಲಿ 3 MCQs ಬರುತ್ತೆ, 1 ಫಿಲ್ ಅಪ್ ದಿ ಬ್ಲಾಂಕ್ಸ್ ಬರುತ್ತೆ. ಅದರಲ್ಲಿ ಡಿಟರ್ಮಿನೆಂಟ್ಸ್ ಯಾವ್ದು ಬರುತ್ತೆ ಅಂತ ನೋಡೋಣ. ನೋಡಿ, ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ ಸೊ ಇದು ಬಂದು ಮ್ಯಾಟ್ರಿಸಸ್. ಓಕೆ, ಆಮೇಲೆ ಇದು ಬಂದು ಮ್ಯಾಟ್ರಿಸಸ್, ಇದು ಬಂದು ಡಿಟರ್ಮಿನೆಂಟ್. ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇದೆ. ಸೊ ಒಂದು ಕ್ವಶನ್ ಹೇಳಿದ್ನಲ್ಲ, 1 or 2 ಕ್ವಶನ್ಸ್ ಬರುತ್ತೆ ನಮ್ಗೆ ಇಲ್ಲಿ. 1 or 2 ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 2 ತಗೊಂಡ್ರೆ ಇದು ಮ್ಯಾಟ್ರಿಸಸ್, ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಇದು ಬಂದು ಡಿಟರ್ಮಿನೆಂಟ್ ಬರುತ್ತೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಡ್ಜಾಯಿಂಟ್ ಬಂದ್ರೆ ಡಿಟರ್ಮಿನೆಂಟ್ ಬರುತ್ತೆ. ನೋಡಿ, 2 ಬಂತು ಇಲ್ಲಿ. ಓಕೆ, ಅಲ್ಲಿ 1 ಬಂತು, ಇಲ್ಲಿ 2 ಬಂತು. ಮಾಡಲ್ ಕ್ವಶನ್ ಪೇಪರ್ 3 ತಗೊಂಡ್ರೆ ನೋಡಿ, ವ್ಯಾಲ್ಯೂ ಆಫ್ ಎಕ್ಸ್ ಸಿಂಗುಲರ್ ಅಂತ ಬಂದಿದೆ, ಇದು ಡಿಟರ್ಮಿನೆಂಟ್ ಆಗುತ್ತೆ. ಕೋ ಫ್ಯಾಕ್ಟರ್ ಡಿಟರ್ಮಿನೆಂಟ್ ಆಗುತ್ತೆ. ಡಿಟರ್ಮಿನೆಂಟ್ ವ್ಯಾಲ್ಯೂ ನೋಡಿ, ಇದು ಡಿಟರ್ಮಿನೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ 3 ಡಿಟರ್ಮಿನೆಂಟ್ ಆಗುತ್ತೆ. ನೋಡಿ, 3 ಮಾರ್ಕ್ಸ್ ಬಂತು ಇಲ್ಲಿ. ಸೊ ಈ ತರ ವೇರಿ ಆಗುತ್ತೆ, 2 ಮಾರ್ಕ್ಸ್ 3 ಮಾರ್ಕ್ಸ್ ವೇರಿ ಆಗುತ್ತೆ ನಮ್ಗೆ ಇಲ್ಲಿ. ಓಕೆ, ಸೊ 1 by 1 ಸಾಲ್ವ್ ಮಾಡ್ತಾ ಬರೋಣ. ನೋಡಿ, ಇಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ 2 3 4, ಎಕ್ಸ್ ಅಂದಿದೆ. ಸೊ ಏನ್ ಕೊಟ್ಟಿದ್ದಾನೆ? ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಏನ್ ಕೊಟ್ಟಿದ್ದಾನೆ? 2 3 4x is equal to 0 ಕೊಟ್ಟಿದ್ದಾನೆ. ಓಕೆ, ಸೊ ಇದು ಸಿಂಗುಲರ್ ಆದ್ರೆ 0 ಆಗುತ್ತೆ. ಸಾಲ್ವ್ ಮಾಡಿ. PD ಮೈನಸ್ SD 2 into x minus 4 into 3 ಅಷ್ಟೇ, ಇನ್ನೇನು ಇಲ್ಲ. ಅರ್ಥ ಆಯ್ತಾ? ಸೊ 2x minus 4 3 is 12 is equal to 0. ಸೊ ಏನ್ ಬರುತ್ತೆ? 2x is equal to, ಸೊ 2x minus 12 is equal to 0. 2x is equal to 12 ಆ ಕಡೆ ಕಳಿಸಿ. x is equal to 12 by 2. ಸೊ x is equal to 2 1s 2 6s. ಸೊ x is equal to 6 ಬರುತ್ತೆ. ಸೊ ಯಾವ್ದು ಆನ್ಸರು? ಇಟ್ಸ್ ಆಪ್ಷನ್ ಎ. ಓಕೆ, ಇಷ್ಟೇ, ಇನ್ನೇನು ಇಲ್ಲ. ಸಿಂಪಲ್ ಇರುತ್ತೆ 1 ಮಾರ್ಕ್. ನೋಡಿ, ಲಿಂಕೇಜ್ ಇದೆ ಎಲ್ಲ ನಿಮಗೆ, PD ಮೈನಸ್ SD, ಅದಕ್ಕೆ ಲಾಸ್ಟ್ ಅಲ್ಲಿ ಮಾಡಿದ್ದು. ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಲೆಟ್ ಎ ಬಿ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಎ ಬಿ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ A is equal to 2 into 2 ಅಷ್ಟೇ. ಸೆಕೆಂಡ್ ಆರ್ಡರ್ ಬರೋದು ನಿಮಗೆ. I ಬಿ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂಡ್ ಲ್ಯಾಂಬ್ಡಾ ಇಸ್ ಎನಿ ಕಾನ್ಸ್ಟೆಂಟ್. ದೆನ್ ಕ್ಯಾರೆಟ್ಸ್ ದಿ ಈಕ್ವೇಶನ್ ಏನು? A ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ನೋಡಿ, ಗೊತ್ತಾಯ್ತಾ ಇವಾಗ ಏನು ಬರೀತಾ ಇದೆ ಅಂತ? ಈಕ್ವೇಶನ್ ಕೊಟ್ಟಿದ್ದಾನೆ, ಅವನೇ ಕೊಟ್ಟಿದ್ದಾನೆ, ಅದಕ್ಕೆ ಹೇಳೋದು ಇದನ್ನೇ ಬರೀಬೇಕು. ಡೈರೆಕ್ಟ್ ಮೆಥಡ್ ಮಾಡಕ್ ಹೋದ್ರೆ ನಿಮ್ಗೆ ಬರಲ್ಲ, ಮಾರ್ಕ್ಸ್ ಕೊಡಲ್ಲ, ಕಟ್ ಮಾಡ್ಬಿಡ್ತಾರೆ. ಕೆಲವೊಬ್ರು ಕೊಡ್ತಾರೆ, ಕೆಲವೊಬ್ರು ಕಟ್ ಮಾಡ್ತಾರೆ. ಅದಕ್ಕೆ A ಮೈನಸ್ ಲ್ಯಾಂಬ್ಡಾ I ಹಾಕ್ಬಿಟ್ಟೆ ಮಾಡಿ. ನಾನು ಹೆಂಗೆ ಹೇಳಿದೀನಿ ಹಂಗೆ ಮಾಡಬೇಕು. ಕಂಪ್ಲೀಟ್ 10 ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆ, ಇಲ್ಲಾಂದ್ರೆ ಮಾರ್ಕ್ಸ್ ಕಳ್ಕೊಂತೀರಾ, ಹುಷಾರಾಗಿರಿ. ಸೊ ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 2 ಕ್ವಶನ್ ಸಾಲ್ವ್ ಮಾಡೋಣ. ಇಫ್ A ಬಿ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂಡ್ I ಬಿ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್, ದೆನ್ A ಇಂಟು ಅಡ್ಜಾಯಿಂಟ್ A. A ಇಂಟು ಅಡ್ಜಾಯಿಂಟ್ A ಬಂದು ಡಿಟರ್ಮಿನೆಂಟ್ A ಇಂಟು I ಬರುತ್ತೆ. ಅಂದ್ರೆ A ಇಂಟು ಅಡ್ಜಾಯಿಂಟ್ A is equal to determinant A into I. ಓಕೆ, A ಕೊಟ್ಟಿಲ್ಲ ಇಲ್ಲಿ, ಅದಕ್ಕೆ ಟೇಕ್ ಎನಿ ಸಿಂಗಲ್ ಮ್ಯಾಟ್ರಿಕ್ಸ್. ಸೊ ಇವೆರಡು ಮಾಡಿ ನೋಡಿ, ವಿಲ್ ಗೆಟ್ ದ ಆನ್ಸರ್. ಓಕೆ, ಇಲ್ಲಿ ಮಾಡೋದು ಬೇಡ, ಅರ್ಥ ಮಾಡ್ಕೊಂಡು. ಈ ತರ ಕೇಳಲ್ಲ, ಇನ್ ಕೇಸ್ ನನ್ನ ಕೇಳಿದ್ರೆ ಓಕೆ ತಲೆ ಕೆಡಿಸ್ಕೊಂಬೇಡಿ, ಇಲ್ಲಾಂದ್ರೆ ಮಾಡ್ಲೇಬೇಕಾಗತ್ತೆ. ಓಕೆ.
ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದಾನೆ. ಈ ಸಿಂಗುಲರ್ ಅಂತಂದ್ರೆ ಏನ್ ಕೊಟ್ಟಿರೋದು? ಸೊ 4x 21 is ಸಿಂಗುಲರ್ ಅಂತಂದ್ರೆ ಏನಾಗುತ್ತೆ? ಇದು ಡಿಟರ್ಮಿನೆಂಟ್ ಆಗುತ್ತೆ 21 is equal to 0 ಆಗುತ್ತೆ. ಈಕ್ವಲ್ ಟು 0 ಮಾಡಿ, ಡಿಟರ್ಮಿನೆಂಟ್ ಮಾಡಿ. ಸೊ 4 into 1 minus 2 into x is equal to 0. ಸೊ 4 minus 2x is equal to 0. ಸೊ ಏನ್ ಬರುತ್ತೆ? 4 minus 2x is equal to 0. 4 is equal to 2x. 2x is equal to 4. x is equal to 4 by 2 and x is equal to 2 ಬರುತ್ತೆ. ಆನ್ಸರ್ ಇಸ್ 2. ಇಟ್ಸ್ ಆಪ್ಷನ್ ಎ. ಓಕೆ, ಮಾಡಿ ನೋಡಿ, ಆನ್ಸರ್ 0 ಬರುತ್ತೆ. ಇಲ್ಲಿ 2 ಹಾಕಿ ನೋಡಿ. 4 minus 2 into 2 4. 4 minus 4 is equal to 0 ಬರುತ್ತೆ. ಹೆನ್ಸ್ ಇಟ್ ಈಸ್ ಸಿಂಗುಲರ್, ಅಂದ್ರೆ ವ್ಯಾಲ್ಯೂ 0 ಬರಬೇಕು. ಅರ್ಥ ಆಯ್ತಾ? ಸೊ ಇದು MCQ 3 ಮಾಡ್ಕೋ ಬರ್ದು. ನೆಕ್ಸ್ಟ್ ಕೋ ಫ್ಯಾಕ್ಟರ್ ಕೇಳಿದಾನೆ. ಕೋ ಫ್ಯಾಕ್ಟರ್ ಆಫ್ 3 ಇದ್ರದ್ದು ಕೋ ಫ್ಯಾಕ್ಟರ್ ಕೇಳಿದಾನೆ. ಸೊ ಇದ್ರದ್ದು ಕೋ ಫ್ಯಾಕ್ಟರ್ ಬರೀಬೇಕು ಅಂತಂದ್ರೆ ಅದಕ್ಕೊಂದು ಮೆಥಡ್ ಇದೆ. 5 3 2 1. ಕೋ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಐ ನೀಡ್ ಮೈನರ್ ಬರುತ್ತೆ. ಆಮೇಲೆ ಪೊಸಿಷನಲ್ ವೇಟ್ಸ್ ಬರುತ್ತೆ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಸೊ 3 ಇರೋದು ಪೊಸಿಷನಲ್ ವೇಟ್ಸ್ ಬರ್ಕೊಂಡ್ರೆ ನಮ್ಗೆ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಬರುತ್ತೆ. ಸೊ ಇದೆರಡು ಲಿಂಕೇಜ್ ಆಗುತ್ತೆ. ಸೊ ಮೈನರ್ ಅಂದ್ರೆ ಏನು ಇಲ್ಲ. ಇವಾಗ ಈ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇದನ್ನ A11 ಅನ್ಕೊಳ್ಳಿ, ಇದನ್ನ A12 ಅನ್ಕೊಳ್ಳಿ. ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂತ. ಓಕೆ, ಸೊ A12 ಮೈನರ್ ಬೇಕು ಅಂತಂದ್ರೆ ಸೊ ಏನಿದೆ ಇಲ್ಲಿ 5 3 2 1. ನಂಗೆ ಇದ್ರದ್ದು ಬೇಕು ಅಂದ್ರೆ ಕರೆಸ್ಪಾಂಡಿಂಗ್ ರೋ ಕರೆಸ್ಪಾಂಡಿಂಗ್ ಕಾಲಮ್ ಬಿಡಿ, ಉಳಿಯೋದೆಷ್ಟು 2 ಉಳಿಯುತ್ತೆ. ಅದ್ರ ಪೊಸಿಷನ್ ಏನು? ಮೈನಸ್. ಸೊ ದಿಸ್ ಇಸ್ ದ ಕೋ ಫ್ಯಾಕ್ಟರ್. ಸೊ ಕೋ ಫ್ಯಾಕ್ಟರ್ ಆಫ್ 3 is equal to -2 ಅಂದ್ರೆ ಇಟ್ಸ್ ಆಪ್ಷನ್ ಬಿ. ಅರ್ಥ ಆಯ್ತಾ? ದಿಸ್ ಇಸ್ ಹೌ ವಿಲ್ ಫೈಂಡ್ ಔಟ್ ದ ಕೋ ಫ್ಯಾಕ್ಟರ್ ಅಂಡ್ ಮೈನರ್ ಕಂಡಿಡ್ಕೊಂಡು ಕೋ ಫ್ಯಾಕ್ಟರ್ಗೆ ಪೊಸಿಷನಲ್ ವೇಟ್ಸ್ ಹಾಕಿ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್, ವಿಲ್ ಗೆಟ್ ದ ಥಿಂಗ್. ಫಾರ್ ಎಕ್ಸಾಂಪಲ್ ಇವಾಗ ಕೋ ಫ್ಯಾಕ್ಟರ್ ಆಫ್ 5 ಕೇಳ್ತಾನೆ. ಕೋ ಫ್ಯಾಕ್ಟರ್ ಆಫ್ 5 ಏನು ನೋಡಿ, ಇದು ಬೇಕು, ಇದು ಬಿಡಿ. ಓಕೆ, ಉಳಿಯೋದೆಷ್ಟು 1. ಸೊ ಕೋ ಫ್ಯಾಕ್ಟರ್ ಆಫ್ 5 is equal to 1 ಬರುತ್ತೆ. ಅದ್ರ ಪೊಸಿಷನಲ್ ವೇಟ್ ಏನು? ಪ್ಲಸ್ ಅಂದ್ರೆ ಪ್ಲಸ್ 1 ಆಗುತ್ತೆ ಆನ್ಸರ್. ಅರ್ಥ ಆಯ್ತಾ? ಇನ್ ದಿಸ್ ವೇ. ಇವಾಗ ಕೋ ಫ್ಯಾಕ್ಟರ್ ಆಫ್ 2 ಕೇಳ್ತಾನೆ. ಸೊ 2 ಕೇಳಿದಾಗ ಕೋ ಫ್ಯಾಕ್ಟರ್ ಆಫ್ ನೋಡಿ, ಕೋ ಫ್ಯಾಕ್ಟರ್ ಆಫ್ 2 ಕೇಳ್ತಾನೆ. ಕೋ ಫ್ಯಾಕ್ಟರ್ ಆಫ್ 2 is equal to ಏನು? ಇವಾಗ ಇದೇನಿಲ್ಲಿ ಇದು ಅಂದ್ರೆ ಇದು ಬೇಕು, ಇದು ಹೋದ್ರೆ 3 ಉಳಿಯುತ್ತೆ. ಇದರ ಪೊಸಿಷನಲ್ ವೇಟ್ ಏನು? ಮೈನಸ್. ಸೊ -3 is the answer. ಕೋ ಫ್ಯಾಕ್ಟರ್ ಆಫ್ 2 is equal to -3. ಇನ್ ದಿಸ್ ವೇ ಯು ಕ್ಯಾನ್ ಡೂ. ಓಕೆ, ಕೋ ಫ್ಯಾಕ್ಟರ್ ಮೈನಸ್ ಯಾವ್ದು ಕೇಳಿದ್ರು ಮಾಡ್ಬೋದು. ನಿಮ್ಗೆ ಕೇಳೋ 3 into 3 ಮ್ಯಾಟ್ರಿಕ್ಸ್, 2 into 2 ಮ್ಯಾಟ್ರಿಕ್ಸ್ ತಲೆ ಕೆಡಿಸ್ಕೊಂಬೇಡಿ, ಈ ತರ ಮಾಡ್ಕೊಂಡು ಹೋಗಿ. ಓಕೆ, ಡಿಟರ್ಮಿನೆಂಟ್ ವ್ಯಾಲ್ಯೂ PD - SD 2 -1 3 5 ಬರೆಯೋದೇ ಬೇಕಾಗಿಲ್ಲ. 5 2s are 10 plus 3 that is equal to 13. ಆಪ್ಷನ್ ಡಿ. 5 2s are 10 minus into minus plus 3 1s are 3 13. ಆಪ್ಷನ್ ಡಿ. ನೋಡಿ, ಈಸಿ ಇರುತ್ತೆ, ಒಂದೊಂದು ಮಾರ್ಕ್, ಏನ್ ತಲೆ ಕೆಡ್ಸ್ಕೊಂಡಂಗೇನಿಲ್ಲ. ಅರ್ಥ ಆಯ್ತಾ? ಸೊ ಇಷ್ಟು 1 ಮಾರ್ಕ್ ಕ್ವಶನ್ MCQs. ನೆಕ್ಸ್ಟ್ ಇವಾಗ ಫಿಲ್ ಅಪ್ ದಿ ಬ್ಲಾಂಕ್ಸ್ ನೋಡೋಣ. ಫಿಲ್ ಅಪ್ ದಿ ಬ್ಲಾಂಕ್ಸ್ ಎಷ್ಟು ಬರುತ್ತೆ? ಆಲ್ರೆಡಿ ಹೇಳಿದ್ನಲ್ಲ, ಒಂದೇ ಒಂದು ಬರೋದು ಫಿಲ್ ಅಪ್ ದಿ ಬ್ಲಾಂಕ್ಸ್. ಸೊ ಒಂದೊಂದು ಯಾವುದು ಅಂತಂದ್ರೆ ಡಿಟರ್ಮಿನೆಂಟ್ಸ್ ಅಲ್ಲೇ ಬರೋದು. ಸೊ ಫಿಲ್ ಅಪ್ ದಿ ಬ್ಲಾಂಕ್ಸ್ ಎಕ್ಸ್ಪೆಕ್ಟ್ ಮಾಡೋ ಡಿಟರ್ಮಿನೆಂಟ್ಸ್ ಇಂದ. ನೋಡಿ, 5 ಫಿಲ್ ಅಪ್ ದಿ ಬ್ಲಾಂಕ್ಸ್ ಕೊಡ್ತಾನೆ 5 ಚಾಪ್ಟರ್ ಇಂದ. ಸೊ ಇದು ಡಿಟರ್ಮಿನೆಂಟ್ ನೋಡಿ, ಇದು ಡಿಟರ್ಮಿನೆಂಟ್, ಆಮೇಲೆ ಇದು ಡಿಟರ್ಮಿನೆಂಟ್. ಫಿಲ್ ಅಪ್ ದಿ ಬ್ಲಾಂಕ್ಸ್ ಅಡ್ವಾಂಟೇಜ್ ಏನು ಅಂತಂದ್ರೆ ಆನ್ಸರ್ ಅಲ್ಲೇ ಇರುತ್ತೆ ನಿಮಗೆ. ನೋಡಿ, ಇಲ್ಲೇ ಕೊಟ್ಟಿರ್ತಾನೆ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್. ನೋಡಿ, ಅಲ್ಲೇ ಬರ್ಕೊಳ್ಳಿ. ಏನು? 4 5 2 3. ಏನಪ್ಪಾ? 4 3s are 12 minus 10 that is equal to 2. ಆನ್ಸರ್ 2 ಇಲ್ಲೇ ಇದೆ ನೋಡಿ. +2 ಕೊಟ್ಟಿದ್ದಾನೆ, -2 ಕೊಟ್ಟಿದ್ದಾನೆ. ಸೊ ಆನ್ಸರ್ ಈಸ್ +2 that is equal to 2. ನೋಡಿ, ಇಷ್ಟ, ಇನ್ನೇನು ಇಲ್ಲ. 2 ಬರೀಬೇಕು ಅಂದ್ರೆ ನೀವು ಆನ್ಸರ್ ಹೆಂಗ್ ಬರೀಬೇಕು ಅಂದ್ರೆ ಸೆಕೆಂಡ್ 1 ಫಸ್ಟ್ ಆನ್ಸರ್ ಬಂದು 2 ಇಷ್ಟೇ ಬರೀಬೇಕಾಗಿರೋದು. ನೀವು ಏನಾದ್ರೆ ಹಿಂಗ್ ಹೊಡೆದಾಕ್ಬಿಟ್ಟು -2 ಬರ್ದ್ಬಿಟ್ಟು ಇಲ್ಲ +2 ಅಂತ ಹಿಂಗ್ ಬರ್ದಿದ್ದೀರಾ ಅಂತಂದ್ರೆ ಯು ವಿಲ್ ಗೆಟ್ 0. ಅರ್ಥ ಮಾಡ್ಕೊಳ್ಳಿ ಪರ್ಟಿಕ್ಯುಲರ್ಲಿ. ಬರೀಬೇಕಾಗಿರೋದು ಸೆಕ್ಷನ್ 2 ಕ್ವಶನ್ ನಂಬರ್ 1 ಆನ್ಸರ್ ಇಸ್ 2 ಅಷ್ಟೇ ಬರೀಬೇಕಾಗಿರೋದು, ಏನು ಇಲ್ಲ. ಹಿಂಗ್ ಬರೆದ್ರೆ ಮಾರ್ಕ್ಸ್ ಸಿಗೋದು ನಿಮ್ಗೆ. ಓಕೆ, ಸೊ ನೆಕ್ಸ್ಟ್ ಇನ್ವರ್ಸ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಓನ್ಲಿ ಫಾರ್ ಅಂದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಬಾರ್ದು. ನಾಟ್ ಈಕ್ವಲ್ ಟು 0 ಅಂದ್ರೆ ಏನು? ನಾನ್ ಸಿಂಗುಲರ್. ಯಾಕೆ ಅಂತಂದ್ರೆ A ಇನ್ವರ್ಸ್ ಇಸ್ ಈಕ್ವಲ್ ಟು adjoint A by ಡಿಟರ್ಮಿನೆಂಟ್ A. ಡಿಟರ್ಮಿನೆಂಟ್ A 0 ಆಯ್ತು ಅಂತಂದ್ರೆ ಎಕ್ಸಿಸ್ಟ್ ಆಗಲ್ಲ. ಆಲ್ರೆಡಿ ಹೇಳಿದ್ದೆ ನಿಮ್ಗೆ. ನೋಡ್ದಾ ಹೆಂಗ್ ಲಿಂಕೇಜ್ ಬರುತ್ತೆ ಅಲ್ಲಿಂದ ಇಲ್ಲಿಗೆ, ಇದನ್ನೇ ಅರ್ಥ ಮಾಡ್ಕೊಳ್ಳಿ. ಸೊ ನಾನ್ ಸಿಂಗುಲರ್, ವಿಲ್ ಗೆಟ್ ದಿಸ್ ಥಿಂಗ್ಸ್. ಸಿಂಪಲ್ ಆಗಿರುತ್ತೆ, ಏನು ಇಲ್ಲ, ಲಿಂಕೇಜ್ ಮಾಡ್ಬೇಕಷ್ಟೇ. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಮತ್ತೆ ಕೇಳಿದಾನೆ. 3 4 ಇದರಲ್ಲಿ ಒಂದು ಮಾರ್ಕ್ಸ್ ತಗೊಬೋದಪ್ಪ ಆರಾಮಾಗಿ. ಓಕೆ, 3 into -3 ಗೊತ್ತಾಗಿಲ್ಲ ಅಂದ್ರೆ 3 into -3 ಮೈನಸ್ ಆಫ್
-2 × 4 ಅಷ್ಟೇ, ಇನ್ನೇನು ಇಲ್ಲ. ಬರ್ಕೊಳ್ಳಿ. 3 × -3 -9 -4 2s are -8 that is equal to -9 + 8 that is equal to -1. ಆನ್ಸರ್ ನೋಡಿ -1 ಇದೆ ಇಲ್ಲಿ, ಅಂಡ್ ದಿಸ್ ಇಸ್ ದ ಆನ್ಸರ್ -1 ಅಷ್ಟೇ. ಡಿಟರ್ಮಿನೆಂಟ್ ವ್ಯಾಲ್ಯೂ ನೋಡಿ ಇಷ್ಟೇ, ಇನ್ನೇನು ಇಲ್ಲ, ಸಿಂಪಲ್. ಡಿಟರ್ಮಿನೆಂಟ್ ಇಂದ ಫಿಲ್ ದ ಬ್ಲಾಂಕ್ಸ್ ಇಂದ ಒಂದು ಕಾಮನ್ ಆಗಿ ತಗೊಬಹುದು ನೀವು ಇಲ್ಲಿ. ಅರ್ಥ ಆಯ್ತಾ? ನೋಡಿ ಫಿಲ್ ದ ಬ್ಲಾಂಕ್ಸ್ ಇಂದ ಒಂದು ಕ್ವಶನ್ ಡಿಟರ್ಮಿನೆಂಟ್ ಬಂದೇ ಬರುತ್ತೆ. MCQs ಇಂದ ಕ್ಯಾನ್ ಎಕ್ಸ್ಪೆಕ್ಟ್ 2 or 3 ಮಿನಿಮಮ್ 1 ಅಂತೂ ಬಂದೇ ಬರುತ್ತೆ MCQ ಅಲ್ಲಿ. ಇಲ್ಲ 2 ಬರ್ಬೋದು 3 ಬರ್ಬೋದು, ಡಿಪೆಂಡ್ಸ್. ಹೇಳದ್ನಲ್ಲ, ಏನ್ ಹೇಳ್ದೆ? ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್. ಮ್ಯಾಟ್ರಿಸಸ್ ಅಲ್ಲಿ 13 ಕೊಟ್ರೆ ಇದರಲ್ಲಿ 18 ಕೊಡ್ತಾನೆ. ಮ್ಯಾಟ್ರಿಸಸ್ ಅಲ್ಲಿ 15 ಕೊಟ್ರೆ ಇದರಲ್ಲಿ 16 ಕೊಡ್ತಾನೆ. ಮ್ಯಾಟ್ರಿಸಸ್ ಅಲ್ಲಿ 14 ಕೊಟ್ರೆ ಇದರಲ್ಲಿ 17 ಕೊಡ್ತಾನೆ. ಎಲ್ಲಾ ಸೇರಿದ್ರೆ ಫೈನಲ್ ಆಗಿ ಎಷ್ಟು ಬರಬೇಕು? 31 ಮಾರ್ಕ್ಸ್ ಬರಬೇಕು. ಇದು ಜ್ಞಾಪನ ಇಟ್ಕೊಳ್ಳಿ, ಯಾಕಂದ್ರೆ ಮ್ಯಾಟ್ರಿಸಸ್ ಇಂದ ನಮಗೆ 31 ಮಾರ್ಕ್ಸ್ ಬರುತ್ತೆ. ಇಸ್ ದ ಒನ್ ಥಿಂಗ್ ಯು ಶುಡ್ ನೋಟ್ ಡೌನ್, ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ವೇ. ಓಕೆ, ಸೊ ಎರಡು ಡೀಟೇಲ್ ಆಗಿ ಹೇಳಿದೀನಿ ನಾನು ನಿಮ್ಗೆ. ಓಕೆ, ಸೊ ಕಂಪ್ಲೀಟ್ ವಿಡಿಯೋ ಎರಡೂ ಇಟ್ಟಿದ್ದೀನಿ ನಿಮ್ಗೆ. ಸೊ ಎರಡೂ ವಿಡಿಯೋ ಕಂಪ್ಲೀಟ್ ಮಾಡಿದೀನಿ. ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಚಾಪ್ಟರ್ 1 31 ಮಾರ್ಕ್ಸ್ ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ. ಇವೆರಡು ವಿಡಿಯೋ ನೋಡಿದ್ರೆ ಕಂಪಲ್ಸರಿ ನಿಮಗೆ 1-2 ಮಾರ್ಕ್ಸ್ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ MCQ ಅಲ್ಲಿ ಬಿಟ್ರು 28 ರಿಂದ 29 ಮಾರ್ಕ್ಸ್ ನಿಮಗೆ ಕನ್ಫರ್ಮ್ ಆಗಿ ಬರುತ್ತೆ. ಅದು ಬಿಡಿ 25 ಅಂತೂ ಪಕ್ಕಾ ಬರುತ್ತಾ. ಇನ್ನೊಂದು 2 ಮಾರ್ಕ್ಸ್ ಆಡ್ ಅಪ್ ಆದ್ರೆ 27 ಆಗುತ್ತೆ. ಇನ್ನು ಬೇಕಾಗಿರೋದು 13 ಮಾರ್ಕ್ಸ್. ಇನ್ನೊಂದೆರಡು ವಿಡಿಯೋದಲ್ಲಿ ಮಾಡ್ತೀನಿ. ಅದಕ್ಕೆ ನೀವೇನ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಇಷ್ಟೆಲ್ಲ ನಿಮ್ಗೋಸ್ಕರ ಕಷ್ಟ ಬೀಳ್ತಾ ಇದ್ದೀನಿ, ನಮ್ಮ ಹುಡುಗರಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ ಕಮೆಂಟ್ಸ್ ನಮಗೆ ಬೂಸ್ಟ್ ಅಪ್. ನೀವು ಕಮೆಂಟ್ಸ್ ಮಾಡಿದಷ್ಟು, ಲೈಕ್ ಮಾಡಿದಷ್ಟು ನಮಗೆ ಒಂದು ರೆಸ್ಪಾನ್ಸ್ ಬರುತ್ತೆ, ಹುಡುಗರು ನೋಡ್ತಾ ಇದ್ದಾರೆ ಅಂತ. ಸೊ ಅದನ್ನ ಮಾಡಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ, ಎಲ್ಲ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಆಮೇಲೆ ಇನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಇವಾಗ ಫರ್ದರ್ ಆಗ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ, ಫರ್ದರ್ ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡಿರೋದು ಇದೆ, ಅದನ್ನು ಹಾಕ್ತೀನಿ. ನಿಮ್ಮ ರೆಫರೆನ್ಸ್ ನೋಡ್ಕೊಳ್ಳಿ, ಅದು ನಿಮಗೆ ಈಸಿ ಆಗುತ್ತೆ. ಈ ಮೇನ್ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಇದರಲ್ಲಿ ಏನಿದೆ 1 or 2 ವ್ಯಾಲ್ಯೂಸ್ ಚೇಂಜಸ್ ಆಗ್ಬಿಟ್ಟು ನಿಮ್ಗೆ ಅದೇ ಬರುತ್ತೆ. ಓಕೆ, ವಿಡಿಯೋ ಕಂಟಿನ್ಯೂ ಆಗುತ್ತೆ, ಚೆಕ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಸಪೋರ್ಟ್ ಇರಲಿ. ಸೊ ನೆಕ್ಸ್ಟ್ ಏನು ಅಂತಂದರೆ, ಫಾರ್ ದ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾನೆ, ಫೈಂಡ್ ದ ಅಡ್ಜಾಯಿಂಟ್. ಎರಡು ಥರ ಫೈಂಡ್ ಔಟ್ ಮಾಡಿ, ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು. 2 ಸ್ಟೆಪ್ ಆನ್ಸರ್ ಇದು. ಓಕೆ, ಸೊ ರೈಟ್ ವಾಟ್ ಈಸ್ ಗಿವನ್ ಇಫ್ ಎ ಈಸ್ ಈಕ್ವಲ್ ಟು 4 -3 -5 2. So find the adjoint A. Adjoint of A is equal to how much? Okay, so adjoint A ಬಂದು adjoint of A is equal to cofactor matrix transpose ಆಗುತ್ತೆ. ಓಕೆ, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಕಂಡುಹಿಡಿಯಬೇಕು. ಅದ್ರ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಅಡ್ಜಾಯಿಂಟ್ ಎ ಬರುತ್ತೆ. ಇಲ್ಲ ಅಂದರೆ ಡೈರೆಕ್ಟ್ ಮೆಥಡ್ ಮಾಡುತ್ತೆ, ಅದು ಆಮೇಲೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಓಕೆ, ಸೊ ಫಸ್ಟ್ ಇದನ್ನು ಕೋಫ್ಯಾಕ್ಟರ್ ಕಂಡುಹಿಡಿಯಬೇಕಂದ್ರೆ, ಸೊ ಇದಕ್ಕೆ ಒಂದು ಬಂದು, ಸೊ ಇದಕ್ಕೆ ಫಸ್ಟ್ ಬರ್ಕೊಂಬಿಡಿ. ಸೊ ಎ ಇಸ್ ಈಕ್ವಲ್ ಟು 4 -3 -5 2. ಸೊ ಇದಕ್ಕೆ ಪ್ಯಾರಲಲ್ ಆಗಿ ಏನು ಬರ್ಕೊಬೇಕು? ಪ್ಲಸ್ ಮೈನಸ್ ಮೈನಸ್ ಪ್ಲಸ್, ಯಾಕಂದರೆ ಈ ಪೊಸಿಷನ್ದು ವ್ಯಾಲ್ಯೂಸ್ ಇದು. ದಿಸ್ ಈಸ್ 1 1 1 2 2 1 2 2. ಈ ಪೊಸಿಷನ್ದು ವ್ಯಾಲ್ಯೂಸ್ ಅದನ್ನೇ ಬರ್ಕೊಬೇಕು ನಾವಲ್ಲಿ. ಸೊ ಬರಿಬೇಕು ಇದನ್ನು, ಕೋಫ್ಯಾಕ್ಟರ್ ಆಫ್ 1 1 ಇಸ್ ಈಕ್ವಲ್ ಟು, ಇಲ್ಲೇನಿದೆ ಪ್ಲಸ್ ಬರ್ಕೊಳ್ಳಿ, ಕೋಫ್ಯಾಕ್ಟರ್ A11 ಬರ್ಕೊಳ್ಳಿ, ಪ್ರಾಬ್ಲಮ್ ಯಾಕಂದರೆ ಮ್ಯಾಟ್ರಿಕ್ಸ್ ಎ ಇದು, ಪ್ಲಸ್. ಸೊ ಈ ಕಾಲಮು ಈ ಕರೆಸ್ಪಾಂಡಿಂಗ್ ರೋ ಅಂದರೆ 4 -3 -5 2 ಬಿಟ್ಟರೆ, ಓಕೆ, ಏನೋ ಉಳಿಯುತ್ತೆ, ಈ ರೋ ಈ ಕಾಲಮ್ ಬಿಟ್ಟರೆ 2 ಉಳಿಯುತ್ತೆ. ಓಕೆ, ದಟ್ ಈಸ್ ಈಕ್ವಲ್ ಟು 2 ಆಗುತ್ತೆ. +2 ಅಂದರೆ 2ನೇ, ನಥಿಂಗ್ ಬಟ್. ಸಿಮಿಲರ್ಲಿ ಕೋಫ್ಯಾಕ್ಟರ್ ಆಫ್ A12 ಇಸ್ ಈಕ್ವಲ್ ಟು, ಆಪೋಸಿಷನ್ ಏನು? ಮೈನಸ್ಸು. ಸೊ ಈ ಥರ ನಿಧಾನಕ್ಕೆ ಬರ್ಕೊಂಡು ಹೋದರೆ ಡೆಫಿನೆಟ್ಲಿ ಎಲ್ಲೂ ತಪ್ಪಾಗಲ್ಲ ನಿಮಗೆ. ಓಕೆ, ಸೊ ಇದೇನು ಅಂತಂದರೆ 4 -3 -5 2. ಈ ಕರೆಸ್ಪಾಂಡಿಂಗ್ ಕಾಲಮ್ ಬಿಟ್ಟರೆ -5 ಬರುತ್ತೆ. ಅಲ್ಲಿ ಏನಿದೆ ಬರ್ಕೊಂಬಿಟ್ಟು ಆಮೇಲೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +5 ಆಗುತ್ತೆ. ಓಕೆ, ನೋಡಿ ಎಷ್ಟು ಈಸಿ ಇದೆ. ಸಿಮಿಲರ್ಲಿ ಕೋಫ್ಯಾಕ್ಟರ್ ಆಫ್ A21 ಈಸ್ ಈಕ್ವಲ್ ಟು, ಪೊಸಿಷನ್ ಏನು? ಮೈನಸ್ಸು. ಸೊ ಉಳಿಯೋದೇನು ನಿಮಗೆ? 4 -3 -5 2. ಸೊ ಈ ಎಲಿಮೆಂಟು ಈ ಕಾಲಮು ಕರೆಸ್ಪಾಂಡಿಂಗ್ ಕಾಲಮ್ ಹೋದರೆ -3 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 3 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸಿಮಿಲರ್ಲಿ A22 ಇಸ್ ಈಕ್ವಲ್ ಟು, ಅದ್ರ ಇದು ಪೊಸಿಷನ್ ಬಂದು ಪ್ಲಸ್ಸು. ಸೊ ಇಲ್ಲಿ 4 -3 -5 2. ಸೊ ಕರೆಸ್ಪಾಂಡಿಂಗ್ ಕಾಲಮು ಕರೆಸ್ಪಾಂಡಿಂಗ್ ರೋ ಹೋದರೆ 4 ಉಳಿಯುತ್ತೆ. ಸೊ +4 ನಥಿಂಗ್ ಬಟ್ 4. ಸೊ ಯು ಗಾಟ್ ದ ಕೋಫ್ಯಾಕ್ಟರ್ಸ್. ಓಕೆ, ಸೊ ಬರ್ಕೊಳ್ಳಿ, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಹಿಂಗೆ ಬರ್ಕೊಂಡೋಗಿ 2 5 3 4
2 5 3 4. ಓಕೆ ನೋಡಿ ಇಲ್ಲಿ 2 5 3 4 ಈ ಥರ ಬರುತ್ತೆ. ನಾವು ವಾಟ್ ಈಸ್ ಅಡ್ಜಾಯಿಂಟ್ ಎ? ಅಡ್ಜಾಯಿಂಟ್ ಎ ಈಸ್ ಈಕ್ವಲ್ ಟು ಏನು? ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್. ಸೊ ದೇರ್ ಫೋರ್ ಅಡ್ಜಾಯಿಂಟ್ ಎ ಈಸ್ ಈಕ್ವಲ್ ಟು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಏನು? 2 5 3 4 ಟ್ರಾನ್ಸ್ಪೋಸ್. ಸೊ ದೇರ್ ಫೋರ್ ಅಡ್ಜಾಯಿಂಟ್ ಎ ಈಸ್ ಈಕ್ವಲ್ ಟು ರೋಸ್ ಕಾಲಮ್ ಮಾಡಿ, ಕಾಲಮ್ ಟ್ರಾನ್ಸ್ಪೋಸ್ ಅಂದರೆ ಏನು? ರೋಸ್ನ ಕಾಲಮ್ಸ್ ಮಾಡಿ, ಕಾಲಮ್ಸ್ನ ರೋಸ್ ಮಾಡಿ. ಸೊ ಈ ರೋನ ಕಾಲಮ್ ಮಾಡಿ 2 5, ಈ ರೋನ 3 4. ಓಕೆ, 2 3 4 5. ಸೊ ದಿಸ್ ಇಸ್ ದ ಅಡ್ಜಾಯಿಂಟ್ ಆಫ್ ಎ. ಓಕೆ, ಸೊ ಇದು ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡಿ ಡೀಟೇಲ್ ಆಗಿ. ಸೊ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಡೈರೆಕ್ಟಾಗಿ ಮಾಡಬೇಕು ಅಂತ ನೋಡಿ ಇಲ್ಲಿ ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ಡೈರೆಕ್ಟ್ ಮೆಥಡ್ ನಿಮಗೆ ಡಿ ಸಿ ಟಿಲಿ ಹೆಲ್ಪ್ ಆಗುತ್ತೆ. ಸೊ ಡೈರೆಕ್ಟ್ ಮೆಥಡ್ ಏನು ಅಂದರೆ, ಇಫ್ ಎ ಈಸ್ ಈಕ್ವಲ್ ಟು 4 -3 -5 2 ಇದಿತ್ತು ಅಂದರೆ, ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್, ಇದನ್ನು ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಕರಿತೀವಿ. ಆಮೇಲೆ ಇದನ್ನು ಸೆಕೆಂಡ್ರಿ ಡಯಾಗ್ನಲ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್, ಸೆಕೆಂಡ್ರಿ ಡಯಾಗ್ನಲ್ ಎಲಿಮೆಂಟ್ಸ್. ಓಕೆ, ಸೊ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಉಲ್ಟಾ ಮಾಡಿ, ದಟ್ ಈಸ್ 2 4 ಏನಿದೆ ಉಲ್ಟಾ ಮಾಡಿ, ಹಿಂಗಿರೋದನ್ನ ಹಿಂಗೆ ಬರೀರಿ ಅಷ್ಟೇ. ಆಮೇಲೆ ಸೆಕೆಂಡ್ರಿ ಡಯಾಗ್ನಲ್ ಎಲಿಮೆಂಟ್ಸ್ ಇದೆಯಲ್ಲ, ಸೈನ್ಸ್ ರಿವರ್ಸ್ ಮಾಡಿ, ನಂಬರ್ ಸೇಮ್ ಬರೋದು. ಅಂದರೆ -3 ಇರೋದು +3 ಆಗುತ್ತೆ, -5 ಇರೋದು +5 ಆಗುತ್ತೆ. ನೋಡಿ, 2 ಆನ್ಸರು ಸೇಮ್ ಇದೆ. ಓಕೆ, 2 3 5 4 ಇದನ್ನು ವೆರಿಫೈ ಮಾಡೋದಕ್ಕೆ ನೀವು ಯೂಸ್ ಮಾಡ್ಕೊಬೋದು. ಓಕೆ, ಇದನ್ನು ವೆರಿಫೈ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ಸೊ ಈ ಥರ ನೀವು ಬರ್ಕೊಂಡ್ರೆ, ಈ ಥರ ಮಾಡಿದ್ರು ಇದು ವರ್ಕ್ ಆಗೋದು ಓನ್ಲಿ 2 × 2 ಮ್ಯಾಟ್ರಿಕ್ಸಿಗೆ ಮಾತ್ರ. 3 × 3 ಆಗಲ್ಲ, ಅಡ್ಜಾಯಿಂಟ್ ಆಗಲ್ಲ. ಅದಕ್ಕೆ ಬೇರೆ ಮೆಥಡ್ ಇದೆ, ಅದು ಆಲ್ರೆಡಿ ಇಲಿಸ್ಟ್ರೇಟ್ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋಸಲ್ಲಿ. ಅದನ್ನು ನೋಡಿಕೊಂಡು ಆ ಥರ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಹೋಪ್ ಐ ಗಿವನ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಸೊ ಇನ್ ದಿಸ್ ವಿಡಿಯೋ ವಿಲ್ ಗೋನ್ ಟು ಸಾಲ್ವ್ ದ March April 2022 ಕ್ವಶನ್ ಪೇಪರ್ ಕ್ವಶನ್ ಸೆಕ್ಷನ್ 1 ಕ್ವಶನ್ ನಂಬರ್ 1B ಸಾಲ್ವ್ ಮಾಡೋಣ. 1B ಇಲ್ಲಿ 2 ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಏನು, ಒಂದು ಕ್ರೇಮರ್ಸ್ ರೂಲ್ ಬಗ್ಗೆ ಕೇಳಿದ್ದಾನೆ, ಇನ್ನೊಂದು 2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಿ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಓಕೆ, ವಿಲ್ ಸಿ 1 by 1. ಸೊ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಬಂದು, ಸೊ ಇದಕ್ಕೆ ಏನು ಬರುತ್ತೆ ಅಂತಂದರೆ, ಕ್ರೇಮರ್ಸ್ ರೂಲಲ್ಲಿ ಡೆಲ್ಟಾ 1 ಡೆಲ್ಟಾ 2 ಬರ್ಕೊಳೋದಕ್ಕೆ 1 ಮಾರ್ಕ್ ಈಚ್. ಸೊ ಇದು ಬಂದು 3 ಮಾರ್ಕ್ಸ್ ಆಗುತ್ತೆ. I1 5 ಫೈಂಡ್ ಔಟ್ ಮಾಡೋದಕ್ಕೆ 1.5 ಮಾರ್ಕ್ ಈಚ್, ಅಂದರೆ 1.5 + 1.5. ಓಕೆ, ಇದು ಬಂದು 3 ಆಗುತ್ತೆ. ಸೊ 3 + 3 ದಟ್ ಈಸ್ ಈಕ್ವಲ್ ಟು 6 ಮಾರ್ಕ್ಸ್ ಆಗುತ್ತೆ. ಓಕೆ, ಸೊ ಈ ಥರ ಡಿವೈಡ್ ಆಗುತ್ತೆ. ಅಂದರೆ ಡೆಲ್ಟಾ 1 ಡೆಲ್ಟಾ 2 ಬರೆದ್ರೇ 3 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನೋಡಿ ಎಷ್ಟು ಈಸಿ ಇದೆ. ಆಮೇಲೆ ಫೈಂಡಿಂಗ್ I1 and I2 1.5 ಮಾರ್ಕ್ಸು 1.5 ಮಾರ್ಕ್ಸು. ಫೈಂಡಿಂಗ್ X and Y ಅಂದರೆ I and I2 X and Y ಅಂತ ಕರಿತೀವಿ, ಅಥವಾ I1 and I2 ಕರೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟು ನಾನ್ ಸಿಂಗ್ಯುಲರ್ ಅಂತ ತೋರಿಸೋದಕ್ಕೆ 1 ಮಾರ್ಕು. ಫಾರ್ಮುಲಾ ಬರೆಯೋದಕ್ಕೆ ಅಂದರೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು, ಎ ಫಾರ್ಮುಲಾ ಏನು, ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ. ಇದನ್ನು ಬರೆಯೋದಕ್ಕೆ 1 ಮಾರ್ಕ್ಸು. ಮತ್ತು ರಿಸಲ್ಟ್ ಫೈಂಡ್ ಔಟ್ ಮಾಡೋದಕ್ಕೆ 2 ಮಾರ್ಕ್ಸು. ಮತ್ತು ಪ್ರಾಡಕ್ಟು ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ 2 ಮಾರ್ಕ್ಸು. 2 + 1 + 1 + 2 ದಟ್ ಈಸ್ ಈಕ್ವಲ್ ಟು 6 ಮಾರ್ಕ್ಸ್ ಆಗುತ್ತೆ. ಸೊ ಈ ಥರ ಡಿವೈಡ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಸ್ಕೀಮ್ ಹೌ ದೇ ವಿಲ್ ಡಿವೈಡ್ ಆ್ಯಂಡ್ ಅಲಾಟ್ ದ ಮಾರ್ಕ್ಸ್ ಫಾರ್ ಯು ಇನ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ವರಿ ಮಾಡ್ಕೊಳ್ಳೋದೇನು ಬೇಡ, ಕ್ವಶನ್ ಬರ್ಕೊಳ್ಳಿ, ಸಾಲ್ವ್ ಮಾಡ್ತಾ ಹೋಗಲಿ. ಮ್ಯಾಥ್ಸಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಟೆನ್ಷನ್ ಮಾಡಿಕೊಂಡು ಏನು ಬರುತ್ತೋ ಅಂತ ಟೆನ್ಷನ್ ಮಾಡ್ಕೊಳೋದು ಬೇಡ. ಏನು ಕೊಟ್ಟಿದ್ದಾನೆ ಬರ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ದ ಮೆಥಡ್. ಇಫ್ ಯು ನೋ ದ ಮೆಥಡ್, ರೈಟ್ ದ ಕಂಟೆಂಟ್, ಕೀಪ್ ಆನ್ ಸಾಲ್ವಿಂಗ್, ಆಟೋಮೆಟಿಕಲಿ ವಿಲ್ ಗೆಟ್ ದ ಆನ್ಸರ್. ಸೊ 4I1 + 2I2 ಇಸ್ ಈಕ್ವಲ್ ಟು 4 ಕೊಟ್ಟಿದ್ದಾನೆ. ಆಮೇಲೆ I1 + I2 ಇಸ್ ಈಕ್ವಲ್ ಟು 2 ಕೊಟ್ಟಿದ್ದಾನೆ. So what I need to find out? I need to find out how I1 is equal to how much and I2 is equal to how much. Okay, so I1 is given by delta 1 by delta and I2 is given by delta 2 by delta. ಇದು ಫಾರ್ಮುಲಾಸ್. ಓಕೆ, ಸೊ ಫಸ್ಟ್ ಡೆಲ್ಟಾ ಬರ್ಕೊಳ್ಳೋಣ. ವಾಟ್ ಈಸ್ ಡೆಲ್ಟಾ? ಡೆಲ್ಟಾ ಇಸ್ ಈಕ್ವಲ್ ಟು ಏನು, I1 ಕೋಫಿಷಿಯಂಟ್ ಏನು 4, I2 ಕೋಫಿಷಿಯಂಟ್ ಏನು 2. ಇಲ್ಲಿ ಫಸ್ಟ್ ಈಕ್ವೇಷನ್ದು, ಸೆಕೆಂಡ್ ಈಕ್ವೇಷನ್ದು I1 ಕೋಫಿಷಿಯಂಟ್ ಬಂದು 1, I2 ಕೋಫಿಷಿಯಂಟ್ ಬಂದು 1. ಸೊ ಇದನ್ನು ಸಾಲ್ವ್ ಮಾಡಬೇಕು. ಡೆಲ್ಟಾ ಸಾಲ್ವ್ ಮಾಡಿದಾಗ ವ್ಯಾಲ್ಯೂ ಬಂದು 0 ಬರಬಾರ್ದು. 0 ಬಂದರೆ ವ್ಯಾಲ್ಯೂಸ್ ಇರಲ್ಲ ಅಂತ, 0 ಬರಲಿಲ್ಲ ಅಂದರೆ ವ್ಯಾಲ್ಯೂಸ್ ಇರುತ್ತೆ ಅಂತ. ಓಕೆ, ಇದು ಸಾಲ್ವ್ ಮಾಡಬೇಕಾದ್ರೆ ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್, ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್, ದಟ್ ಈಸ್ ಈಕ್ವಲ್ ಟು 4 × 1 ಮೈನಸ್ 1 × 2, that is equal to 4 minus 2, that is equal to 2. So therefore delta I got 2. ಡೆಲ್ಟಾ ಸಿಕ್ತು ನಮಗೆ.
ಇವಾಗ ಡೆಲ್ಟಾ 1 ಬರ್ಕೊಳ್ಳಿ. ಸೊ ಡೆಲ್ಟಾ 1 ಏನು ಅಂತಂದರೆ, ಸೊ ಇಲ್ಲಿ ಆರ್ ಎಚ್ ಎಸ್ ವ್ಯಾಲ್ಯೂ ಇದೆಯಲ್ಲ, ಈ ಆರ್ ಎಚ್ ಎಸ್ ವ್ಯಾಲ್ಯೂನ ಫಸ್ಟ್ ಕಾಲಮಲ್ಲಿ ರಿಪ್ಲೇಸ್ ಮಾಡಬೇಕು ಡೆಲ್ಟಾ 1ಗೆ. ಅಂದರೆ ಇದ್ರ ಬದಲು ಇದನ್ನು ಬರ್ಕೊಬೇಕು, 4 2 2 1. ಸೊ ದಟ್ ಈಸ್ ಈಕ್ವಲ್ ಟು, ಇದನ್ನು ಸಾಲ್ವ್ ಮಾಡಿದ್ರೆ 4 ಇಂಟು 1 ದಿಸ್ ಇಂಟು ದಿಸ್ ಮೈನಸ್ 2 ಇಂಟು 2. ನೀವು ಕೇಳ್ಬೋದು ಸರ್ ಯಾಕೆ ನೀವೆಲ್ಲ ಬರ್ಕೊಂಡು ಮಾಡ್ತಾ ಇದ್ದೀರಾ ಅಂತ. ನೀವು ಅಷ್ಟೇ ಡೈರೆಕ್ಟಾಗಿ ಮಾಡೋಕ್ಕೆ ಹೋಗಬೇಡಿ, ಬರ್ಕೊಂಡು ಮಾಡಿ. ಬಂದರೂ ಸಹ ಬರ್ಕೊಂಡು ನಿಧಾನಕ್ಕೆ ಮಾಡಿ, ಒಂದೇ ಟೈಮಲ್ಲಿ ಆನ್ಸರ್ ಬರುತ್ತೆ. ನೀವು ಫಾಸ್ಟಾಗಿ ಬರೆಯೋಕೆ ಹೋಗಿ ಏನಾಗುತ್ತೆ, ಕೆಲವೊಂದು ಸಲ ತಪ್ಪು ಮಾಡ್ಬಿಡ್ತೀನಿ, ನಾನು ಮಾಡ್ತೀನಿ, ಆಗುತ್ತೆ. ಬೇಡ, ಡೀಟೇಲಾಗಿ ಬರ್ಕೊಂಡು ವೆನ್ ಐ ಆಮ್ ಕಾನ್ಫಿಡೆಂಟ್ 6 ಮಾರ್ಕ್ಸ್ ಬರಬೇಕು ಅಂದರೆ ಆ ಟೆಕ್ನಿಕಾಸ್ ನನಗೆ 6 ಮಾರ್ಕ್ಸ್ ಬರಬೇಕು. ಆ ಥರ ನಿಧಾನಕ್ಕೆ ಬರ್ಕೊಂಡು ಹೋಗಲಿ, ಸ್ಟೆಪ್ ಬೈ ಸ್ಟೆಪ್ಪೇ ಬರ್ಕೊಂಡು ಹೋಗಿ, ಏನೂ ಪ್ರಾಬ್ಲಮ್ ಏನಿಲ್ಲ. ಓಕೆ, ದಟ್ ಈಸ್ ಈಕ್ವಲ್ ಟು 4 ಮೈನಸ್ 4 ದಟ್ ಈಸ್ ಈಕ್ವಲ್ ಟು 0 ಬರುತ್ತೆ. ಲೆಟ್ ಇಟ್ ಬಿ, ಗೊತ್ತಿಲ್ಲ ಏನೋ. ಓಕೆ, ಸೊ ದೇರ್ ಫೋರ್ ಡೆಲ್ಟಾ 1 ಈಸ್ ಈಕ್ವಲ್ ಟು 0. ನೋಡೋಣ ಏನು ಬರುತ್ತೆ ಅಂತ, ವೆರಿಫೈ ಮಾಡೋದು ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ. ಸಿಮಿಲರ್ಲಿ ಡೆಲ್ಟಾ 2 ಬಂದು ಏನು, ಸೆಕೆಂಡ್ ಕಾಲಮ್ನ ರೀಪ್ಲೇಸ್ ಮಾಡೋ 2 1 ಜಾಗದಲ್ಲಿ 4 2 ಹಾಕಬೇಕು. ಅಂದರೆ 4 2 4 2 ಬರುತ್ತೆ ನೋಡಿ. ಅಲ್ಲ, ಇಲ್ಲಿ ಡೆಲ್ಟಾ ಇದರಲ್ಲಿ ಡೆಲ್ಟಾ ಅಲ್ಲಿ 4 1 ಇದೆ, 2 1 ಜಾಗದಲ್ಲಿ 4 2 ಹಾಕಬೇಕು ನೋಡಿ. ಇದೇ ಪ್ರಾಬ್ಲಮ್ ಆಗೋದು ನಾನು ಹೇಳಿದ್ದು. ಸೊ 4 1 ಹಂಗೆ ಬರ್ಕೊಂಡು 2 1 ಜಾಗದಲ್ಲಿ 4 2 ಹಾಕಬೇಕು. ಓಕೆ, ಸೊ 4 1 ಹಂಗೆ ಬರ್ಕೊಂಡು 2 1 ಜಾಗದಲ್ಲಿ 4 2 ಹಾಕಿ, ದಟ್ ಈಸ್ 4 2. ಸೊ ಇದನ್ನು ಸಾಲ್ವ್ ಮಾಡಿದ್ರೆ 4 ಇಂಟು 2 ಮೈನಸ್ 1 ಇಂಟು 4 ದಟ್ ಈಸ್ ಈಕ್ವಲ್ ಟು 8 ಮೈನಸ್ 4 ದಟ್ ಈಸ್ ಈಕ್ವಲ್ ಟು 4. ಸೊ ದೇರ್ ಫೋರ್ ಡೆಲ್ಟಾ 2 ಈಸ್ ಈಕ್ವಲ್ ಟು 4. ಸೊ ನಂಗೆ ಸಿಕ್ತಿವಾಗ ಡೆಲ್ಟಾ ಬಂದು 2, ಡೆಲ್ಟಾ 1 ಬಂದು 0. ಸೊ ದೇರ್ ಫೋರ್ ಐ ಆಮ್ ಹ್ಯಾವಿಂಗ್ ಡೆಲ್ಟಾ ಈಸ್ ಈಕ್ವಲ್ ಟು 2, ಡೆಲ್ಟಾ 1 ಈಸ್ ಈಕ್ವಲ್ ಟು 0 ಆ್ಯಂಡ್ ಡೆಲ್ಟಾ 2 ಈಸ್ ಈಕ್ವಲ್ ಟು 4 ಬರುತ್ತೆ. ಓಕೆ, ಸೊ ಇವಾಗ ನಾನು ಫಾರ್ಮುಲಾಸ್ ಬರ್ಕೊಬೇಕು. ಏನು, ಐ ನೀಡ್ ಟು ಫೈಂಡ್ ಔಟ್ I1. ಸೊ I1 ಈಸ್ ಈಕ್ವಲ್ ಟು ಡೆಲ್ಟಾ 1 ಬೈ ಡೆಲ್ಟಾ. ಸೊ ಡೆಲ್ಟಾ 1 ಎಷ್ಟು 0 ಡಿವೈಡ್ ಬೈ 2 ದಟ್ ಈಸ್ ಈಕ್ವಲ್ ಟು 0. ಸೊ ದೇರ್ ಫೋರ್ ಐ ಗಾಟ್ ಕರೆಂಟ್ I1 ಈಸ್ ಈಕ್ವಲ್ ಟು 0. ಇದು ಕರೆಕ್ಟಾಗಿ ಇಲ್ಲ, ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ. ಸಿಮಿಲರ್ಲಿ I2 ಈಸ್ ಈಕ್ವಲ್ ಟು ಡೆಲ್ಟಾ 2 ಬೈ ಡೆಲ್ಟಾ ದಟ್ ಈಸ್ ಈಕ್ವಲ್ ಟು ಡೆಲ್ಟಾ 2 is to 4 ಡಿವೈಡ್ ಬೈ 2, 2 1s 2 2s ದಟ್ ಈಸ್ ಈಕ್ವಲ್ ಟು 2 ಬರುತ್ತೆ. ದೇರ್ ಫೋರ್ I2 ಈಸ್ ಈಕ್ವಲ್ ಟು 2 ಬರುತ್ತೆ. ಓಕೆ, ಸೊ ವ್ಯಾಲ್ಯೂ ಸಿಕ್ತು ನನಗೆ, 6 ಮಾರ್ಕ್ಸ್ ಸಿಕ್ಬಿಡ್ತು ನನಗೆ ಇವಾಗ. ಸೊ ಇವಾಗ ಇದು ಮಾಡಿದಾದ್ಮೇಲೆ ವೆರಿಫಿಕೇಷನ್ ಸ್ಟೆಪ್ ಇದೆ, ಅದು ಏನು ಅವ್ರು ಬೇಕಾಗಿಲ್ಲ ಅವ್ರಿಗೆ. ಬಟ್ ನಿಮಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ವೆನ್ ಯು ಆರ್ ಕಾನ್ಫಿಡೆಂಟ್, ಕ್ರಾಸ್ ಚೆಕ್ ಇಟ್. ಯಾವ ಥರ ಕ್ರಾಸ್ ಚೆಕ್ ಮಾಡೋದು ಅಂದರೆ, I1 ಎಷ್ಟಿದೆ, 0 ಇದೆ ನೋಡಿ. I1 0 ಬಂದಿದೆ, I2 2 ಬಂದಿದೆ, I2 2 ಬಂದಿದೆ. ಓಕೆ, ಇವೆರಡು ಈಕ್ವೇಷನಲ್ಲಿ ಯಾವುದನ್ನ ಈಕ್ವೇಟ್ ಮಾಡಿ. ಫಾರ್ ಎಕ್ಸಾಂಪಲ್ 4I1 ಪ್ಲಸ್ 2I2 ಇಸ್ ಈಕ್ವಲ್ ಟು 4 ಇದೆ. ಓಕೆ, ಇನ್ನೊಂದು ಈಕ್ವೇಷನ್ ಬಂದು I1 ಪ್ಲಸ್ I2 ಇಸ್ ಈಕ್ವಲ್ ಟು 2 ಇದೆ. ಇವೆರಡು ಈಕ್ವೇಷನಲ್ಲಿ I1 ವ್ಯಾಲ್ಯೂ ಹಾಕಿ. ಸೊ ದೇರ್ ಫಾರ್ ಯು ನೀಡ್ ಟು ಗೆಟ್ LHS ಇಸ್ ಈಕ್ವಲ್ ಟು RHS ಬರಲೇಬೇಕು. ಅವಾಗ ಬಂದ್ರೇ ಬಂದಿರೋ ವ್ಯಾಲ್ಯೂ ಕರೆಕ್ಟು ಅಂತ, ಇಲ್ಲ ಅಂದರೆ ರಾಂಗ್ ಇದೆ ಅಂತ. ಸೊ ಹೊಡೆದಾಕಿ ಮತ್ತೆ ಎಲ್ಲಿ ತಪ್ಪಾಗಿದೆ ನೋಡ್ಬಿಟ್ಟು ಮತ್ತೆ ಮಾಡಿ. ಓಕೆ, ಸೊ 4 ಇಂಟು I1 4 ಇಂಟು 0 ಪ್ಲಸ್ 2 ಇಂಟು 2 ದಟ್ ಈಸ್ ಈಕ್ವಲ್ ಟು I2 ಬಂದು 2 ಆಗುತ್ತೆ, ಇಸ್ ಈಕ್ವಲ್ ಟು 4 ಬರುತ್ತೆ. ಸೊ 4 ಇಂಟು 0 0, 2 ಇಂಟು 2 ಇಸ್ ಈಕ್ವಲ್ ಟು 4 ಇಸ್ ಈಕ್ವಲ್ ಟು 4 ಆಗುತ್ತೆ. ಸೊ ದೇರ್ ಫೋರ್ 4 ಇಸ್ ಈಕ್ವಲ್ ಟು 4, ಹೆನ್ಸ್ ಇಟ್ ಈಸ್ ಕರೆಕ್ಟ್. ಅಂದರೆ ಬಂದಿರೋ ವ್ಯಾಲ್ಯೂ ಕರೆಕ್ಟ್ ಇದೆ ಅಂತ. ಯು ಆರ್ ಕಾನ್ಫಿಡೆಂಟ್, ಯು ಗಾಟ್ 6 ಮಾರ್ಕ್ಸ್. ಸಿಮಿಲರ್ಲಿ I1 I2 ಅಂದರೆ I1 ಬಂದು 0 ಇದೆ, ಪ್ಲಸ್ I2 ಬಂದು 2 ಇಸ್ ಈಕ್ವಲ್ ಟು 2 ನೋಡಿ, 2 ಇಸ್ ಈಕ್ವಲ್ ಟು 2 ಬರುತ್ತೆ. ದೇರ್ ಫೋರ್ LHS ಇಸ್ ಈಕ್ವಲ್ ಟು RHS. ಸೊ ಬಂದಿರೋ ವ್ಯಾಲ್ಯೂ ಕರೆಕ್ಟ್ ಆಗಿದೆ ಅಂತ. ದಿಸ್ ಈಸ್ ಹೌ ಯು ಶುಡ್ ಮೇಕ್ ದ ವೆರಿಫಿಕೇಷನ್. ಇದು ಬಂದು ರಫ್ ವರ್ಕಲ್ಲಿ ಮಾಡಿ ನಿಮ್ಮ ರೆಫರೆನ್ಸ್ಗೆ, ಅಲ್ಲಿ ಮಾಡೋದೇನು ಬೇಕಾಗಲ್ಲ. ನೆಕ್ಸ್ಟ್ ವಿಡಿಯೋ ಬಂದು ನೋಡಿ, ಇಲ್ಲಿ ಕೇಳಿದ್ದಾನೆ ಏನು, ಇಫ್ A ಆ್ಯಂಡ್ B ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಐ ನೀಡ್ ಟು ಫೈಂಡ್ ಔಟ್ ದ ಪ್ರಾಡಕ್ಟ್ ಆಫ್ ದ ಮ್ಯಾಟ್ರಿಕ್ಸ್, ಹೆನ್ಸ್ ಫೈಂಡ್ ಇಟ್ಸ್ ಇನ್ವರ್ಸ್. ಓಕೆ, ಸೊ ನೋಡಿ ಇಲ್ಲಿ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡೋದಕ್ಕೆ 2 ಮಾರ್ಕ್ಸ್, ನಾನ್ ಸಿಂಗ್ಯುಲರ್ ಅಂತ ತೋರಿಸೋದಕ್ಕೆ 1 ಮಾರ್ಕ್, ಫಾರ್ಮುಲಾ ಫಾರ್ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಮಾರ್ಕ್ ಆ್ಯಂಡ್ ರಿಸಲ್ಟ್ ಇಸ್ ಈಕ್ವಲ್ ಟು 2 ಮಾರ್ಕ್ಸ್. ಓಕೆ, ಬರ್ಕೊಳ್ಳಿ, ಸಾಲ್ವ್ ಮಾಡ್ತಾ ಹೋಗಿ. ಸೊ ಫಸ್ಟ್ ವಾಟ್ ಈಸ್ ರೈಟ್ ಗಿವನ್ A ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ, 1 2 1 4, B ಇಸ್ ಈಕ್ವಲ್ ಟು 3 1 2 1. ಸೊ ಇದು ಬಂದು 2 ಇಂಟು 2, ಸೊ ಇದು ಬಂದು 2 ಇಂಟು 2. ಓಕೆ, ಸೊ column of first matrix and row of second matrix both are same, hence I can do perform AB. AB is equal to ಏನಾಗುತ್ತೆ, 1 2 1 4 into 3 1 2 1. ಓಕೆ, ಸೊ ಮಲ್ಟಿಪ್ಲೈ ಮಾಡೋದು ನಿಮ್ಗೆ ಗೊತ್ತಿದೆ, ಡೀಟೇಲಾಗಿ ಮಾಡ್ಕೊಂಡು ಹೋಗಿ. ಫಸ್ಟ್ ರೋ ಕಾಲಮ್ ಫಾರ್ಮ್ಯಾಟು, ರೋ ಕಾಲಮ್ RC ಅಂತ ಕರಿತೀವಿ, ರೋ ಕಾಲಮ್. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ ಡೈರೆಕ್ಟಾಗಿ ಮಾಡಲಾ, ಡೈರೆಕ್ಟಾಗಿ ಮಾಡಿಬಿಡ್ತೀನಿ. 1 ಇಂಟು 3 3, 1 ಇಂಟು 3 3 ಪ್ಲಸ್ 2 ಇಂಟು 2 4. ಸಿಮಿಲರ್ಲಿ ಫಸ್ಟ್ ಎಲಿಮೆಂಟ್ ಸಿಕ್ತು ನನಗೆ 1 ಇಂಟು 1 ನೋಡಿ, 1 ಇಂಟು 1 1 ಪ್ಲಸ್ 2 ಇಂಟು 1
2. 1 into 3, 3. Second row, first column. 1 into 3, 3. 4 into 2, 8. Second row, second column. 1 into 1, 1. Plus 4 into 1, 4. First row, first column, first row, second column. First row, first column gidu, second row, second column gidu. Second row, first column, second row, second column. Second row, second column gidu, second row, second column ge, first column gidu, second column gidu. Okay, you got the value. So iದೇನಾಗುತ್ತೆ 7, 3, 11, 5 ಆಗುತ್ತೆ. So I got AB and it is not singular. Okay, so ಇವಾಗ ಮ್ಯಾಟ್ರಿಕ್ಸ್ ಕಂಡುಹಿಡಿದೆ, ನಾನ್ ಸಿಂಗುಲರ್ ಅಂತ ತೋರಿಸಿದೆ. ನಾವು ಹ್ಯಾವ್ ಟು ಫೈಂಡ್ ಔಟ್ ದ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಓಕೆ, ಸೊ ಎ ಬಿನ ಐ ವಿಲ್ ಟೇಕ್ ಇಟ್ ಆಸ್ ಸಿ ಅಂತ ಅನ್ಕೊತೀನಿ. ಓಕೆ, ಅಥವಾ ಇದನ್ನು ಎ ಅಂತ ಅನ್ಕೊತೀನಿ, ಎ ಬಿನ ಎ ಅಂತ ಅನ್ಕೊತೀನಿ. ಯಾಕಂದರೆ ಎ ಅಂತ ನಾರ್ಮಲ್ ರೆಫರೆನ್ಸ್ ಮಾಡ್ತೀರಾ ಅಷ್ಟೇ. 7, 3, 11, 5. 7, 3, 11, 5. ನೌ ಐ ನೀಡ್ ಟು ಫೈಂಡ್ ದ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಫ್ ಎಕ್ಸಿಸ್ಟ್ ಅಂದರೆ ಡಿಟರ್ಮಿನೆಂಟ್ ಎ 0 ಆಗಬಾರ್ದು. ಯಾಕೆ ಅಂತಂದರೆ ಎ ಇನ್ವರ್ಸ್ ಇಸ್ ಗಿವನ್ ಬೈ adjoint A by determinant A. ಓಕೆ, ಸೊ ಡಿಟರ್ಮಿನೆಂಟ್ ಎ 0 ಆಯಿತು ಅಂತಂದರೆ ಎನಿಥಿಂಗ್ ಡಿವೈಡ್ ಬೈ 0 ಈಸ್ ಇನ್ಫಿನಿಟಿ, ಬರಲ್ಲ. ಸೊ ನಾಟ್ ಎಕ್ಸಿಸ್ಟ್. ಸೊ ಡಿಟರ್ಮಿನೆಂಟ್ ಎ 0 ಬರಬಾರ್ದು. ಓಕೆ, ಫೈಂಡ್ ಔಟ್ ಮಾಡಿ, ಆಟೋಮೆಟಿಕಲಿ ವಿಲ್ ಗೆಟ್ ದ ಆನ್ಸರ್. ಡಿಟರ್ಮಿನೆಂಟ್ ಎ ಇಸ್ಕೊಲ್ ಟು ಏನು ಬರುತ್ತೆ, ಡಿಟರ್ಮಿನೆಂಟ್ ಬರ್ಕೊಬೇಕು ಈ ಥರ. ದಿಸ್ ಇಸ್ ಡಿಟರ್ಮಿನೆಂಟ್, ದಿಸ್ ಇಸ್ ಮ್ಯಾಟ್ರಿಕ್ಸ್. ದಟ್ ಈಸ್ ಈಕ್ವಲ್ ಟು 7 into 5 minus 11 into 3. ಬೇಕು ಕನ್ಫ್ಯೂಷನ್ ಆದರೆ ಬ್ರ್ಯಾಕೆಟ್ಸ್ ಹಾಕೊಳ್ಳಿ ನಿಮಗೆ. 35 minus 33 ದಟ್ ಈಸ್ ಈಕ್ವಲ್ ಟು 2 ಬರುತ್ತೆ. ಓಕೆ, ಸೊ ದೇರ್ ಫೋರ್ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 2 ಆ್ಯಂಡ್ ನಾಟ್ ಈಕ್ವಲ್ಸ್ ಟು 0. ದೇರ್ ಫೋರ್ ಎ ಇನ್ವರ್ಸ್ ಎಕ್ಸಿಸ್ಟ್ಸ್. ಸೊ ಇದು ಬರೀಬೇಕು ನೋಡಿ. ಇಲ್ಲಿ ಇಫ್ ಇಟ್ ಎಕ್ಸಿಸ್ಟ್ ಅಂತ ಕೇಳಿದಾನೆ, ಇದನ್ನು ಬರೀಬೇಕು. ನೀವು ಬರೆದ್ರೇ 1 ಮಾರ್ಕ್ಸ್ ಸಿಗೋದು ನಿಮಗೆ. ನೋಡಿ ಸ್ಕೀಮಲ್ಲಿ ಏನು ಕೇಳಿದಾನೆ, ಶೋಯಿಂಗ್ ನಾನ್ ಸಿಂಗುಲರ್ ಫಾರ್ಮುಲಾ ಫಾರ್ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ 1. ಇದು ಬರೆದ್ರೆ ತೋರಿಸಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗೋದು. ಓಕೆ, ನಾವು ಅಡ್ಜಾಯಿಂಟ್ ಆಫ್ ಎ. ಸೊ ಡೈರೆಕ್ಟ್ ಅಡ್ಜಾಯಿಂಟ್ ಆಫ್ ಒಂದು ಡೈರೆಕ್ಟ್ ಆಗಿ ಮಾಡ್ತೀವಿ, ಇಲ್ಲಾಂದರೆ ಕೋಫ್ಯಾಕ್ಟರ್ ಬರ್ಕೊಂಡು ಮಾಡ್ಬೋದು. ಸೊ ಡೈರೆಕ್ಟ್ ಮೆಥಡ್ ಏನು, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಉಲ್ಟಾ ಮಾಡಿ. ಅಂದರೆ ಇಲ್ಲಿ ಒಂದಿದೆ ಎ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಉಲ್ಟಾ ಮಾಡಿ 7 ಜಾಗದಲ್ಲಿ 5 ಬರೀರಿ, 5 ಜಾಗದಲ್ಲಿ 7 ಬರೀರಿ. ಇದ್ರದ್ದು ಸೈನ್ಸ್ ಆಪೋಸಿಟ್ ಮಾಡಿ, ಸೇಮ್ ಬರ್ಕೊಂಡು 3, 11 ಬರ್ಕೊಂಡು ಇದನ್ನು ಸೈನ್ಸ್ನ ಆಪೋಸಿಟ್ ಮಾಡಿ ಅಷ್ಟೇ. ದಟ್ ಇಸ್ ದ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್. ಹಿಂಗೆ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂತಂದರೆ ಬರ್ಕೊಂಡು ಮಾಡಿ. ಓಕೆ, ನಾವು ವಾಟ್ ಈಸ್ ಎ ಇನ್ವರ್ಸ್. ಯು ಗಾಟ್ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ಏನು 2 ಬಂದಿದೆ. ದೆನ್ ಅಡ್ಜಾಯಿಂಟ್ ಎ ಬಂದು ಏನು ಬಂದಿದೆ 5 minus 3 minus 11 7. 5 minus 3 minus 11 7. So therefore I can write A inverse is equal to adjoint of A by determinant A. So that is equal to adjoint of A, you know, 5 minus 3 minus 11 7 divided by 2, or I can write A inverse is equal to 1 by 2 into 5 minus 3 minus 11 7. So this is the A inverse. So in this video I will going to solve the March April question paper question number 1C solve ಮಾಡೋಣ. ಸೊ 1C ಅಲ್ಲಿ 2 ಕ್ವಶನ್ ಬರುತ್ತೆ. ಐದರ್ ಇದನ್ನ ಆನ್ಸರ್ ಮಾಡಬೇಕು, ಇಲ್ಲ ಇದನ್ನ ಆನ್ಸರ್ ಮಾಡಬೇಕು. ಸೊ ಇದು ತುಂಬ ಈಸಿ ಇದೆ, ನೋಡೋಕೆ ಹಂಗೆ ಅನ್ಸುತ್ತೆ ಅಷ್ಟೇ, ಬಟ್ ತುಂಬ ಈಸಿ ಇದೆ, ಹೇಳ್ಕೊಡ್ತೀನಿ. ಸೊ ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ. ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಕಂಡುಹಿಡಿಬೇಕು ಅಷ್ಟೇ. ಸೊ 5 ಮಾರ್ಕ್ಸು. ಇದು ಸ್ಕೀಮ್ ಯಾವ ಥರ ಡಿವೈಡ್ ಆಗುತ್ತೆ ನೋಡೋಣ. ಸೊ ಸ್ಕೀಮ್ ಬಂದು ಎ ಮೈನಸ್ ಲ್ಯಾಂಬ್ಡಾ ಎ ಬರ್ಕೊಳೋದಕ್ಕೆ 1 ಮಾರ್ಕ್ಸು, ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಷನ್ ಬರ್ಕೊಳೋದಕ್ಕೆ 2 ಮಾರ್ಕ್ಸು, ರೂಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ 2 ಮಾರ್ಕ್ಸು. ಟೋಟಲ್ 5 ಮಾರ್ಕ್ಸ್ ಆಗುತ್ತೆ. ಓಕೆ ಸರ್, ಇದಕ್ಕೆ 5 ಮಾರ್ಕ್ಸ್ ಅದು ಡಿವೈಡ್ ಆಗುತ್ತೆ ಅಂದರೆ 1 + 2 + 2 ಬರುತ್ತೆ. ಆಮೇಲೆ ಇದನ್ನು ಈಕ್ವೇಷನಲ್ಲಿ ಬರ್ಕೊಳೋದಕ್ಕೆ, ಮ್ಯಾಟ್ರಿಕ್ಸಲ್ಲಿ ಬರ್ಕೊಳೋದಕ್ಕೆ 1 ಮಾರ್ಕು. ಇದನ್ನು ಬರ್ಕೊಂಡಂದರೆ ಒಂದು ಮ್ಯಾಟ್ರಿಕ್ಸ್ ಬರೆಯೋದಕ್ಕೆ 1 ಮಾರ್ಕು, ಇನ್ನೊಂದು ಮ್ಯಾಟ್ರಿಕ್ಸ್ ಬರೆಯೋಕ್ಕೆ ಇನ್ನೊಂದು ಮಾರ್ಕು. A ಇಂಟು ಬಿ ಬರೆಯೋದಕ್ಕೆ 2 ಮಾರ್ಕ್ಸು, ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ A ಇಂಟು ಬಿ ಬರೆಯೋದಕ್ಕೆ 1 ಮಾರ್ಕ್ಸು, ಮಲ್ಟಿಪ್ಲಿಕೇಶನ್ ಬರೆಯೋದಕ್ಕೆ 2 ಮಾರ್ಕ್ಸು, ಟೋಟಲ್ 5 ಮಾರ್ಕ್ಸು. ಓಕೆ, ಸೊ 2 ಕ್ವಶನ್ಗೂ ಈ ಥರ ಡಿವೈಡ್ ಆಗುತ್ತೆ. ಐ ನೀಡ್ ಟು ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ ಆಫ್ ದ ಮ್ಯಾಟ್ರಿಕ್ಸ್. ಓಕೆ, ಸೊ ಇದನ್ನು ಮೇನ್ಲಿ ವೆರಿಫೈ ಮಾಡಬೇಕು. ಇದನ್ನು ರೂಟ್ಸ್ ಬಂದಿರೋದನ್ನ ವೆರಿಫೈ ಮಾಡಬೇಕು. ವೆರಿಫೈ ಆ ಥರ ಮಾಡೋದಂತ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ, ಬಂದಿರೋ ರೂಟ್ಸ್ನ. ಮ್ಯಾಥ್ಸಲ್ಲಿ ಏನೇ ಮಾಡಿದ್ರು ವೆರಿಫೈ ಮಾಡೋದು ಕಲ್ತ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ ನಿಮಗೆ. ಸೊ ರೈಟ್ ವಾಟ್ ಈಸ್ ಗಿವನ್ ಏನು ಕೊಟ್ಟಿದ್ದಾನೆ, ಎ ಇಸ್ ಈಕ್ವಲ್ ಟು 2 3 0 4 ಕೊಟ್ಟಿದ್ದಾನೆ. ಓಕೆ, ಐ ನೀಡ್ ಟು ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಷನ್. ದ ಕ್ಯಾರೆಕ್ಟರಿಸ್ಟಿಕ್ಸ್
ಗಿವನ್ ಬೈ, ಇದನ್ನು ಬರೀಬೇಕು ಇದನ್ನು, ದಟ್ ಈಸ್ ಮಾಡ್ಯುಲಸ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು 0 ಅಂತ ಬರೀಬೇಕು. ಸೊ ದಿಸ್ ಇಸ್ ದ ಈಕ್ವೇಷನ್ ವೇರ್ ಐ ಈಸ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಇಟ್ಸ್ ಗಿವನ್ ಬೈ 1 0 0 1. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯಾಕೆ ಕರಿತೀವಿ ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ 1 ಇರುತ್ತೆ, ರಿಮೈನಿಂಗ್ ಎಲ್ಲ 0 ಇರುತ್ತೆ. ಹಿನ್ಸ್ ವಿ ಕಾಲ್ ಇಟ್ ಎಸ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಸೊ ಏನಿದೆ ಬರ್ಕೊಂಡು ಹೋಗಿ. ಸೊ ಮಾಡ್ಯುಲಸ್ ಆಫ್ ಎ ಬಂದು ಮ್ಯಾಟ್ರಿಕ್ಸಲ್ಲೇ ಬರೀರಿ 2 3 0 4 ಮೈನಸ್ ಲ್ಯಾಂಬ್ಡಾ ಬಂದು ಆರ್ಬಿಟ್ರಿ ಕಾನ್ಸ್ಟೆಂಟು 1 0 0 1 ಇಸ್ ಈಕ್ವಲ್ ಟು 0. ಸೊ ಇದು ಲ್ಯಾಂಬ್ಡಾನ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 2 3 0 4 ಮೈನಸ್ ಲ್ಯಾಂಬ್ಡಾ ಇಂಟು 1 is ಲ್ಯಾಂಬ್ಡಾ, ಲ್ಯಾಂಬ್ಡಾ ಇಂಟು 0 is 0 0 ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. ಓಕೆ, ಸೊ ಈಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಅಂತಂದರೆ 2 ಮೈನಸ್ ಲ್ಯಾಂಬ್ಡಾ. ಓಕೆ, 2 ಮೈನಸ್ ಲ್ಯಾಂಬ್ಡಾ ಮತ್ತು 3 ಮೈನಸ್ 0 ಮತ್ತು 0 ಮೈನಸ್ 0 ಮತ್ತು 4 ಮೈನಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. ನೋಡಿ ಬರ್ದೀನಿ, 2 ಮೈನಸ್ ಲ್ಯಾಂಬ್ಡಾ, 3 ಮೈನಸ್ 0 0 ಮೈನಸ್ 0 4 ಮೈನಸ್ ಲ್ಯಾಂಬ್ಡಾ, ಅಲ್ಲಿ ಏನಿದೆ ಬರ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು, ಇವಾಗ ಇದನ್ನು ಡಿಟರ್ಮಿನೆಂಟ್ ಸಿಕ್ತು. ಸೊ ಇದು ನಥಿಂಗ್ ಬಟ್ 2 ಮೈನಸ್ ಲ್ಯಾಂಬ್ಡಾ 3 0 4 ಮೈನಸ್ ಲ್ಯಾಂಬ್ಡಾ. ಸೊ ಡಿಟರ್ಮಿನೆಂಟ್ ಸಿಕ್ತು, ಸಾಲ್ವ್ ಮಾಡಿ, ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ ದಿಸ್ ನಥಿಂಗ್ ಬಟ್ 2 ಮೈನಸ್ ಲ್ಯಾಂಬ್ಡಾ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್, 4 ಮೈನಸ್ ಲ್ಯಾಂಬ್ಡಾ ಮೈನಸ್ 0 ಇಂಟು 3 is 3 is equal to 0. ಇವಾಗ ಎರಡಿದೆ ಮಲ್ಟಿಪ್ಲೈ ಮಾಡಿ, 2 ಇಂಟು 4 8. ನೋಡಿ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ, ಇನ್ನೇನು ಇಲ್ಲ, ಸಿಂಪಲ್ಲು. 2 ಇಂಟು 4 8, 2 ಇಂಟು ಮೈನಸ್ ಲ್ಯಾಂಬ್ಡಾ ಮೈನಸ್ 2 ಲ್ಯಾಂಬ್ಡಾ, ಆಮೇಲೆ ಮೈನಸ್ ಲ್ಯಾಂಬ್ಡಾ ಇಂಟು 4 ಅಂದರೆ ಮೈನಸ್ 4 ಲ್ಯಾಂಬ್ಡಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 3 is equal to 0. ಇವಾಗೆಲ್ಲ ರೀಅರೇಂಜ್ ಮಾಡ್ಕೊಳ್ಳಿ, ದಟ್ ಈಸ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 2 ಲ್ಯಾಂಬ್ಡಾ ಮೈನಸ್ 4 ಲ್ಯಾಂಬ್ಡಾ ಪ್ಲಸ್ 8 ಮೈನಸ್ 3 is equal to 0. ಅಂದರೆ ಲ್ಯಾಂಬ್ಡಾ ಇರೋದು ಒಂದು ಕಡೆ ಹಾಕೊಂಡಿದ್ದೀನಿ, ಕಾನ್ಸ್ಟೆಂಟ್ನ ಒಂದು ಕಡೆ ಹಾಕೊಂಡಿದ್ದೀನಿ, ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 2 ಮೈನಸ್ 4 ಮೈನಸ್ 6 ಲ್ಯಾಂಬ್ಡಾ 8 ಮೈನಸ್ 3 is equal to 5 is equal to 0 ಆಗುತ್ತೆ. ಇವಾಗ ಇದಕ್ಕೆ ಈಕ್ವೇಷನ್ ಬಂತು ನನಗೆ, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 6 ಲ್ಯಾಂಬ್ಡಾ ಪ್ಲಸ್ 5 is equal to 0. ಇದನ್ನು ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್ ಸಿಗುತ್ತೆ ನಮಗೆ. ಸೊ ಲ್ಯಾಂಬ್ಡಾ ಬರ್ಕೊಬೇಕು, ಮಲ್ಟಿಪ್ಲೈ ಮಾಡಿದ್ರೆ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಸ್ಕ್ವೇರ್ ಆಗುತ್ತೆ. ಸೊ ಇದಕ್ಕೆ ಇವಾಗ ಕೋಫಿಷಿಯಂಟ್ಸ್ ಕಂಡುಹಿಡಿಬೇಕು. ಸೊ ಯಾವ ಥರ ಬರೀಬೇಕು ಅಂತಂದರೆ ಇದರದ್ದು ಮಲ್ಟಿಪಲ್ಸ್ ಬರೀಬೇಕಿಲ್ಲಿ, ವಾಟ್ ಎವರ್ ಮೇ ದ ಮಲ್ಟಿಪಲ್ಸ್, ಆ ಮಲ್ಟಿಪಲ್ಸ್ ಮಲ್ಟಿಪ್ಲೈ ಮಾಡೋದು ಬರಬೇಕು, ಆ್ಯಡ್ ಆರ್ ಸಪ್ರೇಟ್ ಮಾಡಿದ್ರೆ ಇದು ಬರೀಬೇಕು. ಸೊ 5 ಇರೋದು ಒಂದೇ ಪಾಸಿಬಲ್ ಮಲ್ಟಿಪ್ಲಿಕೇಶನು, 5 ಇಂಟು 1 ಇಂಟು 5 is equal to 5 ಅಥವಾ 5 ಇಂಟು 1 is equal to 5. ಸೊ ಇಲ್ಲಿ ಮೈನಸ್ ಇದೆ. ಓಕೆ, ಸೊ ಮೈನಸ್ 5 ಮೈನಸ್ 1 ಇಲ್ಲಿ ಪ್ಲಸ್ ಬರಬೇಕು, ಮೈನಸ್ 5 ಇಂಟು ಮೈನಸ್ 1 is equal to ಪ್ಲಸ್ 5 ಆಗುತ್ತೆ, ಮೈನಸ್ 5 ಮೈನಸ್ 1 ಮೈನಸ್ 6 ಆಗುತ್ತೆ. ಸೊ ಯು ಗಾಟ್ ದ ರೂಟ್ಸ್, ಲ್ಯಾಂಬ್ಡಾ ಮೈನಸ್ 5 ಇಂಟು ಲ್ಯಾಂಬ್ಡಾ ಮೈನಸ್ 1 is equal to 0, ಆರ್ ಲ್ಯಾಂಬ್ಡಾ ಮೈನಸ್ 5 is equal to 0, ಲ್ಯಾಂಬ್ಡಾ ಮೈನಸ್ 1 is equal to 0, ಆರ್ ಲ್ಯಾಂಬ್ಡಾ is equal to 5, ಆರ್ ಲ್ಯಾಂಬ್ಡಾ is equal to 1. ಯು ಗಾಟ್ ದ ವ್ಯಾಲ್ಯೂ. The characteristic roots are, therefore ಬರೀಬೇಕು, therefore lambda is equal to 5 and lambda is equal to 1. ಸೊ ಇವಾಗ ಬಂದಿರೋ ರೂಟ್ಸ್ ಕರೆಕ್ಟೋ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ, ವೆರಿಫಿಕೇಶನ್. ಸೊ ಏನು ಕೊಟ್ಟಿದ್ದಾನೆ, ಎ is equal to 2 3 0 4 ಇದು ಕೊಟ್ಟಿದ್ದಾನೆ. ಓಕೆ, ಸೊ ಇವಾಗ ಈ ಮ್ಯಾಟ್ರಿಕ್ಸಲ್ಲಿ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಏನು ಕೊಟ್ಟಿದ್ದಾನೆ, ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಇದೆಯಲ್ಲ ಇದನ್ನು ಆ್ಯಡ್ ಮಾಡಿದ್ರೆ, ಸೊ ಇದು ಆ್ಯಡ್ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೆ, ಈ ರೂಟ್ಸ್ನ ಆ್ಯಡ್ ಮಾಡಿದ್ರೆ ಅದೇ ವ್ಯಾಲ್ಯೂ ಬರಬೇಕು. ನೋಡಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆ್ಯಡ್ ಮಾಡಿ, 2 + 4 is equal to 6 ಬಂತು. ಓಕೆ, ನೋಡಿ 5 + 1 ಇದೆ, ಸೊ 5 + 1 is equal to 6. ಸೊ ಎರಡು ಸೇಮು, ಹೆನ್ಸ್ ದ ರೂಟ್ಸ್ ಆರ್ ಕರೆಕ್ಟ್. ಓಕೆ, ಸೊ ದಿಸ್ ಇಸ್ ಹೌ ಯು ವೆರಿಫೈ ದ ರೂಟ್ಸ್. ಈ ಥರನೇ ಕೊಡ್ತಾನೆ, ಸಿಂಪಲ್ ಆಗಿರುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ಇನ್ ದಿಸ್ ವಿಡಿಯೋ ವಿಲ್ ಗೋಯಿಂಗ್ ಟು ಸಾಲ್ವ್ ದ ಮಾರ್ಚ್ ಏಪ್ರಿಲ್ ಕ್ವಶನ್ ಪೇಪರ್ ಕ್ವಶನ್ ಸೆಕ್ಷನ್ 1 ಕ್ವಶನ್ ನಂಬರ್ 1C ಸೆಕೆಂಡ್ ಆಪ್ಷನ್, ಆರಂತ ಆಪ್ಷನ್ ಕೊಟ್ಟಿದ್ದಾನಲ್ಲ ಇದನ್ನು ಸಾಲ್ವ್ ಮಾಡೋಣ. ಎ ಮ್ಯಾನುಫ್ಯಾಕ್ಚರರ್ ಪ್ರೊಡ್ಯೂಸಸ್ 100 units ಆಫ್ ಪ್ರಾಡಕ್ಟ್ ಎಕ್ಸ್. ಸೊ ವಾಟ್ ಈಸ್ ಗಿವನ್ ಎಕ್ಸ್ is equal to 100 ಬರುತ್ತೆ. ಆಮೇಲೆ 200 units ಆಫ್ ಪ್ರಾಡಕ್ಟ್ ವೈ is equal to ಅಂದರೆ ಎಕ್ಸು, ವೈ is equal to 200 ಬರುತ್ತೆ, ಕ್ಯಾಪಿಟಲ್ ಎಕ್ಸ್ ಬರ್ಕೊಳ್ಳೋಣ. ಓಕೆ, ಆ್ಯಂಡ್ 800 units ಆಫ್ ಪ್ರಾಡಕ್ಟ್ ಝೆಡ್ is equal to 800. ಇದ್ರ ಸೆಲ್ಲಿಂಗ್ ಪ್ರೈಸ್ ಬಂದು, ಇಫ್ ದ ಯೂನಿಟ್ ಸೇಲ್ ಪ್ರೈಸ್ ಆಫ್ ಪ್ರಾಡಕ್ಟ್ ಎಕ್ಸ್ is equal to 2 ಅಂದರೆ ಸೆಲ್ಲಿಂಗ್ ಪ್ರೈಸು, ಸೆಲ್ಲಿಂಗ್ನ ಎಸ್ ಅನ್ಕೊಳ್ಳೋಣ, ಎಸ್ is equal to 2 ಆಗುತ್ತೆ. ವೈ is equal to
ಎಸ್ ಆಫ್ ಎಕ್ಸ್, ಎಕ್ಸ್ ಆಫ್ ವೈ, ಎಸ್ ಆಫ್ ಎಕ್ಸ್ ಅನ್ಕೊಳ್ಳೋಣ. ಎಸ್ ಆಫ್ ಎಕ್ಸ್ ಸೆಲ್ಲಿಂಗ್ ಪ್ರೈಸ್ ಆಫ್ ಎಕ್ಸ್, ಸೆಲ್ಲಿಂಗ್ ಪ್ರೈಸ್ ಆಫ್ ವೈ ಇಸ್ ಈಕ್ವಲ್ ಟು 4 ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಆಫ್ ಝಡ್ ಇಸ್ ಈಕ್ವಲ್ ಟು 10. ಓಕೆ, ಈ ಥರ ಅಂದ್ಕೊಂಡ್ರೆ ಸೊ ವಾಟ್ ಈಸ್ ದ ಪ್ರಾಡಕ್ಟ್ ಅಂದರೆ ಟೋಟಲ್ ರೆವೆನ್ಯೂ, ಫೈಂಡ್ ದ ಟೋಟಲ್ ರೆವೆನ್ಯೂ ಅರ್ನ್ ಬೈ ದ ಸೆಲ್ಲರ್. ಇದರಿಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಮುಗಿದೋಯ್ತು. ಮಲ್ಟಿಪ್ಲೈ ಮಾಡೋಕ್ಕೆ ಮ್ಯಾಟ್ರಿಕ್ಸಲ್ಲಿ ಬರ್ಕೊಬೇಕು. ಸೊ ಐ ಕ್ಯಾನ್ ರೈಟ್ ಲೆಟ್ ದ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್, ಲೆಟ್ ದ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಮ್ಯಾಟ್ರಿಕ್ಸ್, ಅದನ್ನು ಎ ಅನ್ಕೋಣ. ಎ ಇಸ್ಕೊಲ್ ಟು ಏನು 100, 200, 800 ಆಗುತ್ತೆ. ಓಕೆ, ಲೆಟ್ ದ ಪ್ರಾಡಕ್ಟ್ ಸೆಲ್ಲಿಂಗ್ ಮ್ಯಾಟ್ರಿಕ್ಸ್ ಬಿ ಅನ್ಕೋಣ. ಬಿ ಇಸ್ಕೊಲ್ ಟು ಏನು ಈ ಥರ ಬರ್ಕೊಬೇಕು 2, 4, 10. ಸೊ ಇದು ಬಂದು 1 into 3, 1 row 3 column. ಸೊ ಇದು ಬಂದು 3 rows 1 column. ಇದು ಯಾಕೆ ಈ ಥರ ಬರ್ಕೊಂಡು ಇದನ್ನೇ ಬರ್ಕೊಬೋದಲ್ಲ ಅಂತಂದರೆ, ಎರಡು ಸೇಮ್ ಬರ್ಕೊಂಡ್ರೆ ಟೋಟಲ್ ಸಮ್ ಆಗಲ್ಲ ನಮಗೆ. ಅದಕ್ಕೆ ಒಂದನ್ನ ರೋ ವೈಸ್ ಬರ್ಕೊಬೇಕು, ಇನ್ನೊಂದನ್ನ ಕಾಲಮ್ ವೈಸ್ ಬರ್ಕೊಬೇಕು. ಓಕೆ, ಸೊ ಇಲ್ಲ ಬರ್ಕೊಳ್ಳೋಣ. ನಾವು ಐ ಟು ಫೈಂಡ್ ಔಟ್ ದ ಪ್ರಾಡಕ್ಟ್. ಸೊ ದ ಟೋಟಲ್ ರೆವೆನ್ಯೂ earned is given by A into B. That is equal to A ಏನು 100, 200, 800, 100, 200, 800. ಆಮೇಲೆ B ಏನು ಇಂಟು 2, 4, 10, 2, 4, 10. ಸೊ ಈ ಥರ ಬರ್ಕೊಳಕ್ಕೆ ನೋಡಿ, ಇದಕ್ಕೊಂದು ಮಾರ್ಕು, ಈ ಥರ ಬರ್ಕೊಂಡು 2 ಮಾರ್ಕು ಫೈಂಡ್ ಔಟ್ ಮಾಡೋದಕ್ಕೆ. ಇವಾಗ ಇದು ಬಂದು ಫೈಂಡ್ ಔಟ್ ಹೆಂಗೆ ಮಾಡ್ತೀರಾ, 1 into 3, ಫಸ್ಟ್ ರೋ 3 ಕಾಲಮ್ಸ್. ಆಮೇಲೆ ಇಲ್ಲಿ ಬಂದು 3 rows 1 column. ಸೊ ಕಾಲಮ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಆ್ಯಂಡ್ ರೋ ಆಫ್ ಕಾಲಮ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ರೋ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್, ಎರಡು ಈಕ್ವಲ್ ಅಂದರೆ ಸೊ ದೇರ್ ಫೋರ್ ಮಲ್ಟಿಪ್ಲಿಕೇಶನ್ ದಟ್ ಈಸ್ column 1 is equal to row 2 of second matrix. Okay, multiplication is possible. ಇಷ್ಟು ಬರ್ಕೊಂಡ್ರೆ 2 ಮಾರ್ಕ್ಸು. ಈಗ ಸಾಲ್ವ್ ಮಾಡಿದ್ರೆ 2 ಮಾರ್ಕು. ನೋಡಿ, ಇದು ಬರ್ಕೊಳಕ್ಕೆ 1 ಮಾರ್ಕು, ಇದನ್ನು ಬರ್ಕೊಳೋದಕ್ಕೆ 2 ಮಾರ್ಕ್ಸು. ಇವು ಸಾಲ್ವ್ ಮಾಡಿದ್ರೆ 2 ಮಾರ್ಕು. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಏನು ರೋ ಕಾಲಮ್ ಫಾರ್ಮೆಟು 100 into 2 ಪ್ಲಸ್ 200 into 4 ಪ್ಲಸ್ 800 into 10. ಗೊತ್ತಿದ್ರೆ ಡೈರೆಕ್ಟಾಗಿ ಮಾಡಿ, ಇಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಹೆಂಗೆ ಅಂತ ಒಂದು ವಿಡಿಯೋ ಕೊಟ್ಟಿದ್ದೀನಿ, ಅಲ್ಲೋಗಿ ನೋಡಿದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು ಅಂತ ಅಲ್ಲೂ ಗೊತ್ತಾಗುತ್ತೆ ನಿಮಗೆ. ಸೊ ದಿಸ್ ಬಿಕಮ್ಸ್ 200 ಪ್ಲಸ್ 200 into 4 ಅಂದರೆ 800 ಪ್ಲಸ್ 800 into 10 ಅಂದರೆ 8000 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 800, 200, 1000, 1000 ಪ್ಲಸ್ 2000, 9000. ದೇರ್ ಫೋರ್ ಎ ಬಿ ಇಸ್ ಈಕ್ವಲ್ ಟು 9000. ಅಂದರೆ the total revenue earned by selling the products X, Y, Z is equal to 9000 rupees. ಅಷ್ಟೇ. ಇಷ್ಟು ಬರೆದ್ರೆ 2 ಮಾರ್ಕು. ನೋಡಿ ಎಷ್ಟು ಈಸಿ ಇದೆ. ಸೊ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಫಸ್ಟಿಂದ ನೋಡಿ.